ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕರ ಒಡೆಯನಾಗಿರಂತ ಯೇಸು ಕ್ರಿಸ್ತನಲ್ಲಿ ವಂದನೆಗಳು ಸಲ್ಲಿಸೋದಾಗಿದ್ವಿ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೂಡ ತಮ್ಮ ಮಹಾಕೃಪೆಗೆ ನಾವು ದೇವರಿಗೆ ಕೃತಜ್ಞರಾಗೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಅನೇಕ ಒಂದು ವಾರಗಳಿಂದ ನಾವು ಆತ್ಮ ಬಗ್ಗೆ ಅನೇಕ ವಿಚಾರಗಳು, ಮುಖ್ಯವಾಗಿ ಸತ್ಯವೇದಿರುವಂಥ ಅನೇಕ ವಿಚಾರಗಳನ್ನ ಏನ್ರಿ ಒಂದು ವಾಕ್ಯನ ಬಿಡದಿರಾ ಎಲ್ಲ ಒಂದು ವಾಕ್ಯಗಳು ಎಲ್ಲ ಸನ್ನಿವೇಶಗಳನ್ನ ಸಂಪೂರ್ಣವಾಗಿ ನಾವೇನ್ ಮಾಡಿದ್ರಿ ಕ್ಲೀನಾಗಿ ಅರ್ಥ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಮಾಡಿದ್ರಿ. ಅದನ್ನ ನೋಡ್ಬೇಕಾದ್ರೆ ಸಂದೇಹ ಬರುವಂತ ಅನೇಕ ವಾಕ್ಯಗಳು ಅದನ್ನೆಲ್ಲವನ್ನು ಏನ್ ಮಾಡಿದ್ರಿ ಕ್ಲೀನಾಗಿ ವಾಕ್ಯಕ್ಕೆ ಜೋಡಣೆ ಆಗಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೌವನಶಾಸ್ತ್ರ ಹುಡುಕಿ ಓದಿರಿ ಅಂತಂದಾಗೆ ನಾವೆಲ್ಲ ಏನ್ ಮಾಡಿದ್ರಿ ಹುಡುಕಿ ನಾವು ನೋಡಿದ್ರಿ ಅಲ್ವರ. ಅದ್ರ ಮುಖಾಂತರ ನಮಗೆ ಏನಪ್ಪ ಗೊತ್ತಾಯ್ತು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಸಹೋದರಗಳೇ, ಏನ್ರಿ ಆತ್ಮ ಸಾಯ್ತಾರೆ ಅಂತ ವಿಚಾರ ನಮ್ಗೆ ಏನಾಯ್ತು ಬಹು ಸ್ಪಷ್ಟವಾಗಿ ನಮ್ಗೆ ಕ್ಲೀನಾಗಿ ಗೊತ್ತಾಯ್ತು ಅಲ್ವರ. ಸೊ ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಆತ್ಮ ಸಾಯ್ತಾರೆ ಅಂತಂದ್ರೆ ನಮ್ಮ ಎಲ್ಲಾರ ಮನಸ್ಸಲ್ಲೂ ಹುಟ್ಟದಾಗಿಂದ ಹಿಡ್ದು ಏನ್ರಿ ಪ್ರತಿಯೊಬ್ಬ ಮನುಷ್ಯರಲ್ಲಿ ಯಾವುದೇ ಒಂದು ನಂಬಿಕೆಯಲ್ಲಿ ಯಾವುದೇ ವಿಶ್ವಾಸ ಇರಲಿ, ಪ್ರತಿಯೊಬ್ಬ ಲೋಕದ ಪ್ರತಿಯೊಬ್ಬ ಮನುಷ್ಯರಲ್ಲಿ ಕೂತಿರೋಂಥ ಒಂದು ತತ್ವ ಏನಪ್ಪಾ ಅಂದ್ರೆ, ಮನುಷ್ಯ ಸತ್ತಿದ ತಕ್ಷಣ ಅವನು ಎಲ್ಲೋಗ್ತಾನೆ? ಅವನೇನೋ ಒಳ್ಳೆ ಕೆಲಸ ಮಾಡಿದ್ರೆ ಹೋಗ್ತಾನೆ, ಸೀದಾ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಅವನೇನೋ ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತಂತ. ಚಿಕ್ಕ ವಯಸ್ಸಿಂದ ಯಾವ ಮಕ್ಳು ಕೇಳಿ, ಯಾವ ಒಂದು ಧರ್ಮ, ಯಾವ ನಂಬಿಕೆ, ಯಾವ ವಿಶ್ವಾಸ, ಎಲ್ಲರೂ ಹೇಳೋದೇನ್ರಿ ಇದೇ ಮಾತು. ಅದಕ್ಕೆ ಇವತ್ತು ನೋಡೋಣ ಬಿಡ ನಡ್ರಿ ಅಂತೀನಿ, ನರ್ಕ ನೋಡ್ಕೊಂಡೇ ಬಂದ್ಬಿಡೋಣ ಅಲ್ವರ. ಯಾಕೆ ಮನ್ಸಲ್ಲಿ ಸಂದೇಹ ಅಲ್ವರ? ನರ್ಕ ಬಗ್ಗೆ ನಾವು ಏನ್ ಮಾಡೋಣ ಇವತ್ತು ಭಯಂಕರವಾಗಿ ಫುಲ್ ಡೀಟೇಲ್ ಆಗಿ ವಾಕ್ಯದ ಮುಖಾಂತರ ನೋಡೋಣ ಅಲ್ವರ. ಅದರಿಂದ ಇದು ಪಾಠನ ಪೂರ್ತಿ ಕೇಳಿ ನೋಡ್ಸ್ಕೊಳ್ಳೋದು ಬರ್ಕೊಳ್ಳಿ. ಅಂತ್ಯದಲ್ಲಿ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಸಂಕೋಚ ಪಡೆದಿರ ಸತ್ಯವಿದ ಮುಖಾಂತರ ನಾವು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಿ, ಓಕೆನಾ? ದಯವಿಟ್ಟು ಏನ್ರಿ ಪಾಠನ ಪೂರ್ತಿಯಾಗಿ ಕೇಳಿ. ಆಮೇಲೆ ಈ ಕ್ಲಾಸ್ಗಳ ಬಗ್ಗೆ ಇನ್ನು ಅನೇಕ ಜನ ಕ್ರೈಸ್ತ ಸೋದರಗಳಿಗೆ ನೀವು ಮಾಹಿತಿ ಕೊಡಿ. ಯಾರ ಆಸಕ್ತಿ ಇರೋರು ಅನೇಕ ಜನ ಏನ್ ಮಾಡಲಿ ಈ ಕ್ಲಾಸ್ಗಳಿಗೆ ಸೇರ್ಕೊಳ್ಳಿ ಉಚಿತವಾಗಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಇದುವರೆಗೂ ಯಾರೋ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಎಲ್ಲಾ ಕ್ರಿಶ್ಚಿಯನ್ಸ್ಗಳಿಗೂ ಸ್ಪ್ರೆಡ್ ಮಾಡಿ, ಓಕೆನಾ? ಸರಿ, ನೋಡ್ಬೇಕಾದ್ರೆ ನರಕ ಏನಪ್ಪ? ನರಕ ಅಂದ್ರೆ ಅಭಿಪ್ರಾಯ ಅಂತಂದ್ರೆ ಪಾಪಿಗಳನ್ನ ವೇದನೆ ಕೊಡೋಂಥ ಸ್ಥಳನೇ ಏನ್ರಿ ನರಕ. ಯಾರ್ಯಾರೆಲ್ಲ ಪಾಪ ಮಾಡಿರ್ತಾರೋ ಪಾಪಿಗಳನ್ನೆಲ್ಲ ಏನ್ ಮಾಡ್ತಾರೆ? ಬೆಂಕಿಯ ಕೆರೆಗೆ ದಬ್ಬಿಟ್ಟು ಏನ್ರಿ ಯುಗ ಯುಗಾಂತರಗಳಿಗೆ ಏನ್ರಿ ಆ ಬೆಂಕಿಯ ಕೆರೆಯಲ್ಲಿ ಯಾತನೆ ಕೊಡೋದು ಏನ್ರಿ ಒಂದು ನರಕ ಅಲ್ರ. ಅದೇ ನೋಡ್ಬೇಕ್ರೆ ಈ ಒಂದು ಬೆಂಕಿಯ ಕೆರೆಯಲ್ಲಿ ಏನಪ್ಪ ವಿಶೇಷತೆ? ಬೆಂಕಿ ಯಾವತ್ತೂ ಏನಾಗಲ್ಲ, ಆರೋದಿಲ್ಲ. ದಗ ದಗ ಅಂತ ಉರಿತಾ ಇರ್ತಾರೆ, ಮೈಯೆಲ್ಲ ಉರಿತಾ ಇರ್ತದೆ, ಅದರ ನೋವಾಗ್ತಾ ಇರ್ತದೆ. ಆದ್ರೂ ಕೂಡ ಏನಾಗಲ್ಲ, ಆ ಹಿಂಸೆ ಆ ವೇದನೆ ಯಾವತ್ತಿಗೂ ಏನಾಗೋದಿಲ್ಲ, ಅದು ಅಂತ್ಯನೇ ಆಗಲ್ಲ, ಯುಗ ಯುಗಾಂತರಗಳಿಗೆ ಏನಾಗಿರ್ತಾರೆ ಇರ್ತದೆ. ಅದಕ್ಕೆ ನರ್ಕದಲ್ಲಿ ಯಾವ ಥರಪ್ಪ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಾರೆ, ವಿಧವಾದಂಥ ರೀತಿಯಲ್ಲಿ ಏನ್ರಿ ಬೇರೆ ಬೇರೆ ರೀತಿಯಲ್ಲಿ ಏನ್ರಿ ಚಿತ್ರಹಿಂಸೆಗಳು. ಅವೇನ್ರಿ ಒಂದು ಬಿಸಿ ಬಿಸಿ ಕುದಿಯಂತ ಪಾತ್ರೆ ಹಾಕಿ ಹಂಗೆ ಹಾಕಿ ಅದ್ದಿ 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 ಏನ್ ಮಾಡೋದು, ಏನು ಹಿಂಸೆ ಕೊಡೋಂಥದ್ದು. ಎಣ್ಣೆ ಕುದಿಯಂತ ಎಣ್ಣೆ ಬಾಣ್ಲಿಯಲ್ಲಿ ಹಾಕಿ ಏನ್ ಮಾಡೋದು, ಅದ್ದಿ 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 ಇರ್ತಾ ಇರ್ತಾರೆ. ಅಯ್ಯೋ ಬಿಟ್ಬಿಡ್ರಪ್ಪ, ಅಯ್ಯೋ ನೋವಾಗ್ತಾ ಇದೆ, ಅಯ್ಯೋ ಸುಡ್ತಾ ಇದೆ ಅಂತ ಎಷ್ಟು ಗೋಳಾಡ್ದು ಕೂಡ ಏನ್ ಮಾಡಿದ್ರು, ಆ ಒಂದು ನರಕದಿಂದ ಅವನಿಗೆ ಚಿತ್ರಹಿಂಸೆಯಿಂದ ಅವನಿಗೆ ಬಿಡುಗಡೆನೇ ಕೊಡ್ತಿರಂತ ಒಂದು ಒಂದು ವೇದನೆ ಸ್ಥಳ ಅಲ್ವರ. ಅದೇ ನೋಡ್ಬೇಕಾರೆ ಏನ್ರಿ ಒಂದು ಬಿಸಿ ಬಿಸಿ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಹದ್ದಿ ಎತ್ತಿದ್ರೆ ಹೆಂಗಿರ್ತದೆ ಏನ್ರಿ ಚರ್ಮ ಎಲ್ಲ ಸುಟ್ಟೋಗ್ಬಿಡ್ತದೆ, ಮೈಯೆಲ್ಲ ಏನ್ರಿ ಉಣ್ಣಾಗ್ಬಿಡ್ತದೆ. ಆದ್ರೂ ಕೂಡ ವೇದನೆಯನ್ನ ಕೂಗ್ತಾ ಇದ್ರು ಸರಿ ಏನ್ರಿ ಬಿಡೋದೇ ಇಲ್ಲ. ಈ ತರ ಚಿತ್ರ ಹಿಂಸೆ ಅಲ್ಲ 2 ದಿನ ಅಲ್ಲ ಏನ್ರಿ ಯುಗ ಯುಗಾಂತರೊಳಗೆ ಇರ್ತದೆ. ಕಣ್ಣಿಂದ ಪಾಪ ಮಾಡೋದಂತಂದ್ರೆ ಕಣ್ಣನ್ನ ಏನ್ ಮಾಡೋದು, ಕಿತ್ತಾಕ್ಬಿಡೋದು. ನಾಲ್ಗೆಯಿಂದ ಸುಳ್ಳು ಹೇಳಿದ್ರೆ ನಾಲ್ಗೆ ಏನ್ ಮಾಡೋದು, ಸೀಳಾಕ್ಬಿಡೋದು. ಚರ್ಮನ ಏನ್ ಮಾಡಾಕ್ಬಿಡೋದು, ಅಲ್ಲಿ ಸುಳಿದು ಬಿಡೋದು. ವಿಚಿತ್ರ ವಿಷ ಸರ್ಪಗಳಿಗೆ ಏನ್ ಮಾಡೋದು, ನಮ್ಮನ್ನ ಒಪ್ಪಿಸ್ಕೊಡೋದು. ಅದು ಮಾತ್ರ ಅಲ್ಲ, ನರಕದಲ್ಲಿ ಭಯಂಕರವಾಗಿ ಏನ್ ಮಾಡ್ತಾರೆ, ಕೆಲಸ ಮಾಡಿಸ್ಕೊಂತಾರೆ. ಸುಮ್ಮನೆ ಸ್ವಲ್ಪ ಹೊತ್ತು ಕೂಡ, 1 ಸೆಕೆಂಡ್ ಕೂಡ ಏನ್ರಿ ರಿಲೀಫ್ ಇಲ್ಲ ರೀ. ಒಂದೇ ಒಂದು ತೊಟ್ಟು ಕೂಡ ನೀರೇನ್ ಮಾಡೋದಿಲ್ವಂತೆ, ಕೊಡೋದಿಲ್ವಂತೆ. ವಿಶ್ರಾಂತಿನೇ ಇಲ್ದಿರ ಅಂತ ಏನ್ರಿ ತುಂಬಾ ಕಷ್ಟ ಪಡಂತ ಒಂದು ಯಾತನೆ ಪಡಂತ ಒಂದು ಸ್ಥಳ ಏನಪ್ಪಾ ಅಂತಂದ್ರೆ ಏನ್ರಿ ನರಕ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಭೂಲೋಕದಲ್ಲಿ ಯಾವ ರೀತಿ ಪಾಪ ಮಾಡಿದ್ರು ಒಂದೊಂದು ಪಾಪ ಕೃತ್ಯಗಳಿಗೆ ಒಂದೊಂದು ಹೇಳಿ ಒಂದೊಂದಿಗೂ ಸರಿಯಾಗಿ ಏನ್ ಮಾಡ್ತಾರೆ ತಕ್ಕಂತಾನೆ ಶಿಕ್ಷೆ ಕೊಡ್ತಾನೆ ಇರ್ತಾರೆ. ಹಲ್ ಕೀಳೋದು, ಕಣ್ಣು ಕೀಳೋದು, ಉಗುರು ಕೀಳೋದು, ಕೈ ಕಾಲು ಕಿತ್ತಾಕೋದು, ಚರ್ಮ ಕಿತ್ತಾಕೋದು, ಕೂದಲು ಕಿತ್ತಾಕೋದು, ಎಷ್ಟೆಲ್ಲ ಹಿಂಸೆ ಕೊಡ್ಬೋದು ಅಷ್ಟೆಲ್ಲ ಏನ್ ಮಾಡ್ತಾರೆ, ಹಿಂಸೆ ಕೊಡ್ತಾರೆ. ಎಲ್ಲಪ್ಪ ಅಂದ್ರೆ ನರಕ. ಯಾಕೆ ಅಂತಂದ್ರೆ
ನೀನು ಭೂಲೋಕದಲ್ಲಿ ಇರ್ಬೇಕ್ರೆ ಎಲ್ಲ ಪಾಪ ಮಾಡಿದಲ್ಲ ಆ ಪಾಪಗಳಿಗೆಲ್ಲ ಏನ್ರಿ ಶಿಕ್ಷೆ. ಅದಕ್ಕೆ ಇಲ್ಲಿ ಹುಳ ಕೂಡ ಏನಾಗಲ್ವಂತೆ, ಹ್ಮ್ ಸಾಯೋದಿಲ್ಲ ಅಲ್ರ. ಹುಳಗಳು ಏನಾಗಲ್ಲ, ಸಾಯೋದಿಲ್ಲ. ಹುಳಗಳು ಏನ್ ಮಾಡ್ತಾ ಇರ್ತಾರೆ, ತಿಂತಾನೆ ಇರ್ತೀರಿ ಅದರ, ತಿಂತಾನೆ ಇರ್ತಾರೆ ತಿಂತಾನೆ ಇರ್ತಾರೆ ತಿಂತಾನೆ ಇರ್ತಾರೆ. ಆ ಹುಳುಕು ಸಾವೇ ಏನಾಗಿಲ್ಲ, ಇಲ್ಲ ಅಲ್ರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಏನ್ರಿ ನರಕ. ಈ ಒಂದು ನರಕದಲ್ಲಿರೋಂಥ ಎಲ್ಲಾ ಸೆರೆವಾಸಿಗಳನ್ನ ನೋಡೋದಿಕ್ಕೆ ಯೇಸು ಕ್ರಿಸ್ತು ದಿನ ಏನ್ ಮಾಡ್ತಾರೆ ಅಂತಾರೆ, ಬರ್ತಾರಂತೆ ಅಲ್ರ. ದಿನ ನೋಡ್ಬಿಟ್ಟು ಹೆಂಗ್ ನಡೀತಾರೆ ಟ್ರೀಟ್ಮೆಂಟು, ಓಕೆ ಪಾಪಿಗಳಿಗೆಲ್ಲ ಶಿಕ್ಷೆ ಆಗ್ತಾ ಇದೆಯಾ, ವೆರಿ ಗುಡ್ ಅಂತ ಏನ್ ಮಾಡ್ತಾರಂತೆ, ಎಲ್ಲಾರು ನೋಡ್ಕೊಂಡು ಏನ್ ಮಾಡ್ತಾರಂತಲ್ಲಿ ಅಲ್ಲಿ ಯೇಸು ಕ್ರಿಸ್ತು ಹೋಗ್ತಾರಂತೆ. ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತು ಅವಾಗ ಯಾರದ ಕೃಷ್ಣ ಹತ್ರ, ಅಯ್ಯೋ ಸ್ವಾಮಿ ದಯವಿಟ್ಟು ಕಣಿಕರ ನನ್ನ ಕಾಪಾಡೋ, ದಯವಿಟ್ಟು ನಾನು ಕ್ಷಮಿಸ್ಬಿಡು, ನಾನು ಬೂರೋಗ್ತಿರ್ಬೇಕು, ತಪ್ಪು ಮಾಡ್ಬಿಟ್ಟೆ, ನಾನು ತಿಳಿದಿರೆ ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು ದೇವ್ರೆ ಅಂತಂದ್ರೆ ಯೇಸು ಕ್ರಿಸ್ತು ಏನು ಕಿವಿ ಕೊಡ್ದಿರಾ, ಇಲ್ಲ ಕಂದ, ನಿನಗೆ ಏನ್ರಿ ಒಂದು ಕಾಲದಲ್ಲಿ ಒಳ್ಳೆ ಕಾಲ ಇತ್ತು, ಅವಾಗ ಅವ್ರಿಗೆ ಕೆಟ್ಟ ಕಾಲ ಇತ್ತು, ಇವಾಗ ನಿಮಗೇನಾಗಿದೆ ವೇದನೆ, ಅವ್ರಿಗೇನ್ರಿ ಒಳ್ಳೇದು ಅನ್ಭವಿಸ್ರಿ ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಕನಿಕರನೇ ನೋಡಿಸ್ತೀರಾ, ಅನುಭವಿಸಿ ಅಂತ ಯುಗ ಯುಗಾಂತರಗಳಿಗೆ ಅನುಭವಿಸೋದಕ್ಕೆ ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಸರಿ, ಈ ನರಕಕ್ಕೆ ಜವಾಬ್ದಾರಿ ಯಾರಪ್ಪ, ಈ ನರಕದ ಬೀಗ್ ಯಾರತ್ತಿದೆ, ಈ ನರಕದ ಇನ್ಚಾರ್ಜ್ ಯಾರು ಅಂದ್ರೆ ಯೇಸು ಕ್ರಿಸ್ತನ ಕೈಲಿ ಬೀಗಿದ ಕೈ ಇದೆ. ಆದ್ರೆ ಈ ಬೀಗಿದ ಕೈನ ಯೇಸು ಕ್ರಿಸ್ತು ಯಾರಿಗಪ್ಪ ಕೊಟ್ಟಿದ್ದಾರೆ, ಯಾರಿಗಪ್ಪ ಜವಾಬ್ದಾರಿ ಕೊಟ್ಟಿದ್ದಾರೆ, ಯಾರಪ್ಪ ಇನ್ಚಾರ್ಜು, ಈ ಸಿಂಹಾಸನ ಮೇಲೆ ಯಾರಪ್ಪ ಕೂತಿದ್ರು ನರಕದಲ್ಲಿ ಅಂತಂದ್ರೆ ಏನ್ರಿ ಈ ಪ್ರಪಂಚದ ದೇವರು, ಅದರ ಪಿಸಾಸಿ, ಅದರ ಸೇತಾನು, ಅವನೇನ್ ಮಾಡ್ತಾನೆ, ಈ ಸಿಂಹಾಸನ ಕೂತ್ಕೊಂಡು ಏನ್ ಮಾಡ್ತಾರೆ, ನರಕನ ಆಡಳಿತ ಮಾಡ್ತಾ ಇದ್ದಾನೆ. ಆ ಕೆಲಸ ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತು ಏನ್ರಿ ವೈಟ್ ಥ್ರೋನ್ ಜಡ್ಜ್ಮೆಂಟ್ ಮಾಡ್ತಾರಲ್ಲ, ಆ ಪುಸ್ತಕವನ್ನ ತೆಗೆದುಬಿಟ್ಟು ಆ ಜೀವ ಬದ್ಧ ಪಟ್ಟಿ ತೆಗೆದ್ಬಿಟ್ಟು ಯಾರೆಲ್ಲ ಏನ್ ಕೆಲಸಗಳನ್ನ ಮಾಡಿದ್ರೋ ಆ ಕೆಲಸಗಳ ತಕ್ಕಂತೆ ಅವ್ರಿಗೆ ಹಿಂಸೆ ಕೊಡ್ತಾರಲ್ಲ, ಅವ್ರಿಗೆ ನರಕ ಅಂದ್ರೆ ನರಕ, ಪರಲೋಕ ಅಂದ್ರೆ ಪರಲೋಕ ಅಂತ ಯಾರ್ಯಾರಿಗೆ ಹೇಳ್ತಾರೋ ಅವಾಗ ನರಕಕ್ಕೆ ಕಳ್ಸೋರ್ನೆಲ್ಲ ಸೇತಾನ್ ಕೆಲಸ ಏನಂತೆ, ಇವನ್ನೆಲ್ಲ ಪಿಕಪ್ ಮಾಡ್ಕೊಂಡು ಎಲ್ಲಿ ಹಾಕೋದು, ಸೀದಾ ಅಂದೋಗಿ ನರಕಕ್ಕೆ ಹಾಕೋದು. ಏನ್ರಿ ನರಕದಲ್ಲಿ ಏನ್ರಿ ಹಿಂಸೆ ಪಡೋಂಥದ್ದು. ಅದರ ಪಾಪ ಮಾಡಿದ್ರೆ ನರಕ, ಪುಣ್ಯ ಮಾಡಿದ್ರೆ ಏನ್ರಿ ಸ್ವರ್ಗ. ಅಂದ್ರೆ ಸೇತಾನ್ ಕೆಲಸ ಏನಪ್ಪಾ ಅಂದ್ರೆ ಹೋಗ್ಬಿಟ್ಟು ನರಕದಲ್ಲಿ ಏನ್ ಮಾಡೋದಂತೆ, ಎಲ್ಲಾರನ್ನು ಕ್ಲೀನಾಗಿ ಏನ್ ಮಾಡೋದವನು ಸಿಸ್ಟಮೆಟಿಕ್ ಆಗಿ ಏನ್ರಿ ಟಾರ್ಚರ್ ಕೊಡ್ತಾರ ಇಲ್ವೋ ಅಂತ ಇಲ್ಲಿ ನೋಡೋದು ಯಾರ ಕೆಲಸಪ್ಪ ಅಂದ್ರೆ ಚೇತನ್ ಕೆಲಸ. ಅದರ ಸಾಧ್ಯಕ್ಕೆ ಈ ರಿಪೋರ್ಟ್, ಡೈಲಿ ರಿಪೋರ್ಟ್ನ ಚೇತನು ಯಾರಿಗಪ್ಪ ಒಪ್ಪಿಸ್ತಾನೆ ಅಂತಂದ್ರೆ ಪರಲೋಕದ ದೇವ್ರಿಗೆ ಏನ್ ಮಾಡ್ತಾನಂತ ಒಪ್ಪಿಸ್ತಾನಂತೆ. ಈ ಎಲ್ಲೈತೆ ಆ ಥರ ವಾಕ್ಯ ಅಂತ ನೋಡಿದ್ರೆ ಯೋಬನ ಪುಸ್ತಕದಲ್ಲಿ ನೋಡ್ದ ಅಂತಂದ್ರೆ ಒಂದು ವಾಕ್ಯ ಏನಾಗಿದೆ ಇದೆ. ಅದರ ಆ ವಾಕ್ಯನ ಓದ್ಬಿಡೋ ನೋಡಿರ್ತೀನಿ. ಇಲ್ಲಿ ಯೋಬ 1ನೇ ಅಧ್ಯಾಯ 6 ಮತ್ತು 7. ಯೋಬ 1ನೇ ಅಧ್ಯಾಯ 6 ಮತ್ತು 7 ಓದ್ರಿ ಯಾರಾದ್ರು ದಯವಿಟ್ಟು. ಬ್ರದರ್ ಸಿಸ್ಟರ್ಸ್ ಯಾರು ಓದ್ತೀರಾ? ಜೋಬ್ 1, 6 and 7 ಓದಿ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ನೋಡ್ರ, ಒಂದಾನೊಂದು ದಿನ ನೀನೆ ದೇವರ ಮುಂದೆ, ಕರ್ತನ ಮುಂದೆ ಎಲ್ಲಾ ದೂತಗಳು ಬರ್ಬೇಕಾದ್ರೆ ಯಾರು ಬಂದಂತೆ? ಆಪಾದಕ ದೂತ ಕೂಡ ಬಂದಂತೆ, ಸೈತಾನ್ ಕೂಡ ಬಂದಂತೆ. ಏನಕ್ಕೆ ಲೆಕ್ಕ ಕೊಡ್ಬೇಕಲ್ಲ. ಇಷ್ಟ ಆತ್ಮಗಳು ತಂದೆ ಇವತ್ತು, ನಾನು ಇಷ್ಟ ಆತ್ಮಗಳನ್ನ ಟಾರ್ಚರ್ ಕೊಟ್ಟೆ, ಇಷ್ಟ ಆತ್ಮಗಳನ್ನ ಇವತ್ತು ಹಿಂಸೆ ಕೊಡೋ ಕರ್ಕೊಂಬಂದಿದ್ದೀನಿ, ನಾಳೆ ಎಷ್ಟು ಆತ್ಮ ಕೊಂಡೋಗ್ಬೇಕು, ಯಾರ್ಯಾರು ಬರ್ತಾರೆ ಇವತ್ತು ಅಂತಬಿಟ್ಟು ಇವೆಲ್ಲ ರೆಕಾರ್ಡ್ ಇಸ್ಕೊಬೇಕಲ್ವಾ. ಇದು ರೆಕಾರ್ಡ್ನ ದೇವ್ರಿಗೆ ಸೆಂಡ್ ಮಾಡೋಕಲ್ಲ. ಅದಕ್ಕೆ ಏನ್ರಿ ಎಲ್ಲಾ ದೂತರುಗಳು ಬರ್ಬೇಕಾದ್ರೆ ಯಾರು ಬಂದಂತೆ? ಆಪಾದಕ ದೂತ ಕೂಡ ಏನ್ ಮಾಡದಂತೇನೆ ಬಂದಂತೆ. ಅದಕ್ಕೆ ದೇವ್ರ ಏನ್ ಕೇಳ್ತಾರೆ ಅವನ್ಗೆ ನೋಡಿ, ಕಂಟಿನ್ಯೂ ಮಾಡಿ ಹಂಗೆ. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ನೋಡ್ರ, ಅಲ್ಲಲ್ಲಿ ಸಂಚರಿಸ್ತಾ ಭೂಲೋಕದಲ್ಲಿ ತಿರುಗ್ತಾ ಇದ್ದು ಬಂದೇನು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕೆ ಭೂಲೋಕದಲ್ಲಿ ಏನಪ್ಪ ಮಾಡಿದೆ ಅಂದ್ರೆ ಕೆಲಸ ಏನಂತೆ, ಭೂಲೋಕದಲ್ಲಿ ಯಾರು ಪಾಪ ಮಾಡಿದ್ರು, ಯಾರು ಸತ್ತೋಯ್ತಾರೆ, ಪಾಪ ಕೃತಿಗಳು ತಕ್ಕಂತೆ ಟಿಕೆಟ್ ಜಲ್ದಿ ಕೊಡ್ಬೇಕಲ್ಲ, ಕಟ್ ಆಫ್ ಮಾಡ್ಬೇಕಲ್ಲ, ವೇಟಿಂಗ್ ಲಿಸ್ಟ್ ಅವ್ರಲ್ಲ, ಅದನ್ನ ಕರ್ಕೊಂಬರಕ್ಕೆ ಏನ್ ಮಾಡ್ತಿದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಭೂಲೋಕದಲ್ಲಿ ಸಂಚರಿಸ್ತಾ ಬಂದೆ ದೇವ್ರೇ ಅಂತ ಹೇಳ್ದಂತೆ. ಅದರ ಹಾಗಾದ್ರೆ ಸೇತನ್ನ ದೇವ್ರಿಟ್ಟವ್ರ ಯೋಚನೆ ಮಾಡ್ರಿ ಇದ್ರಿ. ದೇವ್ರೇ ನರಕ ಮಾಡಿ ಸೇತಾನ್ಗೆ ಜವಾಬ್ದಾರಿ ಕೊಟ್ಬಿಟ್ಟು ನೀನ್ ಪಾಪಿಪ್ಪ, ನೀನು ಎದುರಾಳಿ, ಆದ್ರೂ ಕೂಡ ಏನ್ರಿ ನಿನ್ಗೆ ನೀನ್ ನರಕ ಅಂತ ನಾನೇ ಕಟ್ಕೊಡ್ತೀನಿ, ನೀನ್ ಕೆಲಸ ಏನಂದ್ರೆ ನನಗೆ ವಿರುದ್ಧವಾಗಿರೋ ಪಾಪಿಗಳು ಏನ್ ಮಾಡ್ತೀನಿ ಹಿಂಸೆ ಕೊಡ್ಬೇಕು. ಇವ್ರೇನು ಪುಣ್ಯವಂತರ? ಪುಣ್ಯ ಮಾಡಾರ ಇವ್ರ? ಇವ್ರ ಹತ್ರ ದೊಡ್ಡ ದ್ರೋಹಿ ಅಲ್ವಾ?
ನೋಡ್ರಿ, ಎಲ್ಲಾ ಪಾಪಿಗಳಿಗೆ ಹಿಂಸೆ ಕೊಡಕ್ಕೆ ಏನ್ ಮಾಡವ್ರೆ? ದೇವ್ರ ನರಕ ಮಾಡವ್ರೆ. ಎಲ್ಲಾರ್ಕಿಂತ ದೊಡ್ಡ ಪಾಪಿ ಯಾರು? ಸೇತಾನ್ ತಾನೆ. ಇವ್ರೇನ್ ಬೇರೆ ಅಂತ ನರಕದ ಹಾಕೋದು? ಅದರ ಆಕ್ಚುಲಿ ನೋಡ್ಬೇಕ್ರೆ ಸೇತಾನು ಮತ್ತೆ ಬಿದ್ದೋಗಿರೋ ದೂತಗಳನ್ನ ಏನ್ ಮಾಡ್ಬೇಕು? ನರಕಕ್ಕೆ ಹಾಕ್ಬೇಕು. ಹೌದಾ ಇಲ್ವಾ? ಬೆಂಕಿ ಕಿರಿಗೆ ಹಾಕ್ಬಿಟ್ಟು ಮಾಡ್ಕೊ ರೋಸ್ಟ್ ಮಾಡೋಕ್ ತಾನೆ. ಅದ್ಯಾಕ್ ಮಾಡ್ತಾ ಇಲ್ಲ? ಹ? ಅಲ್ವರ? ಪಾಪಿಗಳಾಗಿರೋ ಮನುಷ್ಯನ್ ಮಾತ್ರ ಮಾಡ್ಬೇಕು. ಮಾಡ್ಬೇಕು. ಅದು ಯಾರ ಕೆಲಸ? ಅದು ಇವ್ರ ಕೆಲಸನೇ ಅಂತೆ. ಎಲ್ಲ ಹೇಳ್ಕೊಂಬರೋದಲ್ಲ, ಪಾಪ ಮಾಡಿಸೋದು ಇವ್ರ ಕೆಲಸ. ಪಾಪ ಮಾಡಿ ಮೇಲೆ ಶಿಕ್ಷೆ ಕೊಡೋದು ಇವ್ರ ಕೆಲಸ. ಮಾಡೋದೆಲ್ಲ ಮಾಡ್ಬಿಟ್ಟು ಬೇರೆಯವ್ರ ಮೇಲೆ ತಪ್ಪರ್ಸೋದು ಅದು ಇವ್ರ ಕೆಲಸನೇ. ಇದೇ ನ್ಯಾಯ? ಯೋಚನೆ ಮಾಡಿರ್ತೀನಿ. ಒಬ್ಬ ಮನುಷ್ಯ ಏನ್ರಿ ಜೀವನದಲ್ಲಿ ಎಷ್ಟು ಪಾಪ ಮಾಡ್ಬೋದಪ್ಪ ಅಲ್ಲಿ ಸ್ವಲ್ಪ ಲೆಕ್ಕಾಕರ ಸ್ವಲ್ಪ ಥಿಂಕ್ ಮಾಡ್ಬೇಕು ನಾವು. ನೋಡ್ರಿ ಇರ್ತೀನಿ, ನಾವು ಏನೇ ಯೋಚನೆ ಮಾಡಿದ್ರು ಸರಿ ಅಥವಾ ನಾವು ಏನೇ ನಿರ್ಧಾರ ಬಂದ್ರು ಸರಿ, ಸ್ವಲ್ಪ ಜ್ಞಾನವಾಗಿ ನಾವು ಚಿಂತೆ ಮಾಡ್ಬೇಕ್ರಿ. ಬಿರಿಯ ಪಟ್ಟಣದವ್ರು ಹೆಂಗಿದ್ರಂತೆ? ಅಪೋಸ್ಟ್ಲು ಪೌಲ್ ಹೇಳಂತೆ ಎಲ್ಲಾ ಮಾತುಗಳನ್ನ ಸತ್ಯವೈದ್ಯಲ್ಲ ಹೌದೋ ಇಲ್ಲ ಅಂತ ಪರೀಕ್ಷೆ ಮಾಡಿ ನೋಡುತ್ತೆ. ನಾವು ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ಬೇಕು. ನೋಡ್ರಿ, ಇವಾಗ ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಯುಗ ಯುಗಾಂತರಗಳವರೆಗೆ ಏನ್ರಿ ಅದಕ್ಕೆ ಅಂತ್ಯನೇ ಇಲ್ದಿರೋ ರೀತಿಲಿ ಅಷ್ಟು ವರ್ಷ ಅವ್ರಿಗೆ ಹಿಂಸೆ ಕೊಡ್ತಾರೆ ಅಂತಂದ್ರೆ ಇದು ಹೇಗೆ ನ್ಯಾಯ? ಇದ್ರಲ್ಲಿ ಏನಿದೆ? ತತ್ವ ಏನಿದೆ ಅಂತ ಸ್ವಲ್ಪ ನಾವು ಯೋಚನೆ ಮಾಡೋಣ ಅಂತೀನಿ. ನೋಡಿ, ಒಬ್ಬ ಮನುಷ್ಯ 100 ವರ್ಷ ಬದುಕ್ತಾನೆ ಅಂತ ಊಹೆ ಮಾಡ್ಕೊಳೋಣ. ಇವಾಗೆಲ್ಲ 100 ವರ್ಷ ಯಾರು ಬದುಕಲ್ಲ, 50ಗೆ ಟಿಕೆಟ್. ಅದರ 100 ವರ್ಷ ಬದುಕ್ತಾರೆ ಅಂತ ಅನ್ಕೊಳೋಣ. ಅವಾಗ ಅನ್ಕೊಂಡ್ರೆ ಒಂದು ದಿನದಲ್ಲಿ 24 ಗಂಟೆ ಇದೆಪ್ಪ. 24 ಗಂಟೆಯಲ್ಲಿ 8 ಗಂಟೆ ನಿದ್ದೆ ಮಾಡ್ಬೇಕು ಅನ್ನೋ, 8 ಗಂಟೆ ಕೆಲಸ ಮಾಡಬೇಕು. ಇನ್ನು ಬಾಕಿ ಇರೋದು ಎಷ್ಟು ಗಂಟೆ? ಇನ್ನು 8 ಗಂಟೆ. ಈ 8 ಗಂಟೆ ಬರೀ ಪಾಪ ಮಾಡ್ತಾರೆ ಅಂತಾನೆ ಅಂದ್ಕೊಳೋಣ. ಆಗಲ್ಲ ಆಕ್ಚುಲಿ ಅದು. ಹಂಗೆ ತಿಳ್ಕೊಳೋಣ, ಪಾಪನೇ ಮಾಡ್ತಾನಪ್ಪ ಅಂತ ನಾವೇನ್ ಮಾಡೋಣ, ನಾವು ತಿಳ್ಕೊಳೋಣ. ಸರಿ, ಹಂಗ ಅನ್ಕೊಂಡ್ರು ಎಷ್ಟಾಯ್ತು? ಅವನ ಜೀವಮಾನವಲ್ಲ 34% ಪಾಪ ಮಾಡ್ತಾನೆ ಅಂತ ಲೆಕ್ಕ ಬಂತು. ಅದೇನ್ರಿ 34 ವರ್ಷ, 100 ವರ್ಷ ಇದ್ರೆ ಅದ್ರಲ್ಲಿ 34% ಅಂತ ತಗೊಂಡ್ರೆ ಬರೀ 34 ವರ್ಷ ಅವ್ನು ಪಾಪ ಮಾಡೋದು. ಸರಿ, 34 ವರ್ಷ ಒಬ್ಬ ವ್ಯಕ್ತಿ ಪಾಪ ಮಾಡಿದ್ರೆ ಅವ್ನಿಗೆ ಎಷ್ಟು ವರ್ಷ ಶಿಕ್ಷೆ ಕೊಡ್ಬೇಕು? 34 ವರ್ಷ ತಾನೇ ಕೊಡ್ಬೇಕು. ಯುಗ ಯುಗಾಂತರಗಳಲ್ಲಿ ಬಿಡುಗಡೆನೇ ಇಲ್ದ್ರ, ಕನಿಕರನೇ ಇಲ್ದ್ರ, ಚಿತ್ರಹಿಂಸೆ ಕೊಡೋದು, ಇದು ಯಾವ ಮಾತ್ರಕ್ಕೆ ತಾನೇ ನ್ಯಾಯ? ಕರ್ತನಲ್ಲಿ ಪ್ರಿಯ ನೀವು ಯೋಚನೆ ಮಾಡಿದ್ದೀರಿ, ಏನ್ ನ್ಯಾಯ ಇದು? ಅದು ಎಂಥ ನರಕಪ್ಪ ಅಂತಂದ್ರೆ ಅಗ್ನಿ ನರಕ. ಬೆಂಕಿ ಆರದೇ ಇಲ್ಲ, ಬೆಂಕಿ ತಗ 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 ಅಂತ ಕುಯ್ತಾ ಇರ್ತಾರೆ ನೋಡಿರ್ತೀನಿ. ಏನ್ರಿ ಯೋಚನೆ ಮಾಡಿ ನಿಂತೀನಿ, ಮನುಷ್ಯ ಬೆಂಕಿಯಲ್ಲಿ ಬಿದ್ದರೆ ಹೇಗಿರ್ತಾರೆ ಗೊತ್ತಾ? ನೋಡ್ರಿ, ಮೊನ್ನೆ ಗುಜರಾತ್ ಏರ್ಕ್ರಾಫ್ಟ್ ಅಲ್ರ, ಏನು ಅಹಮದಾಬಾದಲ್ಲಿ ಏರ್ಕ್ರಾಫ್ಟ್ 15 ಸೆಕೆಂಡ್ಸಲ್ಲಿ ಸುಟ್ಟು ಭಸ್ಮ ಆಗೋಯ್ತ್ರಿ. ಬಾಡಿಗಳು ನೋಡಿಸ್ತಾರ್ರಿ, ನೋಡ್ತೀರಿ ಫೋಟೋ ನೋಡಿರ್ತೀರಿ, ಅರ್ಧಂಬರ್ಧ ಬೆಂದು ಹೊಡೈತ್ರಿ. ಅಲ್ರ ಏನ್ರಿ ಹಾಗೇ ಹೊಗೆ ಬರ್ತೈತೆ ನೋಡಿದ್ರೆ. ಎಂಥ ಮನುಷ್ಯನಾಗ್ಲಿ ಏನ್ರಿ ಗುಂಡಿಗೆ ಹೊಡೆದೋಗ್ಬಿಡ್ತಾರೆ, ಮನ್ಸೇ ಕರ್ಗೋಗ್ಬಿಡ್ತಾರೆ ನೋಡಿದ್ರೆ. ಅಯ್ಯೋ ಅಂತ ಅನಿಸ್ತಾರೆ. ಅಲ್ರ ಹೆಂಗೆ ಕೂತರು ಹಂಗೇನಾಗ್ಬಿಟ್ರಿ, ಕರ್ಕಲಾಗ್ಬಿಟ್ರಿ. ಅದರ ಕರ್ತನಿ ಪ್ರೀತಿ ಅಂತ ಸ್ವರಗಳು ಯೋಚನೆ ಮಾಡಿರ್ತೀನಿ. 15 ಸೆಕೆಂಡ್ ಹಿಂಗೆ ಅವ್ರ ಕಾಲ ಕಳೆದಿರ್ಬೇಕು. 15 ಸೆಕೆಂಡಲ್ಲಿ ಎಷ್ಟು ಜನಕ್ಕೆ ಹೃದಯಾಘಾತ ಆಗಿರ್ಬೇಕು, ಎಷ್ಟು ಜನಕ್ಕೆ ಇಲ್ಲಿದೆಲ್ಲ ಏನು ಆಲೋಚನೆ ಬಂದಿರ್ಬೇಕು, ಎಷ್ಟು ಭಯ ಆಗಿರ್ಬೇಕು. ಆ ಒಂದು ಏವಿಯೇಷನ್ ಫ್ಯೂಲ್ ಏನ್ರಿ, ವೆರಿ ಫಾಸ್ಟೆಸ್ಟ್ ಫ್ಯೂಲ್ ಟು ಬರ್ನ್ ಅಂದ್ರೆ ಏವಿಯೇಷನ್ ಫ್ಯೂಲ್ ರೀ. ಸೆಕೆಂಡ್ಸ್ ಅಲ್ಲಿ ಏನ್ರಿ ಆಗ್ಬಿಡ್ತಾರೆ, ಸುಟ್ಟಂಗೆ ಹಂಗೆ ಸ್ಪಾಟ್ ಬಿಟ್ಕೊಂಡ ಏನಾಗ್ಬಿಡ್ತಾರೆ, ಅದರ ಬಲ್ಜೋಟ್ ಆಗ್ಬಿಡ್ತಾರೆ. ಅದರ ಯೋಚನೆ ಮಾಡ್ರಿ ಅಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇದೇ ತರ ಗೋದ್ರ ಅಲ್ಲಿ ಒಂದು ಬೋಗಿ ಏನಾಗ್ಬಿಡ್ತು, ಬೆಂಕಿ ಹಚ್ಕೊಂಡ್ಬಿಡ್ತು ನೋಡ್ರಿ ಅಂತೀನಿ. ಕಬ್ಬಣ ಬಿಸಿ ಆಗ್ತದ ನೋಡ್ರಿ ಅಂತೀನಿ. ಜನಗಳು ಅಯ್ಯೋ ಅಯ್ಯೋ ಬಿಸಿ, ಅಯ್ಯೋ ಬಿಸಿ ಬಿಸಿ, ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾವ್ರೆ. ಕರೋಗು ಆಗ್ತಲ್ಲ. ಡೋರ್ ತೆಗಿನ ಅಂತಂದ್ರೆ ಕಬ್ಬಣ ಬಿಸಿ ಆಗ್ಬಿಡೈತೆ. ಅಯ್ಯೋ ಎಸ್ಕೇಪ್ ಆಗೋಣ ಅಂತ ಚೇರ್ ಕೆಳ ಹೋದ್ರೆ ಅಲ್ಲೇನ್ರಿ, ಅಯ್ಯೋ ಅದು ಕಬ್ಬಣ. ಮೇಲೆ ಎತ್ಕೊಳೋಣ ಅಯ್ಯೋ ಅಂತಂದ್ರೆ ಅಲ್ಲೂ ಕಬ್ಬಣ. ಬಾತ್ರೂಮ್ಗೆ ಹೋಗೋಣ ಕಬ್ಬಣ, ಎಲ್ಲುದ್ರು ಕಬ್ಬಣ. ಬಿಸಿ ಎಲ್ಲಿ ಕೆಂಡಾದಂಗೆ ಆಗ್ಬಿಡೈತೆ. ಮುಟ್ಟಿ 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 ಬಿಸಿಯಲ್ಲಿ ಮನುಷ್ಯ ಹಂಗೆ ಆ ಹಂಗೇ ಕೂಗಾಡ್ತಾ ಹಂಗೇ ಬಡ್ಕೊಂತೇನಾಗ್ಬಿಟ್ರು, ಸುಟ್ಟು ಭಸ್ಮ ಆಗ್ಬಿಟ್ರು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ. ಇದೇ ತರ ಕುಂಭಕೋಣಂನಲ್ಲಿ ಏನ್ರಿ ಪಾಪ ಅಮಾಯಕರ ಮಕ್ಕಳು ಊಟ ಮಾಡ್ತಾ ಇದ್ರಿ ರೀ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು. ಮೇಲ್ಗಡೆಯಿಂದ ಹಂಗೇ ಛಾವಣಿ ಬಿದ್ದಿ ಬೆಂಕಿಯಲ್ಲಿ ಏನಾಗ್ಬಿಟ್ರು ಗೊತ್ತಾ, ಎಲ್ಲ ಮಕ್ಳುಗಳು ಹಂಗೆ ಸುಟ್ಟೋಗ್ಬಿಡ್ತಾರೆ. ಅರ್ಧಂಬರ್ಧ ಬೆಂದಿರೋಂಥ ದೇಹ. ಅವ್ರ ಮಕ್ಳದ್ ನೋಡ್ಬಿಟ್ಟು ತಾಯಿಗಳು ತಂದೆಗಳು ಹರ್ಚ್ಕೊಂತಾರೆ ನೋಡ್ರಿ ಅಂತೀನಿ. ಇನ್ನ ಜೀವಂತ ಉಳಿದಿರೋ ಮಕ್ಳುಗಳು ಕೂಗ್ತಾರೆ, ಅಪ್ಪ ಕಾಪಾಡಪ್ಪ, ಅಮ್ಮ ಕಾಪಾಡಮ್ಮ, ಅಮ್ಮ ಉರಿ ಕಣಮ್ಮ, ಅಮ್ಮ ಸಹಿಸ್ಕೊಂಡು ಹೇಳ್ತಾರಮ್ಮ,
ಆಗ್ತಲ್ಲ ಅಂತ ಡಾಕ್ಟ್ರುಗಳು ಏನು ಮಾಡ್ತಾರೆ, ಏನು ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ಇದು ಟ್ರೀಟ್ಮೆಂಟ್ ಎಲ್ಲ ಸಹಿಸ್ಕೊಬೇಕು, ವಾಸಿ ಆಗೋ ತನಕ ಸಹಿಸ್ಕೊಬೇಕು, ಏನು ಮಾಡ್ತಾರೆ, ಏನು ಗೋಳು ಗೊತ್ತಾ, ಅಯ್ಯೋ ಅಪ್ಪ ಅಮ್ಮಗೆ ನೋಡೋಕ್ಕಾಗಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಹಿಟ್ಲರ್ 60 ಲಕ್ಷ ಯಹೂದ್ಯನ್ನ ಸಿಸ್ಟಮೆಟಿಕ್ ಟಾರ್ಚರ್ ಕೊಟ್ಟಾರೆ. ಇವತ್ತು ನೀವು ಪೋಲ್ಯಾಂಡ್ಗೆ ಹೋದ್ರೆ ನೋಡ್ಬೋದು ರೀ, ಅವ್ರ ಎಲುಬುಗಳೆಲ್ಲ ಹಂಗೆ ಐತ್ರಿ, ಆ ದೃಶ್ಯಗಳೆಲ್ಲ ಹಂಗಿದೆ, ಅಲ್ಲಿ ನೋಡ್ತೀನಿ ಫೋಟೋಲಿ ಅಂತೀರಿ. ಮನುಷ್ಯನಿಗೆ ಕೂಡ ಚಿತ್ರಹಿಂಸೆ ಇದೇನಾ? ಇದನ್ನ ನೋಡಿ ಯಾವ ಮನುಷ್ಯ ಹತ್ರನ ಸೇರಿಸ್ಕೊಂತಾನ್ರಿ? ಸದ್ದಾಮ್ ಹುಸೇನ್, ಡಿಕ್ಟೇಟರ್ ಆಫ್ ಇರಾಕ್, ಊರ್ನೇ ಡೆಸರ್ಟ್ ಅಲ್ಲಿ ಸಮಾಧಿ ಮಾಡ್ಬಿಟ್ಟಾರೆ. ಇಡೀ ಊರ್ನೇ ಸಮಾಧಿ ಮಾಡ್ ಜೀವಂತ ದಫನ್ ಮಾಡ್ಬಿಟ್ಟ. ಅವ್ನಿಗೇಂತ ಶಿಕ್ಷೆ ಕೊಟ್ರ? ಅವರ ಹ್ಯಾಂಗ್ ಇನ್ ಟು ಡೆತ್. ಯಾಕೆ? ಇಂಥ ಒಂದು ಕ್ರೂರವಾಗಿರೋ ಮನುಷ್ಯರು ಇರ್ತಾರ, ಇಂಥವ್ರಿಗೆ ಜೀವಿಸೋದಕ್ಕೆ ಅಧಿಕಾರ ಇಲ್ಲ, ಬೇಡ ಕನಿಕರೇ ನೋಡ್ಸಿದ ಮನುಷ್ಯನ ತೆಗೆದಾಕಿ ಅಂತಂದ್ರು. ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಹಿಟ್ಲರ್ನು ಕೂಡ ಅವ್ನು ಹೆಂಗಾರ ಮಾಡಿ ಜೀವಂತವಾಗಿ ಹಿಡಿಯಬೇಕು ಅಂತ ಪ್ರಯತ್ನ ಮಾಡಿದ್ರು. ಹಿಟ್ಲರ್ ಹೆಂಗ್ ಗೊತ್ತಾ ಮಾಡ್ದ? ಸೂಸೈಡ್ ಮಾಡ್ಕೊಂಬಿಟ್ಟ. ಪಾಯಿಂಟ್ ಬ್ಲಾಂಕ್ ರೀ, ಗನ್ನಿಂಗ್ ಇಟ್ಕೊಂಡು ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡೋದು. ಗೊತ್ತಾಯ್ತು, ಸಿಗಾಕೊಂಡ್ರೆ ನಮ್ಮನ್ನು ಜೀವಂತವಾಗಿ ಬಿಡೋದಿಲ್ಲ. ಅಷ್ಟೊಂದು ಹಿಂಸೆ ಮಾಡೋರೆ ಅವರು ಕೊಟ್ಟವ್ರೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇವೆಲ್ಲ ನೋಡಿದ್ರೆ ನಮ್ಗೇನನ್ಸರೆ? ನಮಗೆ ಸಂತೋಷ ಆಗ್ತಾರ, ನಮಗೆ ದುಃಖ ಆಗ್ತಾರ? ನೀವು ವ್ಯವಸ್ಥೆ ಮಾಡಿರ್ತೀರಿ, ನೀವು ನೋಡ್ತಾ ಇದ್ದಿಲ್ಲ, ಸ್ಕ್ರೀನ್ ಆಗ್ತಾ ಇದೀನಿ, ಸ್ಲೈಡ್ಸ್ಗಳು ಆಗ್ತಾ ಇದೀನಿ ಅಲ್ವರ? ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಇವೆಲ್ಲ ನೋಡಿ ಎಂಥ ಮನುಷ್ಯನೇ ಆಗ್ಲಿ ರೀ, ಮನ್ಸಿಗೆ ಏನಾಗ್ತದೆ, ತುಂಬ ಕಷ್ಟ ಆಗ್ತದೆ. ಅಯ್ಯೋ ದೇವ್ರೆ, ಯಾರೇ ಇರಲಿ ದೇವ್ರೆ, ಅವ್ರ ರಕ್ಷಣೆ ಒಂದವರೋ ಒಂದಿಲ್ವೋ, ಬೇಡ ದೇವ್ರೆ, ಅವ್ರಿಗೆ ಒಳ್ಳೇದು ಮಾಡೋ ದೇವ್ರೆ, ದೇವ್ರೆ ಅವ್ರಿಗೆ ದಯ ನೋಡ್ಸು, ದಯವಿಟ್ಟು ದೇವ್ರೆ ಇದೆಲ್ಲ ನಿಲ್ಲಿಸ್ಬಿಡು, ಇವೆಲ್ಲ ಬೇಡ, ಚೆನ್ನಾಗಿರ್ಲಿ ದೇವ್ರೆ ಅಂತಾನೆ ಎಲ್ಲ ಮನುಷ್ಯರು ಬಯಸೋದು ಹೊರ್ತು, ಅವನ ಜಾತಿ ಬೇರೆ, ಅವನ ಧರ್ಮ ಬೇರೆ, ಅವನ ವಿಶ್ವಾಸ ಬೇರೆ, ಅವ್ನು ನಂಬ್ತಾ ಇಲ್ಲ ಯೇಸು ಕ್ರಿಸ್ತನ, ಅವ್ನ ನರಕಕ್ಕೂ ಇಲ್ಲಿ ಅನುಭವಿಸ್ಲಿ, ಇನ್ನೊಂದು ನಾಳೆ ಸತ್ಮೇಲೆ ಏನು ಮಾಡಲಿ, ಇನ್ನ ಅನುಭವಿಸ್ಲಿ ಅಂತ ಯಾರ ಮನ್ಸಲ್ಲೂ ಒಂದೇ ಒಂದು ಥಾಟ್ ಬರಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಆಗಿರ್ಬೇಕಾದ್ರೆ ನಮ್ಮ ಕರ್ತನೋ, ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನು ಎಲ್ಲಾರ್ಕಿಂತ ಕರುಣಾಮಯಿ ರೀ. ಬೈಬಲಲ್ಲಿ ನೋಡ್ತೀರಿ, ಅವ್ರು ಹೇಳ್ತಾರೆ, ನಾನು ಕಾಣೆಯಾಗಿರೋಂಥ ಯಹೂದ್ಯರಾಗಿರೋಂಥ ಇಸ್ರೇಲ್ ಮನೆ ತನಗೆ ಮಾತ್ರ ಕಳ್ಸಲ್ಪಟ್ಟಿನಿ ಅಂತ ಹೇಳ್ತಾರೆ. ಆದರೂ ಕೂಡ ಕಾನಾನಸ್ಥರು ಹೇಳ್ತಾರೆ, ಅಯ್ಯೋ ಹೌದು ಸ್ವಾಮಿ, ದಯವಿಟ್ಟು ನಮ್ಮಲ್ಲಿ ಕರುಣೆ ಇರು, ಕೃಪೆ ನಡೆಸು, ದಾವೀದನ ಕುಮಾರನೇ ಕರುಣೆ ಇಡು ಸ್ವಾಮಿ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತನ ಮನಸ್ಸಿಗೆ ಕರ್ಕೋಯ್ತ್ರಿ. ಹೌದಾ? ಯೇಸು ಕ್ರಿಸ್ತನ್ಗೆ ಅದು ಬಿಟ್ಟು ಹೋಗಕ್ಕಾಗಿಲ್ಲ ರೀ. ಅದರ ಯೇಸು ಕ್ರಿಸ್ತ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ತಾಯಿ ಕಂದ ಹಂಗಲ್ಲ, ನಾಯಿಗಳ ಮಕ್ಳುಗಳು ತಿನ್ನಂತ ರೊಟ್ಟಿ ನಾಯಿಗಳ್ಗೆ ಹಾಕೋದೇನಲ್ಲ ಸೂಕ್ತ ಅಲ್ಲ ಅಂತ. ಏನ್ರಿ ಮಾತಂದ್ಬಿಟ್ರು. ಆ ಸ್ತ್ರೀಗೆ ಎಷ್ಟು ಹರ್ಟ್ ಆಗಿರ್ಬೇಕು. ಯಾರು ಆ ಸ್ತ್ರೀ ಏನು ಜ್ಞಾನ ಉತ್ತರ ಕೊಟ್ಟು ಗೊತ್ತಾ? ಹೌದು ಸ್ವಾಮಿ, ನೀವು ಹೇಳೋದು ಕರೆಕ್ಟ, ನಾವು ನಾಯಿಗಳೇ, ಹೌದು ನಾನು ನಿಮ್ಮ ದೃಷ್ಟಿಯಲ್ಲ ಯೋಗ್ಯರಲ್ಲ, ಅಯೋಗ್ಯರೇ, ನಾಯಿಗಳೇ. ಆದರೂ ಸ್ವಾಮಿ, ನಾಯಿಗಳೇನು ಮಾಡ್ತಾರೆ, ಯಜಮಾನ್ ಮೇಜಿನ ಬೀಳಂತ ತುಂಡುಗಳು ತಿಂತಾವಲ್ಲ, ಆ ಥರ ದಯವಿಟ್ಟು ಭಿಕ್ಷೆ ಹಾಕ್ಬಿಡಪ್ಪ, ಅಪ್ಪ ದಯವಿಟ್ಟಪ್ಪ ಹಂಗೆ ಹೋಗ್ಬಿಡ ಅಲ್ರ, ಕಣ್ಣು ನೋಡ್ಸಪ್ಪ, ಭಿಕ್ಷೆ ಹಾಕ್ಬಿಡಪ್ಪ ಅಂತ ಏನು ಮಾಡ್ತಾರೆ, ಕೇಳ್ತಾರೆ. ಏಸು ಕ್ರಿಸ್ತ ಮನಸ್ಸಿಗೆ ಕರ್ಗೋಗ್ಬಿಡ್ತಾರೆ. ಅದರ ಅವ್ರಿಗೇನು ಮಾತಾಡೋಕ್ಕಾಗಿಲ್ಲ. ಅಯ್ಯೋ ನಿನ್ನ ನಂಬಿಕೆ ಏನಾಗಿದೆ, ನಿನ್ನ ಸ್ವಸ್ಥಪಡಿಸಿದೆ ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ ಅಂತೀನಿ, ನಮ್ಮ ಕರ್ತನು ಅಷ್ಟು ಕರುಣಾಮಯಿಯಾಗಿರ್ಬೇಕಾರೆ ಎಲ್ಲ ಮನುಷ್ಯರು ಮಾಡಿರೋ ಪಾಪಗಳಿಗೆ ಯುಗಾಂತಗಳ್ರಿ ರಿಲೀಫ್ ಇಲ್ಲ ರೀ. ಅವ್ನು 100 ವರ್ಷ ಬದುಕಿರ್ಲಿ, 30 ವರ್ಷ ಬದುಕಿರ್ಲಿ, 1000 ವರ್ಷ ಬದುಕಿರ್ಲಿ, ಅವನಿಗೆ ಯುಗಾಂತಗಳ್ರಿ. ಎಟರ್ನಿಟಿ ಟು ಎಟರ್ನಿಟಿ, 10,000 20,000 ಕೋಟಿ ವರ್ಷಗಳು ಬರೀ ಹಿಂಸೆನೆ. ಈ ಥರ ಒಂದು ಚಿತ್ರ ನೋಡಿದ್ರೆ ನಮ್ಮ ಕರ್ತನಿಗೆ ಅದು ಆ ಒಂದು ಗುಣ ಹೋಲಿಕೆ ಆಗ್ತಾರೆ. ಯೋಚನೆ ಮಾಡ್ರಿ, ಒಂಥರ ವಿಕಾರವಾಗಿರುತ್ತೆ, ರಾಕ್ಷಸದ ಗುಣ ಥರ ಇಲ್ವಾ ಅದು? ಅವರ ಹಿಂಸೆ ಕೊಡೋದು, ಚಿತ್ರಹಿಂಸೆ ಕೊಡೋದು, ವೇದನೆ ಕೊಡೋದು, ಅವ್ರಿಗೆ ಹಿಂಸೆ ಕೊಡೋದು ನೋಡಿ ಇವ್ರು ಏನು ಮಾಡೋದು, ತುಂಬ ಖುಷಿ ಪಡೋದಾ, ಅಂಬಸ್ ಸಂತೋಷವಾಗಿದೆ ಅಂತ ಅಲ್ರ. ಇದು ನೋಡಿ, ನಮ್ಮ ಸತ್ಯವೇದದಲ್ಲಿ ನಮ್ಮ ಕರ್ತನ ಗುಣಕ್ಕೆ ಟೋಟಲ್ ಆಗಿ ಡಿಫ್ರೆಂಟ್ ಆಗಿದೆ ರೀ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಸ್ವಲ್ಪ ಯೋಚನೆ ಮಾಡಿ ಅಂತೀನಿ. ನಮಗೆ ಏನ್ರಿ ರೋಡಲ್ಲಿ ಹೋಗ್ಬೇಕಾರೆ ನಮ್ಮ ಮಕ್ಳಿಗೊಂದು ನಾಯಿ ಕಚ್ಚಿಬಿಡ್ತೀನಿ ತಿಳ್ಕೊಳ್ಳಿ, ಏನ್ರಿ ನಾವೇನು ಮಾಡ್ತೀರಿ, ಬರ್ತದೆ, ನನ್ನ ಮಗನ ಕಚ್ಬಿಟ್ಯಾ ಬಾ ಹಿಂಗೆ ಮಾಡ್ತೀನಿ ಅಂತ ಏನು ಮಾಡ್ತಾರೆ, ನಾಯಿ ಇಟ್ಕೊಂಡು ಏನು ಮಾಡ್ತೀರಿ, ಅವ್ನು 2 ಏಟು ಹೊಡಿತೀರಿ, 3 ಏಟು ಹೊಡಿತೀರಿ, ಆಮೇಲೆ ಮಾಡ್ತಾರೆ ಅದು ಕೊಯ್ಯೋ ಅಂದ ತಕ್ಷಣ ನಮ್ಗೆ ಏನು ಮಾಡ್ತಾರೆ, ಅಯ್ಯೋ ಒಲಿ ಬಿಟ್ಬಿಡಪ್ಪ, ಅದು ಏನಂಗೆ ಅಂತಾರೆ, ಒಂಥರ ಹೇಳ್ತಾರಲ್ಲ ಬಿಟ್ಬಿಡು ಅಂತ ನಮ್ಗೇನು ಹೇಳ್ತಾರೆ ಮನಸ್ಸಿಗೆ ಕರ್ಕೊಬಿಡ್ತಾರೆ ಅಲ್ವರ. ಹೌದು ಅನಿಸ್ತದ ಇಲ್ವಾ? ಅದು ಬದಲಾಗೆ ನಾಯಿ ಕಚ್ಬಿಡ್ತು ಅಂದ್ಬಿಟ್ಟು ನಾಯಿನ ಎಳ್ಕೊಂಬಂದು ಕೈ ಕಾಲು ಕಟ್ಟಾಕಿ ಚರ್ಮ ಸುಳ್ದಿ
ಆ ಅದು ಉಗುರು ಕಿತ್ತಿ ಅಲ್ಲಿ ಕಿತ್ತಿ ಬಿಸಿ ಬಿಸಿ ಕುದಿ ನೀರಲ್ಲಿ ಹಾಕ್ಬಿಟ್ಟು ಅನ್ಬಸ್ ಅನ್ಬಸ್ ನೋಡಿ ನೋಡಿ ಕಚ್ತಲ್ಲ ಅನ್ಬಸ್ ಅನ್ಬಸ್ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಅವಾಗ ಕಚ್ಚಿ ಆಯ್ತಲ್ಲ ಇವಾಗ ಅನ್ಬಸು ಅಂತ ಅಂತೀರಾ? ಯೋಚನೆ ಮಾಡ್ರಿ, ಯಾರು ಅಂತಾರ ಇದನ್ನ? ಯಾರು ಮಾಡ್ತಾರ ಇದನ್ನ? ಯೋಚನೆ ಮಾಡ್ರಿ ಅಂತೀನಿ. ಕರ್ತನಲ್ಲಿ ಪ್ರೀತಿ ಅಂದ್ರೇ ಯಾರು ಮಾಡಲ್ಲ ರೀ ಅಲ್ದರ. ಯಾರು ನಮ್ಮ ಮನೆ ಬಂದ್ಬಿಟ್ಟು ಕಂಪ್ಯೂಟರ್ ರಿಪೇರಿ ಮಾಡೋಣ, ಕಂಪ್ಯೂಟರ್ ಕೆಡಿಸ್ಬಿಟ್ರೆ ಅವ್ನು ಪಣ ತೆಗೆದ್ಬಿಡ್ತೀರಾ? ಅವ್ನು ಚಿತ್ರ ಹಿಂಸೆ ಕೊಡ್ತೀರಾ? ಅಲ್ಲೆಲ್ಲ ಕಿತ್ತಾಕ್ಬಿಡ್ತೀರಾ? ಹೇಳ್ರಿ, ಅವ್ನಿಗೆ ವೇದನೆ ಕೊಡ್ತೀರಾ? ಅವಮಾನ ಮಾಡ್ತೀರಾ? ಇಲ್ಲ ರೀ, ಬೈತೀರಿ. ಮ್ಯಾಕ್ಸಿಮಮ್ ಏನಂಗೆ ಗೊತ್ತಿಲ್ಲ ಕಣಪ್ಪ, ಇನ್ನೊಂದು ಸಿಸ್ಟಮ್ ಕೊಡ್ಸು ಅಂತ ಹೇಳ್ತೀರಿ, ದುಡ್ಡು ಕೊಟ್ಬಿಡು ಅಂತ ಹೇಳ್ತೀರಿ, ಅಷ್ಟೇ. ಏನು ಎಡೆಟ್ ಹೊಡಿತೀರಿ ಅಷ್ಟೇ. ಆದ್ರೆ ಈ ಥರ ಚಿತ್ರ ವೇದನೆ ಕೊಡ್ತೀರಾ? ಇಲ್ಲ ರೀ. ಹಂಗಿರ್ಬೇಕಾದ್ರೆ ಸತ್ಯವೇದದಲ್ಲಿ ಮಾತ್ರ ಯಾಕೆ ದೇವರು ಪಾಪಿಗಳಿಗೆ ಈ ಥರ ಶಿಕ್ಷೆ ಅಲ್ವರ? ನೋಡಿ, ದೇವರು ಪಾಪಿಗಳಿಗೆ ಶಿಕ್ಷೆ ಕೊಟ್ಟರ್ರಿ, ಇಲ್ಲ ಅಂತಿಲ್ಲ. ಬೈಬಲ್ ತುಂಬಾ ಉದಾಹರಣೆಗಳಿದೆ. ಊರ್ನೇ ನಾಶ ಮಾಡಾಕ್ಬಿಟ್ರು ದೇವರು. ಜನ ಸಮೂಹನೇ, ಗುಂಪಿನ ಜನಾಗನ ನಾಶ ಮಾಡ್ತಾರೆ ದೇವರು ಅಲ್ವರ. ಅದ್ರ ಬಗ್ಗೆ ನೋಡೋಣ, ದೇವ್ರು ಹೇಗೆ ನಾಶ ಮಾಡಿದ್ರು ಅಂತ ನೋಡಿದ್ದೀನಿ. ನೋಡಿದ್ದೀನಿ. ಅರಣ್ಯಕಾಂಡ 16ನೇ ಅಧ್ಯಾಯ 33ನೇ ವಾಕ್ಯ ಓದಿ ದಯವಿಟ್ಟು. ನಂಬರ್ 1633. ನಂಬರ್ 1633 ಯಾರು ಓದ್ತೀರಾ? ಅರಣ್ಯಕಾಂಡ 16:33. ಜೇಕಬ್ ಅವರು ಸಜೀವವಾಗಿ ತಮ್ಮ ಸರ್ವಸ್ವ ಸಹಿತವಾಗಿ ಪಾತಾಳಕ್ಕೆ ಹೋಗಿಬಿಟ್ಟರು, ಭೂಮಿಯು ಅವರನ್ನು ಮುಚ್ಚಿಕೊಂಡಿತ್ತು, ಹೀಗೆ ಅವರು ಸಮೂಹದವರೊಳಗಿಂದ ನಾಶವಾದರು. ನೋಡ್ರಾ ಏನ್ರಿ, ಅವ್ರ ವಸ್ತುಗಳೆಲ್ಲ ಏನ್ರಿ ಎಲ್ಲಾ ಜೀವಂತವಾಗಿ ಸಹಿತವಾಗಿ ಏನ್ರಿ ಭೂಮಿ ಒಳಗಡೆ ಹೋಗ್ಬಿಟ್ರಂತೆ ಅಲ್ಲ. ಹೀಗೆ ಏನ್ರಿ ಜನಸಮೂಹ ನಡುವೆ ಅವರು ನಾಶರಾದರು. ನೋಡ್ರಿ ಏನ್ ಮಾಡ್ತಿದ್ದೆ, ಭೂಮಿ ಸೀಳ್ಬಿಟ್ಬಿಡ್ತು, ಅವ್ರ ವಸ್ತು ಅವ್ರ ವಂಶ ಅವ್ರೆಲ್ಲರೂ ಏನಾಗ್ಬಿಟ್ರೆ ಭೂಮಿ ಒಳಗೆ ಹೋಗ್ಬಿಟ್ರತ್. ಏನಾಗ್ಬಿಟ್ರು, ಈ ತರ ನಾಶ ಆದ್ರು. ಜೀವಂತವಾಗಿ ಇಟ್ಟು ದೇವರು ಹಿಂಸೆ ಕೊಟ್ರಂದ ಐತಾ? ಇಲ್ಲ ರೀ, ನಾಶ ಆಗ್ಬಿಟ್ರು. ನಾಶ ಅಂತ ಏನ್ರಿ? ನಾಶನೇನ್ರಿ? ಡಿಸ್ಟ್ರಾಯ್ಡ್, ಗಾನ್ ಫಾರ್ ಎವರ್ ಅಲ್ವರ. ತಿರುಗಿ ಅದನ್ನು ಪಡೆಯೋಕ್ಕಾಗಲ್ಲ. ಅದೇ ನಾಶನೇನ್ರಿ? ಅದರ್ಥ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸೋದೋಮ್ ಅಂಡ್ ಗೊಮೋರ ರೀ ಅಲ್ರ. ಸೋದೋಮ್ ಅಂಡ್ ಗೊಮೋರ ನಗರ ಘೋರ ಪಾಪಿಗಳು. ದೇವ್ರಿಗೆ ಎಷ್ಟು ಕೋಪ ಬಂತು ಅಂತಂದ್ರೆ ದೇವತನ ಕಳಿಸ್ತಾರೆ, ಎಳ್ಕೊಂಬ ಲೋತ್ನ ಅಂತ. ಲೋತನ ಎಳ್ಕೊಂಬರ್ತಾರೆ, ಹೆಂಡತಿ ಹಿಂದೆ ತಿರ್ಗಿ ನೋಡ್ತಾರೆ, ಉಪ್ಪಿನ ಕಂಬ ಆಗ್ಬಿಡ್ತಾರೆ ಅದರ. ಸೋದೋಮ್ ಅಂಡ್ ಗೊಮೋರ ಏನ್ ಮಾಡ್ತಾರೆ? ಬೆಂಕಿ ಗಂಧಕಗಳಿಂದ ನಾಶ ಮಾಡಾಕ್ತಾರೆ ಅದರ. ಏನಾದ್ರು ಅಲ್ಲಿರೋ ಜನಗಳೆಲ್ಲ ಏನಾದ್ರು ಹೇಳ್ರಿ, ಏನಾದ್ರು ಅವರಲ್ಲ? ಅಲ್ಲಿರೋ ಜನಗಳು ಬೆಂಕಿ ಗಂಧಕಲ್ಲಿ ನಾಶ ಮಾಡ್ಬೇಕು, ಏನಾದ್ರು ಅವರಲ್ಲ? ಏನಾದ್ರು ಬೆಂಕಿಯಲ್ಲಿ ಸುಟ್ಟೋದ್ರ, ರಜನಿಗಂಧಗಳನ್ನು ಸುಟ್ಟೋದ್ರಿ. ಸುಟ್ಟೋದ್ರು ಅದರ. ಲೋತಿನ ಹೆಂಡತಿ ಹಿಂದೆ ತಿರ್ಗಿ ನೋಡಿದ ತಕ್ಷಣ ಅದ್ಲು ಉಪ್ಪಿನ ಸ್ತಂಭ ಆಗ್ಬಿಟ್ರು, ಸುಟ್ಟು ಬೂದಿ ಆಗ್ಬಿಟ್ರಿ ಅಷ್ಟೇ ಅಲ್ಲರ. ಅವರು ಜೀವಂತವಾಗಿ ನಿಧಾನಕ್ಕೆ ಫ್ರೈ ಮಾಡು, ಚೆನ್ನಾಗಿ ಫ್ರೈ ಮಾಡು ಅಂತ ದೇವ್ರು ಕೊಟ್ರಾ? ಮಾಡಿದ್ರ? ಸೆಕೆಂಡ್ಸ್ ರೀ, ಅಂದ್ರೆ ಸೆಕೆಂಡ್ಸ್ ಏನ್ರಿ ಬೆಂಕಿ ಬಿತ್ತು ನೋಡ್ರಿ ಅಂತೀನಿ. ತಗ ಅಂತ ಸೆಕೆಂಡ್ಸ್ ಏನಾಗ್ಬಿಟ್ರು, ನಾಶ ಆಗ್ಬಿಟ್ರು. ಅವ್ರನ್ನ ದೇವರು ಚಿತ್ರ ಹಿಂಸೆ ಕೊಡ್ಲಿಲ್ಲ ರೀ ಅದರ. ಯೋಚನೆ ಮಾಡಿರ್ತೀನಿ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ, ನಮ್ಮ ಬೆಳ್ಳು ಅದರ ಐರನ್ ಮಾಡ್ತಾ ಇರ್ಬೇಕಾರೆ ಬಿಸಿ ಐರನ್ ಪೆಟ್ಟಿಗೆ ಬಿಸಿ ಬಿಸಿ ಕೈ ನೋಡಿರ್ತೀನಿ ಅದರ. ಏನ್ರಿ ಹಿಂಗೆ ಇಟ್ಟಿದ ತಕ್ಷಣ ಕೈಗೆ ಅಂಟ್ಕೊಂಡ್ಬಿಡ್ತು ಅಂತ ತಿಳ್ಕೊಳ್ಳಿ, ನಮ್ಗೆ ಹಿಂಗಿರ್ತೀರಿ ಅವಾಗ ನಾವು. ಎಷ್ಟು ಚೆನ್ನಾಗಿರ್ತಾರಲ್ವಾ? ಅಯ್ಯೋ ಸುಟ್ಟೋಯ್ತು, ಅಯ್ಯೋ ಎಷ್ಟು ಚೆನ್ನಾಗಿ ನೋಡಪ್ಪ, ಅಯ್ಯೋ ಅಂತ ನಾವಂತೀರಾ? ಏನ್ರಿ ಹಿಂಸೆ ಇರ್ತಾರೆ. ಒಂದೇ ಒಂದು ಸೆಕೆಂಡ್ ರೀ ಅಲ್ವರ. ಆ ನೋವನ್ನ ಸಹಿಸ್ಕೊಳಕ್ಕಾಗಲ್ಲ ಅಲ್ವರ. ಕ್ಯಾಂಡಲ್ ಹಚ್ಬೇಕಾರೆ ಏನ್ರಿ ಆ ಮೇಣದ ಬತ್ತಿಯ ಮೇಣದ್ದು ಬಿಸಿ ಬಿಸಿ ಮೇಣ ಕೈ ಮೇಲೆ ಬಿದ್ದವ್ರು ಹಿಂಗಿರ್ತದೆ. ಆ ನೋವನ್ನ ಸಹಿಸ್ಕೊಳಕ್ಕಾಗಲ್ಲ. ಇಮ್ಮೆಟ್ಟಾಗಿ ಓಡೋಗ್ತೀರಿ, ನೀರಲ್ಲಿ ವಾಶ್ ಮಾಡ್ಕೊತೀರಿ, ಐಸ್ ಇಟ್ಕೊಂಡ್ಬಿಡ್ತೀರಿ. ಯಾಕೆ? ಅಯ್ಯೋ ನೋವು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನರ್ಕದಲ್ಲಿ ಚಿತ್ರ ವೇದನೆ ಕೊಡ್ತಾ ಇದ್ರೆ, ಚರ್ಮ ಸುಳಿತಾ ಇದ್ರೆ, ಉಗುರು ಕಿತ್ತಾಕ್ತಾ ಇದ್ರೆ, ಕೂದಲು ಕಿತ್ತಾಕ್ತಾರೆ, ಕಣ್ಣು ಕಿತ್ತಾಕ್ತಾರೆ, ಕಿವಿ ಕಿತ್ತಾಕ್ತಾ ಇದ್ರೆ, ಹಿಂಗ್ ಬದುಕಿರಕ್ ಸಾಧ್ಯ? ನೀವೇ ಯೋಚನೆ ಮಾಡ್ರಿ ಅಂತೀನಿ ಅದರ. ನಮ್ಮ ಚರ್ಮ ಸುಳಿದ್ರೆ ಏನ್ರಿ ನಾವು ಬದುಕಿರ್ಬೋದಾ? ದಯವಿಟ್ಟು ಯಾರು ಫ್ರೀ ಟೈಮ್ ಇದ್ರೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ಅಂತೀನಿ ಅದರ. ಏನ್ರಿ ಬರ್ನಿಂಗ್ ಸೆಕ್ಷನ್ ಅಲ್ಲಿ ಅದರ ಏನ್ರಿ ಅರ್ಧಂಬಂದ ದೇಹ ಬೆಂದು ಬರ್ತದ ನೋಡ್ರಿ ಅಂತೀನಿ. ಡಾಕ್ಟರ್ ಹೇಳ್ತಾರೆ, ಏನ್ರಿ ಒಬ್ರು ಸಿಸ್ಟರ್ ಕ್ಲಾಸ್ ಕೇಳ್ತಾದ್ರು, ಅವ್ರು ಕೆಲಸ ಮಾಡ್ತಾಯಿದ್ರು ನರ್ಸಾಗಿ. ಹೇಳ್ತಾರೆ, ಬ್ರದರ್ ಅದನ್ನ ದಯವಿಟ್ಟು ನೋಡ್ಬಾರ್ದು ಯಾವ ಮನುಷ್ಯನ ಅಂತ ಹೇಳ್ತಾರೆ. ನೋಡಿದ್ರೆ ನಿದ್ದೆನೇ ಬರಲ್ಲ ಅಂತಂತಾರೆ.
ಏನು ಹೊಡ್ಕೊಂತ ಇರ್ತಾರೆ ಅಂತಂದ್ರೆ ಏನ್ ಮಾಡಿದ್ರು ಅವ್ರಿಗೆ ನೋವು ಕಮ್ಮಿ ಆಗಲ್ಲ ರೀ. ಆದ್ರೆ ಅವೆಲ್ಲ ಊದ್ಕೊಂಡ್ಬಿಡ್ತಾರೆ ಹಂಗೆ, ಬೆಂಕಿಯಲ್ಲಿ ಬೆಂದು ಹೆಂಗ್ ಊದ್ಕೊಂಡ್ಬಿಡ್ತದೆ, ದೇಹ ಊದ್ಕೊಂಡ್ಬಿಡ್ತಂತೆ. ಏನು ಇಂಜೆಕ್ಷನ್ ಚುಚ್ಚಕ್ಕಾಗಲ್ಲ. ಇವ್ರು ಮುಟ್ಟಿದ್ರೇ ಭಯ ಆಗ್ಬಿಡ್ತಾರೆ ಅಂತಾರೆ, ಅಷ್ಟೊಂದು ಸೆನ್ಸಿಟಿವ್ ಆಗಿರ್ತಾನೆ ಬಾಡಿ. ಅದರ ಕೂಗ್ತಾ ಇರ್ತಾರೆ. ಡಾಕ್ಟರ್ ಡ್ರಿಪ್ಸಲ್ಲಿ ಹಾಕಿ ಸ್ಲೀಪಿಂಗ್ ಇದು ಕೊಟ್ಬಿಡ್ತಾರೆ ಅಂತಾರೆ. ಬೇರೆ ಏನು ಆಪ್ಷನ್ ಇಲ್ಲ ಅಂತೀರಿ. ಅದರ ನಿಧಾನವಾಗಿ ಏನು ಮಾಡ್ಬೇಕ್ರಿ, ಅದು ಇಳಿಬೇಕು. ಆ ವೇದನೆ ಇದೆ ಅಲ್ಲ, ನೋವು. ಹೇಳ್ತಾರೆ, ಬ್ರದರ್ ದಯವಿಟ್ಟು ನಮ್ಮ ಶತ್ರುಗಳು ಕೂಡ ಬರಬಾರ್ದು ಬ್ರದರ್ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ ಹೀಗಿರ್ಬೇಕಾರೆ ನಮ್ಮ ಕರ್ತನೋ, ನಮ್ಮ ರಕ್ಷಕನೋ, ಲೋಕದಲ್ಲಿರೋಂಥ ಎಲ್ಲಾ ಪಾಪಿಗಳ ಪಾಪನ ತನ್ನ ಮೇಲೆ ಹೊತ್ಕೊಂಡ ರಕ್ಷಕನು, ಶಿಲ್ವೆ ಮೇಲೆ ಅಷ್ಟೊಂದು ವೇದನೆ ಪಟ್ಟಿದ್ದ ರಕ್ಷಕನು, ಎಲ್ಲಾ ಮನುಷ್ಯರ ದ್ರೋಹಗಳಿಗೆ ನರ್ಕದಲ್ಲಿ ಹಾಕಿ ವೇದನೆ ಕೊಡ್ತಾರ. ಇದೇ ತರ ಏನಾಗ್ತದೆ ಗೊತ್ತಾ, ಶಿಷ್ಯನ್ರು ಬಂದು ಸ್ವಾಮಿ ಅಂತ ಕೇಳ್ತಾರೆ. ಒಂದ್ಸ ಯೇಸುಕ್ರಿಸ್ತ ಹೇಳ್ತಾರೆ, ಹೋಗಿ ಊಟ ತಗೊಂಬನಿ ಅಂತ. ಇವ್ರೇನ್ ಮಾಡ್ತಾರೆ, ಸಮಾರ್ಯ ಊರಿಗೆ ಹೋಗ್ತಾರೆ ಊಟ ಕೇಳಕ್ಕೆ ಹೋದ್ರೆ ಸಮಾರ್ಯ ಸ್ತ್ರೀಯರು ಊಟ ಕೊಡಲ್ಲ ರೀ. ಸಮಾರ್ಯ ಊರವರು ಊಟ ಕೊಡಲ್ಲ. ಊರಿನ ಹೊರಗಡೆ ಓಡಿಸ್ಬಿಡ್ತಾರೆ, ಹೋಗಿ ಫಸ್ಟ್ ಅಂದ್ಬಿಟ್ಟು. ಇವರು ಎಷ್ಟು ಕೋಪ ಬರ್ತಾರೆ ಅಂತಂದ್ರೆ ಯೇಸುಕ್ರಿಸ್ತ ಬಂದು ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ಸರ್, ಸ್ವಾಮಿ ನೋಡಿ ನಮಗೆ ಊಟನೇ ಕೊಡಲಿಲ್ಲ ಇವರು, ಎಷ್ಟು ಇನ್ಸಲ್ಟ್ ಮಾಡ್ಬಿಟ್ರು, ದಯವಿಟ್ಟು ನಿಮ್ಮ ಪರ್ಮಿಷನ್ ಕೊಡಿ, ನಾವು ಆಕಾಶದಿಂದ ಬೆಂಕಿ ತರಿಸಿ ಸುಟ್ಟಾಕ್ಬಿಡೋಣ ಅಂತ ಕೇಳ್ತಾರೆ. ಅವಾಗ ಯೇಸುಕ್ರಿಸ್ತ ಹೆಂಗ್ ಗೊತ್ತಾ ಹೇಳ್ತಾರೆ ಅವ್ರಿಗೆ, ನೋಡಿ ಓದನ ವಾಕ್ಯ, ಲೂಕ 9ನೇ ಅಧ್ಯಾಯ 55-54 ಓದಿ. ಲೂಕ್ 9 ಚಾಪ್ಟರ್ 54 and 55. ಜೇಕಬ್ ಬ್ರದರ್, ನೀವು 2 ಮೊಬೈಲ್ ಆನ್ ಮಾಡಿರ್ಬೇಕು, ದಯವಿಟ್ಟು ಮ್ಯೂಟ್ ಮಾಡಿ. ಆತನ ಶಿಷ್ಯರಾದ ಯಾಕೋಬ ಯೋಹನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ನೋಡ್ರ ಏನ್ ಮಾಡೋದು, ತಿರುಗಿ ಬಿಟ್ಟು ಏನ್ ಮಾಡಂತೆ, ಗದರಿಸಿದ್ರಂತೆ. ಯಾಕಪ್ಪ ಗದರಿಸ್ಬೇಕಾಗಿತ್ತ? ಅಪೋಸೇ ಒಳ್ಳೆ ಕೆಲಸ ಕಂಡ್ರಪ್ಪ, ನೀವು ಒಳ್ಳೆ ಕೆಲಸ ಮಾಡ್ತೀರಿ, ನಾನು ಇದೇ ಕೆಲಸ ಮಾಡೋದು. ಇವರೆಲ್ಲ ಸತ್ರೆ ನಾನು ಪರಲೋಕದಲ್ಲಿ ಪಕ್ಕದಲ್ಲಿ ನರಕ ಮಾಡಿದೀನಿ ಗೊತ್ತಾ, ಅಲ್ಲಿ ಇಲ್ಲೇ ಕೆಲಸ ಮಾಡೋದು. ವೆರಿ ಗುಡ್. ನನ್ನ ಮನಸ್ಸಲ್ಲಿರೋ ಮಾತು ಹೇಳ್ಬಿಟ್ರಪ್ಪ ನೀವು, ತುಂಬಾ ಸಂತೋಷಪ್ಪ. ಆಕಾಶದ ಬೆಂಕಿ ತಂದ್ಬಿಟ್ಟು ಇವಾಗೇ ನಾಶ ಮಾಡ್ಬಿಡೋಣ, ಯಾಕೆ ನಾನೇನ್ ಮಾಡ್ತೀನಿ ನರ್ಕದಲ್ಲಿ ಇವನ್ನೆಲ್ಲ ನಾಳೆ ಹೇಳಿ ಮತ್ತೆ ಕೇಳಿವ, ನನಗೆ ಊಟ ಕೊಟ್ಟಿಲ್ವಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ, ನಾನು ಹಸ್ತಾಗಿದ್ದೆ, ನನಗೆ ಊಟ ಕೊಡ್ಲಿಲ್ಲ, ನನಗೇನ್ ಮಾಡ್ತೀನಿ, ಇವರಿಗೆ ಚಿತ್ರ ಹಿಂಸೆ ಕೊಡ್ತೀನಿ. ಇಲ್ಲಿ ನರ್ಕದಲ್ಲಿ ಅದೇ ಕೆಲಸ ನೀವು ಮಾಡ್ತಾ ಇದ್ರ ಕಂಡ್ರಲ್ಲ, ತುಂಬಾ ಒಳ್ಳೇದ್ ಕಂಡ್ರ. ನಿಮ್ ಇದಕ್ಕೆ ಕಂಡಿದ್ ನಾನು ಲೋಕದ ಕಡೆಗೆ ಹೋಗ್ಬಿಟ್ಟು ಏನ್ ಮಾಡೋದು, ನೀವು ಸುವಾರ್ತೆ ಸಾರಬೇಕು. ಯಾರ ನಿಮ್ಮ ಮಾತು ಕೇಳಿಲ್ವೋ ಅವ್ರಿಗೆಲ್ಲ ಹಿಂಗೆ ಹೇಳ್ಬೇಕು, ನಾಶ ಆಗ್ಬಿಡ್ರಿ ನೀವು, ಬೆಂಕಿಯಲ್ಲಿ ನಾಳಾಗ್ಬಿಡ್ರಿ ಅಂತ ಹೇಳ್ಬೇಕು ಅಂತ ಯೇಸುಕ್ರಿಸ್ತ ಅಪ್ರಿಶಿಯೇಟ್ ಮಾಡಿದ್ರ. ಏನ್ ಮಾಡೋದು, ಯೇಸುಕ್ರಿಸ್ತ ಏನಂತಾರೆ ಅಲ್ಲಿ, ಯೇಸುಕ್ರಿಸ್ತ ಏನ್ ಮಾಡ್ತಾರೆ ಅಲ್ಲಿ, ಏನಂತಾರೆ ಅವ್ರಿಗೆ, ಗದರಿಸ್ತಾರೆ. ಯಾಕಪ್ಪ ಗದರಿಸಿದ್ರು ಅದರ ಏನ್ರಿ, ಯಾಕಂದ್ರೆ ಅದು ದೇವ್ ಚಿತ್ತ ಅಲ್ಲ ರೀ. ತಮಿಳಲ್ಲಿ ಓದಿಂತೀನಿ ವಾಕ್ಯ ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ, ಓದಿಂತೀನಿ. ಲೂಕ 9ನೇ ಅಧ್ಯಾಯ 54-55. ತಮಿಳಲ್ಲಿ ಯಾರು ಇದ್ದೀರಾ, ತಮಿಳ್ ಓದೋದಕ್ಕೆ ಓದಿ ಬ್ರದರ್. ಲೂಕ್ 9:54-55. 9 chapter 54 and 55. பிரதர். அவருடைய சீஷராகிய யாக்கோபும் யோவானும் அதை கண்டபோது, ஆண்டவரே, எலியா செய்தது போல வானத்திலிருந்து அக்னி இறங்கி இவர்களை அழிக்கும்படி நாங்கள் கட்டளையிட உமக்கு சித்தமா என்று கேட்டார்கள். அவர் திரும்பி பார்த்து, நீங்கள் என்ன ஆவி உள்ளவர்கள் என்பதை அறியீர்கள் என்று அதட்டி. பாத்தீங்களா ನೋಡ್ರಿ, ನೀವ್ ಎಂಥ ಮನ್ಸುಳ್ಳವ್ರಿ, ನೀವು ಎಂತ ಆವಿ ಉಳ್ಳವ್ರು இருக்கீங்கோ ಎಂತ என்ன பண்றவன ಅದಟ್ಟಿ ಗದರಿಸ್ತಾರೆ. ಏನಂತ ಗದರಿಸಿ, ಎಂಥ ಮನ್ಸು ನಿಮ್ದು, ಇಂಥ ಮನ್ಸ ನಿಮ್ದು ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ಅವರೇ ಒಬ್ರಿಗೆ ಗದಿರೋರು ಏನ್ರಿ, ನರ್ಕ ಮಾಡಿ ನರ್ಕದಲ್ಲಿ ಎಲ್ಲಾ ಪಾಪಿಗಳನ್ನ ಹಿಂಸೆ ಕೊಡಕ್ಕೆ ಕುದಿತಾ ಇರೋಂಥ ಕೆರೆ ಏನ್ರಿ, ಬೆಂಕಿ ಕೆರೆ ಮಾಡಿ ಏನ್ರಿ, ಅದನ್ನೆಲ್ಲಾ ಪಾಪಿಗಳನ್ನ ಡುಬ್ಕಿ ಅಂತ ಅದ್ದಿ ತಂದೂರಿ ತರ ಫ್ರೈ ಮಾಡ್ತಾರ. ಅದೇನ್ರಿ ಒಂದಿನ ಅಲ್ಲ, ಯುಗಾಂತರಗಳಿಗೆ ಎಂತ ಬೆಂಕಿಯಪ್ಪ ಇದು. ಯೋಚನೆ ಮಾಡ್ರಿ, ಬೆಂಕಿಯಲ್ಲಿ ಹಾಕ್ತಾರಂತೆ, ಸುಟ್ಟೋಗ್ಬಿಡ್ತಾನೆ, ಎದ್ದಿದ ತಕ್ಷಣ ಸುರೋಗ್ಬಿಡ್ತಾನೆ, ತಿರ್ಗಾ ಹಾಕ್ತಾರೆ, ತಿರ್ಗಾ ಸುಟ್ಟೋಗ್ತಾನೆ, ಎದ್ದಿದ ತಕ್ಷಣ ವಾಪಸ್ ಸುರೋಗ್ಬಿಡ್ತಾನೆ ಅಲ್ವರ. ಬೆಂಕಿ ಒಳಗೆ ಹಾಕ್ರೆ ನಮ್ಮನ್ನ ಹಾಕ್ರೆ ನಾವೇನಾಯ್ತೀರಿ, 1 ಸೆಕೆಂಡಲ್ಲಿ ಹರಿಶನ ಘಾಟ್ಗೆ ಹೋಗಿ ಅಂತೀನಿ, 30 ಸೆಕೆಂಡ್ ರೀ, ಎಣ ಹೋಯ್ತದೆ, ಸುಟ್ಟೋಗಿ ಬೂದಿ ಬರ್ತದೆ. ನಮ್ಮಂತೋಡೆ ಈಗ ನರ್ಕಕ್ಕೆ ಹಾಕ್ರೆ, ಬೆಂಕಿಯಲ್ಲಿ ಹಾಕ್ರೆ ನಾವೇನಾಗಬೇಕು, ಬುದಿತನ ಆಗ್ಬೇಕು
ಅದು ಹಿಂಗೆ ಬದುಕೇ ಇರ್ತೀರಿ. ಚರ್ಮ ಸುಳಿದ್ರು ಹೊಸ ಚರ್ಮ ಬರ್ತಾರಂತೆ, ಉಗುರು ಕಿತ್ತರು ಹೊಸ ಉಗುರು ಬರ್ತಾರಂತೆ, ಕೂದಲು ಕಿತ್ತರು ಹೊಸ ಕೂದಲು ಬರ್ತಾರೆ, ಕಣ್ಣು ಕಿತ್ತರು ಕಣ್ಣು ಹೊಸ ಬರ್ತಾರೆ. ಹೆಂಗಿದು? ಏನಿದೆ? ಸ್ವಲ್ಪ ಸೆನ್ಸ್ ಇಲ್ವಾ ಮಾತಾಡೋದಿಕ್ಕೆ? ಯೋಚನೆ ಮಾಡ್ರಿ ಅಂತಾರೆ. ಇದ ನರಕ? ಏನಾಗ್ರೆ ನರಕ? ನರಕ ಅಂದ್ರೆ ಅದಕ್ಕೆ ಓದ್ಬೇಕು ಅಂತ ಹೇಳೋದು. ಸುಮ್ಮನೆ ಯಾರೋ ಹೇಳ್ಬಿಡ್ತಾರೆ ಕೇಳ್ಬಿಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಹೇಳಿದ್ನೆಲ್ಲ ಕೇಳ್ಕೊಂಡೋದ್ರೆ ಅದು ದೇವ್ರ ಮಕ್ಳು ಅಲ್ಲ ರೀ. ದೇವ್ರ ಮಕ್ಳು ಹೆಂಗ್ ಗೊತ್ತ ಮಾಡಬೇಕು? ಥಸ್ ಸೈತ್ ಲಾರ್ಡ್, ಅವ್ರ ಸತ್ಯವೇದದಲ್ಲಿ ವಿಚಾರಿಸಿ ನೋಡೋಣ ಅಂತ ಯಾರು ಹೇಳಲ್ವೋ ಏನ್ ಗೊತ್ತಾ, ಅವರಲ್ಲಿ ಪವಿತ್ರಾತ್ಮನ ಇಲ್ಲ ಅಂತ ಸತ್ಯವೇದ ಹೇಳ್ತಾರೆ. ಏಷ್ಯಾ 5:20, ಏಷ್ಯಾ 8:20 ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ. ಅದಕ್ಕೆ ನಾವು ನರಕ ನೀನಂತೂ ಸತ್ಯವೇದಲ್ಲಿ ಓದ್ಬೇಕ್ರಿ. ಹೆಂಗೆ ನಿಮ್ಗೆ ಇದುವರೆಗೂ 6 ತಿಂಗಳಿನ ಎಲ್ಲ ಪಾಠಗಳು ತೊಗೊಂಡಿದಿರೋ, ಎಲ್ಲ ಪಾಠಗಳನ್ನ ಸತ್ಯವೇದ ಮುಖಾಂತರ ತೊಗೊಂಡಿದಿರೋ, ಕರ್ತನಲ್ಲಿ ಪ್ರೀತಿ ಅಂತ ಈ ಒಂದು ಪಾಠ ಕೂಡ ತುಂಬಾ ಇಂಪಾರ್ಟೆಂಟ್. ಸತ್ಯವೇದ ಮುಖಾಂತರ ತೊಗೊಳೋದು. ಅದಕ್ಕೆ ನರಕ ಅಂದ್ರೆ ಸತ್ಯವೇದಲ್ಲಿ ನಿಜವಾದ ಅರ್ಥ ಏನು ಗೊತ್ತಾ? ಏನ್ರಿ? ಟು ಹೈಡ್, ಮುಚ್ಚೋದು. ಏನ್ರಿ? ಹೈಡ್ ಮಾಡ್ಬಿಡೋದು, ಕವರ್ ಮಾಡೋದು. ಇದೇ ಸತ್ಯವೇದಲ್ಲಿ ಆಕ್ಚುಲಿ ನರಕ ಅಂತೀರಂತ ಏನ್ರಿ ಒಂದು ಅರ್ಥ. ನಿಮ್ಗೆ ಇದು ಕೇಳಕ್ಕೆ ಆಶ್ಚರ್ಯ ಆಗ್ಬೋದು, ಹೆಂಗ್ ಬದರ್ ಏನ್ ಬದರ್ ಹೆಂಗಂತೀರಾ ಅಂದ್ಬಿಟ್ಟು. ಹೌದು, ಕರ್ತನಲ್ಲಿ ಪ್ರೀತಿ ಅನ್ಸೊಳ್ಳೆ. ಏನಾಗಿದೆ ಅಂತಂದ್ರೆ, ಹಳೆ ಕಾಲದಲ್ಲಿ ಕೆಲವೊಂದು ಪದಗಳಿಗೆ ಏನ್ ಬಳಕೆ ಇತ್ತೋ, ಏನ್ ಅರ್ಥ ಇತ್ತೋ, ಬರ್ತಾ ಬರ್ತಾ ಆ ಕಾಲಗಳೇನಾಯ್ತು, ಈ ಅರ್ಥಗಳೇನಾಯ್ತು ಚೇಂಜ್ ಆಗಿರೋದು ನೋಡ್ತೀರಿ. ಉದಾಹರಣೆಗೆ ನೋಡ್ಬೇಕಾದ್ರೆ ಇದೇನಿದು? ನೀವು ಏನ್ ನೋಡ್ತೀರಿ ಅಲ್ಲಿ ಸ್ಕ್ರೀನಲ್ಲಿ? ಏನ್ ಕಾಣಿಸ್ತೀರಿ ನಿಮ್ಗೆ? ವಿಂಡೋ. ವಿಂಡೋ ಅದರ ಏನ್ ನೋಡ್ತೀರಿ ನೀವು? ವಿಂಡೋ ಅದರ. ಇದೇನಿದು? ಇದೇನಿದು ಹೇಳ್ರಿ. ಕಂಪ್ಯೂಟರ್ ಸಾಫ್ಟ್ವೇರ್. ವಿಂಡೋಸ್. ಅಲ್ಲಿ ಏನ್ ಬರ್ತೈತೆ? ವಿಂಡೋಸ್. ವಿಂಡೋಸ್. ಎರಡು ವಿಂಡೋಸೇ ಅದರ. ಆದ್ರೆ ಅಪ್ಲಿಕೇಶನ್ ಬೇರೆ, ಟೋಟಲ್ ಡಿಫ್ರೆಂಟ್. ಅದ್ರ ಎರಡು ಒಂದೇ ಅಲ್ಲ ರೀ, ಪದ ಒಂದೇ, ಅರ್ಥಗಳು ಬೇರೆ. ಇದೇನಿದು ಹೇಳ್ರಿ, ಎಲ್ಲ ಇದ್ರಿಲ್ಲ. ಇದೇನಿದು? ಇದು ಮೌಸೆ. ಇದು ಮೌಸೆ. ನೀವು ಕಂಪ್ಯೂಟರ್ ಅಂಗಡಿ ಹೋಗ್ಬಿಟ್ಟು ಮೌಸ್ ಕೇಳಿದ್ರೆ ಇದು ಕೊಡ್ತಾನೆ. ಇದೇ ನೀವು ಇಲ್ಲಿ ಅಂಗಡಿ ಹೋಗ್ಬಿಟ್ಟು ಮೌಸ್ ಕೇಳಿದ್ರೆ ಮೌಟ್ ಪ್ರೋ ಏನೋ ರ್ಯಾಟ್ ಪಾಯ್ಸನ್ ಕೊಡ್ತಾನೆ ನಿಮ್ಗೆ ಅಲ್ವರ. ನೋಡಿ, ಎರಡು ಒಂದೇ ಅರ್ಥ, ಅಪ್ಲಿಕೇಶನ್ ಬೇರೆ, ಅರ್ಥ ಚೇಂಜ್ ಆಗಿದೆ. ಇದೇನಿದು? 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 ಟ್ಯಾಬ್ ನಾವಿಟ್ಟಿರೋ ಶಾರ್ಟ್ ಫಾರ್ಮ್ ಮುಂದೆ ಕೆಳಕ ಮೈ ಬರ. ಟ್ಯಾಬ್ ಆಕ್ಚುಲಿ ದಟ್ಸ್ ಕಾಲ್ಡ್ ಕಂಪ್ಲೀಟ್ಲಿ ಟ್ಯಾಬ್ಲೆಟ್ ಅಲ್ವರ. ಆಮೇಲೆ ಏನ್ರಿ ಇವಾಗ ಹೊಸ್ತಾಗಿ ಮಾಡಿದ್ರೆ ಬ್ರೋ ಅಂತ. ಏನ್ ಬ್ರೋ ಅಂದ್ರೆ ಬ್ರೋ ಅಲ್ಲ, ಆಕ್ಚುಲಿ ಬ್ರದರ್. ಅದನ್ನ ಬ್ರೋ ಅಂತ ಏನ್ ಮಾಡಿದ್ರು ಶಾರ್ಟ್ ಕರೆದು ಬಿಟ್ಟಾರೆ. ಡ್ಯಾಡ್ ಅಂತ ಕರಿತಾರೆ. ಡ್ಯಾಡ್ ಅಂತನಾ? ಡ್ಯಾಡ್ ಏನ್ ಡ್ಯಾಡ್ ಅಂತಿದ್ಯಾ? ಆಕ್ಚುಲಿ ವರ್ಡ್ ಡ್ಯಾಡ್ ಅಂತ ವರ್ಡ್ ಇಲ್ಲ, ಡ್ಯಾಡಿ ಅಂತ ಇರೋದು ವರ್ಡ್. ಅದನ್ನ ಏನ್ ಮಾಡ್ಬಿಟ್ರು ಸೋಂಬೇರಿತಾನೆ ಕರೀದಿಕ್ಕೆ. ಅದಕ್ಕೆ ಡ್ಯಾಡ್, ಮಮ್ಮಿಗೆ ಮಾಮ್. ಇದೇ ತರ ಏನ್ರಿ ಬೈಬಲ್ ಏನಾಗ್ಬಿಟ್ಟಿದೆ ಅರ್ಥ? ಏನ್ರಿ ನರ್ಕ ಅಂತ ಪದದ ಅರ್ಥನೇ ಏನಾಗ್ಬಿಟ್ಟಿದೆ? ಚೇಂಜ್ ಆಗ್ಬಿಡೈತ್ರಿ. ಅದ್ರ ಆಕ್ಚುಲಿ ಏನ್ರಿ 15ನೇ ಶತಮಾನದಲ್ಲಿ ಹೆಲ್ ಅಂತ ಪದನ ಏನಕ್ಕೆ ಯೂಸ್ ಮಾಡೋರು ಅಂತಂದ್ರೆ, ಊತ ಹಾಕೋದಿಕ್ಕೆ ಆ ಪದನ ಯೂಸ್ ಮಾಡೋರು. ಅಂದ್ರೆ ನೋಡಿ, ಇವತ್ತು ನಾನು ಆಲೂಗಡ್ಡೆನ ಹೋಗ್ಬಿಟ್ಟು ಬಿತ್ತನೆ ಮಾಡ್ಬೇಕು, ಊತ್ಬೇಕು, ನೆಲನ ಉಳುಮೆ ಮಾಡ್ಬಿಟ್ಟು ಏನ್ ಮಾಡಬೇಕು, ಆಲೂಗಡ್ಡೆನ ಇವತ್ತು ಊತ್ಬೇಕು ಅಂತ ಹೇಳೋದಕ್ಕೆ ಇಂಗ್ಲಿಷ್ ಹೆಂಗ್ ಹೇಳೋರು ಅಂತಾರೆ, ಟುಡೇ ಐ ಮಸ್ಟ್ ಗೋ ಅಂಡ್ ಬರಿ ಮೈ ಪೊಟೆಟೋಸ್ ಅಂತ, ಅಥವಾ ಐ ಶುಡ್ ಗೋ ಅಂಡ್ ಸೋ ಮೈ ಪೊಟೆಟೋಸ್ ಅಂತ ಹೇಳೋರು. ಇನ್ನ ಹಳೆ ಕಾಲ ಹೇಳ್ಬೇಕು ಹೆಂಗ್ ಹೇಳೋರು ಅಂದ್ರೆ, ಐ ಶುಡ್ ಗೋ ಅಂಡ್ ಹೆಲ್ ಮೈ ಪೊಟೆಟೋಸ್ ಅಂತ ಹೇಳಿ. ಹೆಲ್ ಮೈ ಪೊಟೆಟೋಸ್ ಅಂದ್ರೆ ಅರ್ಥ, ನಾನು ಹೋಗಿ ಆಲೂಗಡ್ಡೆ ಏನ್ ಮಾಡಬೇಕು, ನೆಲದಲ್ಲಿ ಊತಾಕ್ಬೇಕು ಅಂತ. ಇದು ನೋಡ್ರಿ, ಇಲ್ಲಿ ಸ್ಕ್ರೀನಲ್ಲಿ ನೋಡ್ತೀನಿ. ಇದು 15ನೇ ಶತಮಾನದ ಒರಿಜಿನಲ್ ಕೇಂಬ್ರಿಡ್ಜ್ ಡಿಕ್ಷನರಿ ಅಂತ ಡೆಫಿನೇಷನ್. ನೀವು ನಮ್ಮ ಮನೆಗೆ ಬಂದ್ರೆ ಇದು ಒರಿಜಿನಲ್ ಪೀಸ್ ನನ್ನ ಹತ್ರ ಇದೆ ರೀ. ಒರಿಜಿನಲ್ 15ನೇ ಶತಮಾನದ ಏನ್ರಿ ಇರೋಂಥ ಒಂದು ಇದು ನನ್ನ ಹತ್ರ ಇದೆ. ಅದರ ಬೇಕಾದ್ರೆ ನೋಡ್ತೀನಿ ನಿಮಗೆ. ಅದರ ಸೊ ಇದರಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡಿ ಹೆಲ್ಲಿಗೆ ಅಂತ. ದಯವಿಟ್ಟು ಯಾರು ಓದಿ ಸ್ಕ್ರೀನ್ ಓದ್ರಿ, ಯಾರು ಇಂಗ್ಲಿಷ್ ಓದೋರು ದಯವಿಟ್ಟು ಏನಂತಿದೆ ಹೆಲ್ಲಿಗೆ ಕೇಂಬ್ರಿಡ್ಜ್ ಡಿಕ್ಷನರಿ ಏನಿದೆ ಡೆಫಿನೇಷನ್, ದಯವಿಟ್ಟು ಯಾರು ಓದ್ತೀರಾ? ಓದ್ರಿ ಓದ್ರಿ, ಬೇರೆ ಯಾರಾದ್ರು ಓದ್ರಿ. ಎಲ್ಲಿ ಜೋಸಫ್ ಬ್ರದರ್, ಎಲ್ಲಿ ಪ್ರಜ್ವಲ್, ಜಲ್ದಿ ಓದ್ಬೇಕು. ಟೈಮ್ ತುಂಬಾ ಪಾಯಿಂಟ್ಸ್ ಇದೆ ಮಾತಾಡಕ್ಕೆ, ಚಕ್ಕ ಓದ್ಬೇಕು.
L contraction for evil. ಇನ್ನೊಂದು ಸ್ಟಾರ್ಟಿಂಗ್ ಇಂದ ಓದಿ. L 15th century Cambridge Dictionary definition. Hell, heis, L, ger, ole. Hell, spends to hide. L, contraction for evil. ನೋಡ್ರಾ, ಎಲ್ ಅಂದ್ರೆ ಏನ್ರಿ, ಸೆಪ್ಟಿಗೆಂಟ್ ಟ್ರಾನ್ಸ್ಲೇಷನ್ ನಲ್ಲಿ ಟು ಹೈಡ್ ಅಂತ ಹಾಕಿದ್ದಾರೆ. ಏನ್ರಿ ಹೆಲ್ ಅಂದ್ರೆ ನೋಡಿ, ಮೌಸ್ ಕಾಣಿಸ್ತಿದ್ಯಾ? ಹೆಲ್ ಅಂದ್ರೆ ಸೆಪ್ಟಿಗೆಂಟ್ ಟ್ರಾನ್ಸ್ಲೇಷನ್ ಟು ಹೈಡ್, ಏನ್ರಿ ದಫನ್ ಮಾಡ್ಬಿಡೋದು, ಊತ್ ಬಿಡೋದು, ಮುಚ್ಚಿಕ್ ಬಿಡೋದು ಅಲ್ಲರ. ಇದಕ್ಕೆ ಏನ್ ಮಾಡೋದು ಅರ್ಥ? ಹೆಲ್ ಅಂತ ಏನ್ ಮಾಡೋದು ಅಲ್ಲಿ ಹೇಳೋದು. ಅದಕ್ಕೆ ನೋಡ್ಬೇಕಾದ್ರೆ ಈ ಹೆಲ್ ಅಂತ ಪದ ಏನ್ರಿ ನಮ್ಮ ಸತ್ಯವೇದದಲ್ಲಿ ಇಂಗ್ಲಿಷ್ KJV ಬೈಬಲಲ್ಲಿ ಎಷ್ಟು ಸತಿ ಬರ್ತಾರೆ ಅಂದ್ರೆ 54 ಸತಿ ಬರ್ತದೆ. ಹಳೆ ಒಡಂಬಡಿಕೆಯಲ್ಲಿ 31 ಸತಿ, ಹೊಸ ಒಡಂಬಡಿಕೆಯಲ್ಲಿ ಏನ್ರಿ 23 ಸತಿ ಏನಾಗ್ತಾರೆ ಬರ್ತಾರೆ. ಹಳೆ ಒಡಂಬಡಿಕೆಯಲ್ಲಿ 31 ಸತಿ, ಹೊಸ ಒಡಂಬಡಿಕೆಯಲ್ಲಿ 23 ಸತಿ ಏನಾಗ್ತಾರೆ ಅಲ್ಲಿ ಬರ್ತಾರೆ ಅಲ್ವರ. ಸರಿ, ಇದ್ರಿಗೆ 4 ವಾರ್ತೆಗಳನ್ನ ಯೂಸ್ ಮಾಡಿದ್ದಾರೆ. ಏನ್ರಿ, ಹೀಬ್ರೂ ಅಲ್ಲಿ 1 ವಾರ್ತೆ ಯೂಸ್ ಮಾಡಿದ್ದಾರೆ, ಗ್ರೀಕ್ ಅಲ್ಲಿ 3 ವಾರ್ತೆಗಳನ್ನ ಹೆಲ್ ಅಂತ ಪದನ ಏನ್ ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ಸ್ ಮಾಡಿದ್ದಾರೆ. ಯಾವ್ದಪ್ಪ ಅದು ಅಂತಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಒಂದೇ ಹೀಬ್ರೂ ಪದ ಶಿಯೋಲ್ ಅಂತ ಪದನ ನರ್ಕ ಅಂತ ಹಾಕಿರೋದು. ಓಕೆನ್ರಾ? ಇದು ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ನಂಬರ್ ಏನ್ರಿ H7585 ಅಲ್ಲಿ ಇದೆ. ಅದೇ ತರ ನ್ಯೂ ಟೆಸ್ಟಿಮೆಂಟಿಗೆ ಬಂದ್ರೆ ಈ ನರ್ಕ ಅಂತ ಪದಕ್ಕೆ 3 ಗ್ರೀಕ್ ಪದಗಳನ್ನ ಯೂಸ್ ಮಾಡಿದ್ದಾರೆ. ಒಂದು ಹೇಡೀಸ್ ಅಂತ, ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ನಂಬರ್ 86. ಎರಡನೇದು ಗೆಹನ ಅಂತ, ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ನಂಬರ್ 1067. ಮೂರನೇದು ಟಾರ್ಟರೋ ಅಂತ, ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ನಂಬರ್ 5020. ಇದೆಲ್ಲ ಏನು ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ಅಂದ್ರೆ, ಹೀಬ್ರೂ ಮತ್ತೆ ಗ್ರೀಕ್ ನಾವೆಲ್ಲ ಕರೆಯೋದು ಬೇಕಾಗಿಲ್ಲ ರೀ. ಹೀಬ್ರೂ ಮತ್ತೆ ಗ್ರೀಕ್ನ ಇಂಗ್ಲಿಷ್ ಭಾಷೆಗಳಿಗೆ ತರ್ಜುಮೆ ಮಾಡಿ ಈಗ ಅರ್ಥ ಏನು ಅಂತ ಬಿಟ್ಟು ಒಂದು ಬುಕ್ಕೇ ಮಾಡಿದ್ದಾರೆ, ಕನ್ಕಾರ್ಡೆನ್ಸ್ ಅಂತ ಹೇಳ್ತಾರೆ. ದಯವಿಟ್ಟು ಬೈಬಲ್ ಸೊಸೈಟಿ ಸಿಗ್ತಾರೆ, ನಿಮ್ಗೇನೋ ಇದೆ ತಗೊಳ್ಳಿ, ಇಲ್ಲ ಅಂದ್ರೆ ಗೂಗಲಲ್ಲೇ ಸರ್ಚ್ ಮಾಡ್ಬೋದು, ಅದರ ಸರ್ಚ್ ಮಾಡಿದ್ರೆ ಸಿಗ್ತಾರೆ. ಇದು ಏನ್ರಿ ಈ ಪದಗಳನ್ನ ಬಳಕೆ ಮಾಡಿದ್ರು. ಸರಿ, ಇವಾಗ ಓಲ್ಡ್ ಟೆಸ್ಟಿಮೆಂಟ್ಗೆ ಬಂದ್ರೆ, ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಯೂಸ್ ಮಾಡೋದು ಒಂದೇ ಒಂದು ಪದ ಶಿಯೋಲ್ ಅಂತ. ಹೌದಾ? ಈ ಶಿಯೋಲ್ ಅಂತ ಪದ ನೋಡ್ರಿ ಹಳೆ ಒಡಂಬಡಿಕೆಯಲ್ಲಿ 65 ಸತಿ ಬರ್ತಾರೆ. ಎಷ್ಟು ಸತಿ ಬರ್ತಾರೆ? 65 ಸತಿ. ಅದರ ಈ 65 ಸತಿಗೆ ಏನ್ರಿ ಇಲ್ಲಿ ಡೆಫಿನೇಷನ್ ಏನ್ ಕೊಟ್ಟಿದ್ದಾರೆ, ಹೇಡೀಸ್ ಅಂತ ನೋಡೋಣ. ಓದಿದ್ದೀನಿ ಇಲ್ಲಿ, ಸಾರಿ ಏನು ಶಿಯೋಲ್ ಅಂತಿದೆಯಲ್ಲ, ಈ ಶಿಯೋಲ್ಗೆ ಏನ್ ಡೆಫಿನೇಷನ್ ಕೊಟ್ಟಿದ್ದಾರೆ ಓದಿದ್ದೀನಿ. ಯಾರು ಓದ್ತೀರಿ ಇಂಗ್ಲೀಷಲ್ಲಿ? ಇಲ್ಲಿ ಮೇಲ್ಗಡೆ ಪ್ರಜ್ವಲ್ ಓದ್ಬೋದಾ? brother. Sheol, Sheol, Hades, or the world of the dead, including as if subterranean retreat, including its accessories and inmates, grave, hell, pit. ನೋಡ್ರಿ ಏನ್ ಕೊಟ್ಟಿದ್ದಾನೆ ಶಿಯೋಲ್. ಏನು ಇದು ಎಲ್ಲಿಂದ ಡಿರೈವ್ ಮಾಡಿರೋದು ಅಂದ್ರೆ H7592. ಅದು ಹೇಡೀಸ್ ಅಂತ ನ್ಯೂ ಟೆಸ್ಟಿಮೆಂಟ್ ಬರೋ ವಾರ್ತೆನ ಡಿರೈವ್ ಮಾಡಿದೆ. ಅರ್ಥ ಏನಪ್ಪಾ ಅಂದ್ರೆ ಸತ್ತವರಾವುದು ಏನ್ರಿ ಸ್ಥಳ ಅಲ್ವರ. ಇದನ್ನ ಸತ್ಯವೇದದಲ್ಲಿ ಯಾವ ತರ ಟ್ರಾನ್ಸ್ಲೇಷನ್ ಮಾಡಿದಿರ ಅಂತಂದ್ರೆ, ಗ್ರೇವ್, ಹೆಲ್, ಪಿಟ್ ಅಂದ್ರೆ ರೀ ಸಮಾಧಿ, ನರಕ ಮತ್ತೆ ಗುಂಡಿ ಅಂತ ಅಂದ್ಬಿಟ್ಟು ಏನ್ರಿ ಟ್ರಾನ್ಸ್ಲೇಷನ್ ಮಾಡಿದ್ರೆ. ಅಂದ್ರೆ 65 ಸತಿ ಬಂತಲ್ಲ, 35 ಸತಿ ಸಮಾಧಿ ಅಂತ ಹಾಕಿದ್ದಾರೆ. ಇದೇ ಪದನ 31 ಸತಿ ನರಕ ಅಂತ ಏನ್ ಮಾಡಿದ್ದಾರೆ, ಹಾಕಿದ್ದಾರೆ. ಅದೇ ಎಲ್ಲ ಹಾಕಿದ್ದಾರೆ ನರಕ ಅಂತ. ಎಲ್ಲೆಲ್ಲೂ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೋ ಅಲ್ಲಲ್ಲಿ ಮಾಡ್ಬಿಟ್ರು ನರಕ ಅಂತ ಹಾಕ್ಬಿಟ್ರು. ಎಲ್ಲೆಲ್ಲಿ ಒಳ್ಳೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೋ ಅಲ್ಲೇನ್ ಮಾಡ್ಬಿಟ್ರು, ಅಲ್ಲಿ ಸಮಾಧಿ ಅಂತ ಹಾಕ್ಬಿಟ್ರು. ಯಾಕೆ? ಒಳ್ಳೆ ವ್ಯಕ್ತಿ ಹಿಂಗ್ ನರಕಕ್ಕೆ ಹೋಗಕ್ ಸಾಧ್ಯ? ಅದಕ್ಕೆ ಏನ್ ಮಾಡ್ಬಿಟ್ರು, ಸಮಾಧಿ ಅಂತ ಹಾಕ್ಬಿಟ್ರು ಅಲ್ವರ. ಆಮೇಲೆ 3 ಸತಿ ಗುಂಡಿ ಅಂತ ಹಾಕಿದ್ದಾರೆ. ಇವಾಗ ನೋಡಪ್ಪ, ಯೋಚನೆ ಮಾಡ್ರಿ, ಇವಾಗ ಶಿಯೋಲ್ ಅಂತಂದ್ರೆ ಅಗ್ನಿ ನರಕ ಅಂತಂದ್ರೆ ಏನ್ ಮಾಡ್ಬೇಕು? ಎಲ್ಲಾ ಜಾಗದಲ್ಲಿ ಅಗ್ನಿ ನರಕ ಅಂತ ಹಾಕೊಬೇಕಲ್ವಾ? ಯಾಕೆ ಹಾಕಿಲ್ಲ? ಇನ್ನೊಂದು ಅಬ್ಸರ್ವ್ ಮಾಡ್ರಿ ಏನ್ರಿ, ನೀವು ಬೈಬಲ್ ಬೇಕಾ ಫ್ರೀ ಸ್ಟಡಿ ಮಾಡ್ರಿ, ಎಲ್ಲ ವಾಕ್ಯ ನಿಮ್ಗೆ ಕೊಡ್ತೀನಿ. ಕ್ಲಾಸ್ ಆಮೇಲೆ ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ, ನೋಡಿರ್ತೀನಿ. ಅಗ್ನಿ ನರಕ ಅಂತ ಬೈಬಲ್ ಇಲ್ಲಿ ಬರ್ತಾರೆ ವಾರ್ತೆಗಳು. ಯೋಚನೆ ಮಾಡಿದ್ದೀರಾ? ಬರೀ ಹೊಸ ಒಡಂಬಡಿಕೆಯಲ್ಲಿ ಬರೋದು ಬರೀ 12 ಸತಿ. ಅದು ನಾನು ನೋಡಿಸ್ತೀನಿ ಇವಾಗ ಈ ಕ್ಲಾಸ್ ಎಂಡರ್ ಒಳಗೆ ನಿಮ್ಗೆ ನೋಡಿಸ್ಬಿಡ್ತೀನಿ. ಹಳೆ ಒಡಂಬಡಿಕೆಯಲ್ಲಿ 1 ಸತಿ ಕೂಡ ಬರಲ್ಲ. ಯಾಕೆ ಬರಲ್ಲ? ಈ ಒಂದು ನರ್ಕ ಅದ್ರಲ್ಲಿ ನಿಜವಾಗ್ಲೂ ಅಗ್ನಿ ಇದ್ರೆ ಅದು ಭಯಂಕರ ಅಗ್ನಿ ನರ್ಕ ಅಂತಂದ್ರೆ ಈ ಹಳೆ ಒಡಂಬಡಿಕೆಯಲ್ಲಿ ದೇವ್ರು ಯಾಕೆ ಕೇಳಿಲ್ಲ? 1 ಸತಿ ಹೇಳಬೇಕಾಗಿತ್ತಲ್ಲ. ಅದರ ರೆಕಾರ್ಡೇ ಬೈಬಲ್ ಅಲ್ಲಿ ಇಲ್ಲ. ಯಾಕಿಲ್ಲ? ಅದು
ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಬರೋದು, ಬರೀ 12 ಸತಿ ಬರ್ತಾರೆ. ಯಾಕೆ ಬರ್ತಾರೆ ಅದು ನೋಡ್ತೀನಿ ನಿಮ್ಗೆ ಇವಾಗ. ಅದರ ಸರಿ, ಇವಾಗ ಈ ಪದನ ಯಾಕೆ ಕೆಟ್ಟ ಜನಗಳಿಗೆ ಸಂಬಂಧಪಟ್ಟಂತ ಸ್ಥಳದಲ್ಲಿ ಮಾತ್ರ ನರಕ ಅಂತ ಹಾಕಿದ್ರು, ಒಳ್ಳೆ ಜನಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಏನ್ ಮಾಡ್ಬಿಟ್ರು ಸಮಾಧಿ ಅಂತ ಹಾಕ್ಬಿಟ್ರು. ಯಾಕೆ ಅಂತಂದ್ರೆ ಏನ್ರಿ, ಒಳ್ಳೆ ಜನಗಳು ಖಂಡಿತ ಹೋಗೋದು ನರಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಇವ್ರ ಮೈಂಡಲ್ಲಿ ಏನ್ಬಿಡಿ ಇವಾಗ ಫಿಕ್ಸ್ ಆಗ್ಬಿಡೈತೆ. ಅದರ ನೋಡಿ ಎಕ್ಸಾಂಪಲ್ ನೋಡೋಣ. ಮೊದಲು ಬೈಬಲಲ್ಲಿ ನರಕ ಅಂತ ಪದ ಬರೋದು ಎಲ್ಲಿ ಅಂದ್ರೆ ಆದಿಕಾಂಡ 37-35 ನೋಡಿ, ದಯವಿಟ್ಟು ಓದಿ ಕನ್ನಡದಲ್ಲಿ. ಆದಿಕಾಂಡ 37ನೇ ಅಧ್ಯಾಯ 35ನೇ ವಾಕ್ಯ. ಜೆನಿಸಿಸ್ 37-35 ಓದಿ. ಓದ್ರಿ, ದಯವಿಟ್ಟು ಓದ್ರಿ ಬ್ರದರ್ ಸಿಸ್ಟರ್ಸ್. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗ್ಯೂ ಅವನು ಶಾಂತಿಯನ್ನು ಹೊಂದಲೊಲ್ಲದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ಹೀಗೆ ನಾನು ಎಲ್ಲೋಗ್ತೀನಿ, ನನ್ನ ಮಗನಿರಂತ ಪಾತಾಳಕ್ಕೆ ಏನ್ ಮಾಡ್ತೀನಿ, ನಾನು ಸೇರುವೇನು. ಯೋಸಫ್ ಸತ್ತೋಗಿರೋ ಸುದ್ದಿ ತತ್ತಾರೆ. ಯಾಕೊಬ್ಬ ಕೇಳ್ಬಿಟ್ಟು, ನಾನು ಇದೆಲ್ಲ ನಂಬಲ್ಲಪ್ಪ, ನನ್ನ ಮಗ ಸಮಾಧಿನ ಅಲ್ಲೇ ಹೋಗ್ತೀನಿ ಅಂತ ಏನ್ ಮಾಡ್ತಾರೆ ಹೇಳ್ರಿ, ಪಾತಾಳಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಕರೆಕ್ಟಾ? ಸರಿ, ಇವಾಗ ಇದೇ ವಾರ್ತೆನ ಕನ್ನಡ KJV ಬೈಬಲ್ ಓದ ನೋಡಿರ್ತೀನಿ ನೋಡಿ, ಸ್ಕ್ರೀನಲ್ಲಿ ಹಾಕಿದ್ದೀನಿ. ಯಾರ ಕಾಣಿಸ್ರೆ ಓದ್ಬೋದು. ಇಲ್ಲ ಬೈಬಲ್ ಯಾರ ಕಾಣಲ್ಲ, KJV ಬೈಬಲ್ ಇದೆಯಾ ಯಾರತನ ಇದೆಯಾ? ಮೊಬೈಲಲ್ಲಿ ಇರ್ಬೇಕು ನೋಡಿರ್ತೀನಿ, ತೆಗೆದು ಓದ್ರಿ ಯಾರಾದ್ರು. ಜೋಸಫ್ ಬದರ್ ಓದಿ. ಮತ್ತು ಅವನ ಕುಮಾರ ಕುಮಾರಿಯರೆಲ್ಲರೂ ಅವನನ್ನು ಆಧರಿಸಿದ್ದಾಗ್ಯೂ ಅವನು ಆದರಣೆ ಹೊಂದಲೊಲ್ಲದೆ ನನ್ನ ಮಗನ ಬಳಿಗೆ ಸಮಾಧಿಗೆ ದುಃಖದಿಂದಲೇ ಇಳಿದು ಹೋಗುವೆನು ಅಂದನು. ನೋಡ್ರ ಎಲ್ಲಿ ಅಂತೆ ಸಮಾಧಿ ಅದೇ. ಮತ್ತು ಏನ್ರಿ, ಪಾತಾಳಕ್ಕೆ ಹೋಗ್ತೀನಿ. ಆ ಪಾತಾಳ ಅಂತ ಬೇರೆ ಕಾಣ ಬೈಬಲ್ ಅಂತ ಹಾಕಿದರೆ, ಸಮಾಧಿ ಅಂತ ಹಾಕಿದರೆ. ಯಾಕೆ ಹಾಕಿದ್ರು? ಇವಾಗ ಇಲ್ಲಿ ಯೂಸ್ ಮಾಡಿದಂಥ ವಾರ್ತೆ ಏನಪ್ಪಾ ಅಂದ್ರೆ ಏನ್ರಿ, ಶಿಯೋಲ್ ಅಲ್ವರ. ಏನ್ರಿ ಇಲ್ಲಿ ಏನ್ ಮಾಡ್ಬಿಟ್ರು, ಯಾಕೋಬ್ ಬಗ್ಗೆ ಹೇಳ್ತಾರೆ. ಯಾಕೋಬ್ ಖಂಡಿತ ನರಕ ಹೋಗಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ನಿಲ್ಗೋಬೇಕು. ಅವನು ಸಮಾಧಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ರು, ಸಮಾಧಿ ಅಂತ ಹಾಕ್ಬಿಟ್ರು. ಇಂಗ್ಲೀಷ್ ಓದಿಬೇಕಾರೆ, ಇಂಗ್ಲೀಷ್ ಯಾರತನ ಇದೆಯಾ? ಜೆನಿಸಿಸ್ 37-35 ಇಂಗ್ಲಿಷ್ ಬೈಬಲ್. ಓದಿ ಬ್ರದರ್. And all his sons and all his daughters rose up to comfort him, but he refused to be comforted. And he said, For I will go down into the grave unto my son mourning. ಐ ಗೋ ಡೌನ್ ಟು ದ ಗ್ರೇವ್. ಕನ್ನಡದಲ್ಲಿ ಏನ್ ಮಾಡಿ KJVಲಿ ಸಮಾಧಿ ಅಂತ ಕರೆಕ್ಟ್ ಹಾಕಿದ್ದಾರೆ. ಇನ್ನೊಂದು ಕಡೆ ಮಾಡಿ ಪಾತಾಳ ಅಂತ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಓಕೆನಾ? ಯಾಕಂದ್ರೆ ಇಲ್ಲಿ ಯಾಕೋಬ್ ಬಗ್ಗೆ ಹೇಳ್ತಾರದು. ಯಾಕೊಬ್ಬ ಒಳ್ಳೆ ವ್ಯಕ್ತಿ ಆಗಿರೋದ್ರಿಂದ ಖಂಡಿತವಾಗೂ ಅದು ನರಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ. ಸರಿ, ಇವಾಗ ಇದೇ ವಾರ್ತೆನ ಕೆಟ್ಟ ವ್ಯಕ್ತಿ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹಾಕಿದಾರೆ ಓದೋಣ. ಕೀರ್ತನೆ 9ನೇ ಅಧ್ಯಾಯ 17ನೇ ವಾಕ್ಯ. ದಯವಿಟ್ಟು ಓದ್ರಿ. ಕೀರ್ತನೆ 9:17 ಓದ್ರಿ ಯಾರಾದ್ರ. ಎಲ್ಲಿ ನಮ್ಮ ಜೇಕಬ್ ಬ್ರದರ್, ವರುಣ್ ಬ್ರದರ್, ಶಿಲ್ಪಾ ಸಿಸ್ಟರ್, ನವೀನ್ ಬ್ರದರ್ ಎಲ್ಲ ಓದ್ರಿ. ಸೈಮನ್ ಬ್ರದರ್ ಎಲ್ಲ ಓದ್ರಿ ಬೈಬಲ್. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ನೋಡ್ರ, ದುಷ್ಟರು ಎಲ್ಲಿ ಹೋಗ್ತಾರೆ? ಪಾತಾಳಕ್ಕೆ ಹೋಗ್ತಾರೆ. ಕರೆಕ್ಟಾ? ಇವಾಗ ಇದೆ ಕನ್ನಡದ KJV ಬೈಬಲ್ ಓದಿ. ಕನ್ನಡ KJV ಬೈಬಲ್ ಓದಿ. ನಮ್ಮ ಜೋಸಫ್ ಬ್ರದರ್ ಹತ್ರ ಇತ್ತಲ್ಲ ಬೈಬಲ್, ಬ್ರದರ್ ಅದು ಓದಿ ಇನ್ನೊಂದ್ಸತಿ ನಿಮ್ ಕನ್ನಡದಲ್ಲಿ. ಕನ್ನಡ KJV ಬೈಬಲ್. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ಪಾತಾಳಕ್ಕೆ ಇಳಿದು ಹೋಗೋರು. ಅದರ ಬೇರೆ ಇದೆ ಕನ್ನಡ ಬೈಬಲ್. ಯಾರ ಹತ್ರ ಬೇರೆ ಕನ್ನಡ ಬೈಬಲ್ ಇದೆಯಾ? ಯಾರ ಹತ್ರ ನೋಡ BSI ಇದೆ ಬ್ರದರ್, BSI. ಓದಿ ಬ್ರದರ್, ಅದ್ರಲ್ಲಿ ನೋಡಿ ಹೆಂಗ್ ಬರ್ತಾರೆ. ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು. ಸೇಮ್ ಬೇಸೇ ಅಲ್ವರ. ಇವಾಗ ಸ್ಕ್ರೀನ್ ಅಲ್ಲಿ ಹಾಕಿ ನೋಡಿದ್ದೀನಿ KJV ಬೈಬಲ್. ಇದು ಆಕ್ಚುಲಿ KJV ಬೈಬಲ್. ಸ್ಕ್ರೀನ್ ಹಾಕಿ ಓದಿ. ಯಾರಾದ್ರೂ ಕಾಣಿಸ್ತದ? ಓದಕ್ಕೆ ಆಗ್ತದ? ದುಷ್ಟರು ದೇವರನ್ನು ಮರೆಯುವ ಎಲ್ಲಾ ಜನಾಂಗಗಳು ನರಕಕ್ಕೆ ತಿರುಗುವರು. ನೋಡ್ರ, ನರಕ. ಯಾಕೆ? ದೇವ್ರನ್ನ ಮರೆಯೋರು ದುಷ್ಟರು ಎಲ್ಗೋಗ್ಬೇಕು? ಸೀದಾ ನರಕಕ್ಕೆ ಬಿಟ್ರು, ನರಕ ಅಂತ ಹಾಕ್ಬಿಟ್ರು. ಅದರ ಇವಾಗ ಇದೇ ವಾರ್ತೆನ ನೋಡಿ ಇಂಗ್ಲೀಷಲ್ಲಿ ಓದೋಣ ದಯವಿಟ್ಟು. ಎಲ್ಲಿ ಓದಿದ್ದೀನಿ? ಸಾಮ್ಸ್ 9:17 ಇಂಗ್ಲೀಷಲ್ಲಿ ಓದಿ ದಯವಿಟ್ಟು ಪ್ಲೀಸ್. The wicked shall be turned into Sheol, all the nations that forget God.
ನೋಡ್ರ ಶಿಯೋಲ್ ಅಂತ ಎಲ್ಲಿ ಬಂತು ಪದ? ಅದೇ ಹೀಬ್ರೂ ವರ್ಡ್ ಹೇಳೋದಲ್ಲ, ನಾನೇ ಬೈಬಲ್ ನಾನು ಪ್ರಿಂಟ್ ಮಾಡೋದ, ಅವರೇ ಪ್ರಿಂಟ್ ಮಾಡಿಕೊಟ್ಟ ನೋಡ್ರಿ ಅಂತೀನಿ, ಶಿಯೋಲ್ ಅಂತ. ಯಾರೋ ಬೈಬಲ್ ಓದಿ, KJV ಓದಿದ್ರೆ ಯಾವ್ದು? The wicked shall be turned into hell, and all the nations that forget God. ನೋಡ್ತಾ ದ ವಿಕೆಡ್ ಶಾಲ್ ಬಿ ಟರ್ನ್ ಇನ್ ಟು ಹೆಲ್. ನೋಡಿ ಇಲ್ಲೇನು ಮಾಡ್ಬಿಟ್ರು, ಇಂಗ್ಲೀಷಲ್ಲಿ ಎಲ್ ಅಂತ ಹಾಕಿದ್ರು, ಕನ್ನಡದಲ್ಲಿ ಏನ್ ಮಾಡಿದ್ರೆ ಪಾತಾಳ ಅಂತ ಹಾಕೋರು. ಯಾಕೆ? ಇದು ದುಷ್ಟರ ಬಗ್ಗೆ ಹೇಳ್ತಾ ಇರೋದು. ದುಷ್ಟ ಖಂಡಿತವಾಗೂ ಸಮಾಧಿಗೆ ಹೋಗ್ಬಿಟ್ರೆ ಹೆಂಗಾಗ್ಬಿಡ್ತದೆ, ಅವ್ನು ಎಲ್ಲಿ ಕಳಿಸ್ಬೇಕು? ನರಕಕ್ಕೆ ಕಳಿಸ್ಬೇಕು. ಯಾಕೆಂದ್ರೆ ಏನ್ರಿ, ಇವ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ಟಾರೆ, ದುಷ್ಟ ನರಕಕ್ಕೆ ಹೋಗ್ಬೇಕು, ಏನ್ರಿ ವೇದನೆ ಸೆಳ್ಕೋಬೇಕು, ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟು ಆಲ್ರೆಡಿ. ಒಳ್ಳೆ ವ್ಯಕ್ತಿಗಳು ಮಾತ್ರ ಎಲ್ಗೋಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲೆಲ್ಲಿ ಕೆಟ್ಟ ವ್ಯಕ್ತಿಗಳ ಬಗ್ಗೆ, ದುಷ್ಟ ಬಗ್ಗೆ ಮಾತಾಡ್ತೋ ಅಲ್ಲೆಲ್ಲ ನರಕ ನರಕ ಅಂತ ಪದಗಳೇ ಮಾಡಿದ್ರೆ ಹಾಕಿದ್ರು. ಆದರೆ ಬೇರೆ ಎಲ್ಲ ಸ್ಥಳದಲ್ಲಿ ಏನ್ ಮಾಡ್ಬಿಟ್ರು, ಒಳ್ಳೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾರೆ ಏನ್ರಿ ಪದಗಳನ್ನ ಸಮಾಧಿ ಗುಂಡಿ ಅಂತ ಏನ್ ಮಾಡ್ಬಿಟ್ರು, ಹಾಕ್ಬಿಟ್ರು. ನೋಡಿ ಇನ್ನೊಂದು ವಾಕ್ಯ ಓದೋಣ. ಯೋಬ 17ನೇ ಅಧ್ಯಾಯ 13 ಮತ್ತೆ 13ರಿಂದ 16 ಓದ್ರಿ ದಯವಿಟ್ಟು ಯಾರಾದ್ರು ಕನ್ನಡದಲ್ಲಿ. ನಾನು ಪಾತಾಳವನ್ನು ನನ್ನ ಮನೆಯೆಂದು ನಿರೀಕ್ಷಿಸಿ, ನನ್ನ ಹಾಸಿಗೆಯನ್ನು ಕತ್ತಲಲ್ಲಿ ಹಾಸಿ, ಸ್ಮಶಾನವನ್ನು ನೀನು ನನ್ನ ತಂದೆ ಎಂದು, ಹುಳವನ್ನು ನನ್ನ ತಾಯಿ ನನ್ನ ತಂಗಿ ಎಂದು ಕರೆಯುವುದಾದರೆ, ನನ್ನ ನಿರೀಕ್ಷೆ ಎಂಥದ್ದು? ನನ್ನ ನಿರೀಕ್ಷೆಯನ್ನು ಯಾರು ನೋಡಾರು? ಅದು ನನ್ನ ಸಂಗಡ ಪಾತಾಳಕ್ಕೆ ಇಳಿದು ಬಂದೀತೆ, ನಾವು ಜೊತೆಯಾಗಿ ಧೂಳಿಗೆ ಸೇರೆವು. ನೋಡ್ರ, ಪಾತಾಳ ಅಂತ ಬಂತು. ಇದು ಬೇರೆ ಕನ್ನಡ ಬೈಬಲಲ್ಲಿ ಯಾರು ಓದ್ತೀರಾ? ಬೇರೆ KJV ಬೈಬಲ್ ಕನ್ನಡದಲ್ಲಿ ಯಾರು ಓದ್ತೀರಾ? ನಾನು ನಿರೀಕ್ಷಿಸಿದರೆ ಸಮಾಧಿಯೇ ನನ್ನ ಮನೆ, ಕತ್ತಲೆಯಲ್ಲಿ ನನ್ನ ಹಾಸಿಗೆಯನ್ನು ಹಾಸಿದ್ದೇನೆ. ಸಮಾಧಿಗೆ ನೀನು ನನ್ನ ತಂದೆ ಎಂದು, ಹುಳಕ್ಕೆ ನನ್ನ ತಾಯಿಯೇ ನನ್ನ ಅಕ್ಕನೇ ಎಂದು ನಾನು ಕರೆಯುವುದಾದರೆ, ಈಗ ನನ್ನ ನಿರೀಕ್ಷೆಯನ್ನು ಯಾರು ನೋಡುವರು? ಇವು ನನ್ನ ಸಂಗಡ ಪಾತಾಳಕ್ಕೆ ಬರಲಾದೀತೆ, ನಾವು ಜೊತೆಯಾಗಿ ಮಣ್ಣಿಗೆ ಸೇರಲಾದೀತೆ. ನೋಡ್ರಾ, ನೀವೇ ನೋಡ್ರಿ ಕನ್ನಡ ಬೈಬಲಲ್ಲಿ ಒಂದು ಕನ್ನಡ ಬೈಬಲಲ್ಲಿ ಅಂತ ಹಾಕಿದ್ರೆ ಪಾತಾಳ ಅಂತ ಹಾಕಿದ್ರೆ, ಅದೇ ಇನ್ನೊಂದು ಕನ್ನಡ ಬೈಬಲ್ ಅಂತ ಹಾಕಿದ್ದಾರೆ ಅದೇ ಪಾತಾಳನ ಸಮಾಧಿ ಅಂತ ಹಾಕಿದ್ದಾರೆ. ಇದೇ ಇಂಗ್ಲೀಷಲ್ಲಿ ಓದಿದ್ರೆ ಏನ್ ಕೊಟ್ಟಿದ್ದಾರೆ ಗೊತ್ತಾ? ನೋಡಿ ಇಂಗ್ಲೀಷ್ ಓದೋಣ ಇವಾಗ. ದಯವಿಟ್ಟು ಯಾರು ಇಂಗ್ಲೀಷ್ ಓದ್ತೀರಾ KJV? ಆಮೇಲೆ ಓದಿ. If I wait the grave in my house, I have made my bed in the darkness. I have said to corruption, thou art my father, to the worm, thou art my mother and my sister. And where is now my hope? As for my hope, who shall see it? They shall go down to the bars of the pit, when our rest together is in the dust. ನೋಡಿ ಇಂಗ್ಲೀಷಲ್ಲಿ ನೋಡಿರೋಂಥ ಪದ ಎಂತ ಗ್ರೇವ್ ಅಂತ ಬಂತು, ಕರಪ್ಷನ್ ಅಂತ ಬಂತು, ಪಿಟ್ ಅಂತ ಬಂತು. ಇದೇ ಕನ್ನಡದಲ್ಲಿ ಪಾತಾಳ ಸಮಾಧಿ ಅಂತ ಏನ್ ಹಾಕೋರೆ. ಏನ್ರಿ, ಒಂದೇ ಹೀಬ್ರೂ ಪದನ ಶ್ಯೂರ್ ಅಂತ ಪದನ ಯಾವ ತರ ಟ್ರಾನ್ಸ್ಲೇಷನ್ ಮಾಡೋಣ ನೋಡ್ರಿ. ಎಲ್ಲ ಕಡೆ ಒಂದೇ ತನ ಹಾಕ್ಬೇಕು, ಆ ಕಡೆ ಒಂದ್ ಹಾಕ್ಬೇಕು. ಅಗ್ನಿ ನರಕ ಅಂತಿದ್ಯಾ, ಅದನ್ನೇ ಹಾಕ್ಬಿಡಿ, ಪರವಾಗಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡಕ್ಕಾಗಿಲ್ಲ, ಆ ಪದನ ಹಾಕಕ್ಕಾಗಿಲ್ಲ. ಯಾಕೆ ಗೊತ್ತಾ? ಯೋಬು, ದೇವರ ಭಯಭಕ್ತಿ ಉಳ್ಳಂತ ಒಬ್ಬ ಯೋಬು, ದೇವರ ಮನುಷ್ಯನಾಗಿರೋ ಯೋಬು, ಅವನು ಖಂಡಿತವಾಗೂ ನರಕಕ್ಕೆ ಹೋಗ್ತೀನಿ ಅಂತ ತವಕ ಪಡೋದಲ್ಲ, ಅರ್ಥ ಇಲ್ಲ ರೀ. ಯಾಕಂದ್ರೆ ಇವ್ರಿಗೇನು ಅಭಿಪ್ರಾಯ, ನರಕನೇನ್ರಿ ಒಂದ್ ವೇದನ ಸ್ಥಳ ಅಂತ ಅಲ್ವ. ಹಾಗಾದ್ರೆ ಯೋಬು ವೇದನ ಸ್ಥಳಕ್ಕೆ ಹೋಗ್ಬಿಟ್ರೆ ಕಷ್ಟ ಆಗ್ತಾರಲ್ವಾ? ಅದಕ್ಕೆ ಏನ್ ಮಾಡ್ಬಿಟ್ರು ಅಂತಂದ್ರೆ ಇಲ್ಲಿ ಏನ್ರಿ ಸಮಾಧಿ ಅಂತ ಹಾಕ್ಬಿಟ್ರು, ಅದರ ಗ್ರೇವ್ ಅಂತ ಏನ್ ಮಾಡ್ಬಿಟ್ರು ಹಾಕ್ಬಿಟ್ರು. ಅದರ ಎಲ್ಲ ಕರ್ತನಲ್ಲಿ ಪ್ರೀತಿ ಇದನ್ನ ನೋಡ್ತಾ ಸಾಂಪಲ್ ರೀ. ಈ ತರ ಬೈಬಲ್ನಲ್ಲಿ ಎಲ್ಲಾ ವಾಕ್ಯಗಳು ತೆಗೆದು ಹೋದ್ರಿ, ಎಲ್ಲಾ ವಾಕ್ಯಗಳು ಹಿಂಗೆ ಇರೋದು. ಅದಕ್ಕೆ ನೋಡಿ ಸಾರಾಂಶಕ್ಕೆ ಬರೋಣ. ನೋಡಿದ್ದೀನಿ ಏನ್ರಿ, ನಾವು 3 ವಾಕ್ಯಗಳು ನೋಡ್ರಿ. ಆದಿಕಾಂಡ 37, 35, ಕೀರ್ತನೆ 9, 17, ಯೋಬ 17ನೇ ಅಧ್ಯಾಯ 13 ಮತ್ತೆ 16ನೇ ವಾಕ್ಯ. ಏನಂತ ನೋಡಿದ್ರಿ, ಹೀಬ್ರೂಲ್ಲೂ 3 ಜಾಗಕ್ಕೂ ಬರೋದು ಒಂದೇ ವಾರ್ತೆ, ಶಿಯೋಲ್ ಅಂತ ಅಲ್ವರ. ಇವಾಗ ಇದನ್ನ ಏನ್ ಮಾಡಿದಾರೆ ಇಂಗ್ಲಿಷಲ್ಲಿ, ಒಂದ್ ಕಡೆ ಗ್ರೇವ್ ಅಂತ ಹಾಕಿದರೆ ಒಳ್ಳೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಾಗ ಮಾತಾಡ್ಬೇಕಾರೆ, ಅದೇ ಕೆಟ್ಟ ವ್ಯಕ್ತಿಗಳಿಗೆ ಸಂಬಂಧಪಟ್ಟಾಗ ಮಾತಾಡ್ಬೇಕಾರೆ ನರಕ ಹೆಲ್ ಅಂತ ಹಾಕಿದ್ದಾರೆ. ತಿರ್ಗಾ ಯೋಬನ್ ಬಗ್ಗೆ ಮಾತಾಡ್ಬೇಕಾರೆ ಏನ್ರಿ ಗ್ರೇವ್ ಅಂತ ಹಾಕಿದ್ದಾರೆ. ಕರೆಕ್ಟಾ? ಇದನ್ನೇ ನಮ್ಮ ಕನ್ನಡ ಬೈಬಲಲ್ಲಿ ಸಮಾಧಿ, ನರಕ
ಪಾತಾಳ ಅಂತ ಏನ್ ಹಾಕಿದ್ದಾರೆ ಅಲ್ರ. ಅಂದ್ರೆ ಇದು ನಮ್ಗೇನಪ್ಪ ಗೊತ್ತಾಗ್ತದೆ ಅಂತಂದ್ರೆ ಈ 3 ಪದಗಳು ಒಂದೇ ಅರ್ಥ ಕೊಡ್ತಾರೆ ಅಂತ ಅರ್ಥ. ಅಂದ್ರೆ ಏನಪ್ಪ ಅಂದ್ರೆ ಏನ್ರಿ, ಪಾತಾಳ, ಸಮಾಧಿ, ನರಕ ಎಲ್ಲ ಒಂದೇ ಅರ್ಥ ರೀ, ಯಾವುದು ಬೇರೆ ಬೇರೆ ಅರ್ಥಗಳೇ ಇಲ್ಲ ರೀ ಅದರ. ಅದಕ್ಕೆ ನೋಡ್ಬೇಕಾದ್ರೆ ನರಕ ಅಂತ ಹೇಳ್ತೀರಿ ಗೊತ್ತಾ, ತಮಿಳಲ್ಲಿ ತುಂಬಾ ಚೆನ್ನಾಗಿ ಬರ್ತಾರೆ, ನರಗಮ್ ಅಂತ ಬರ್ತಾರೆ. ಏನ್ರಿ ನರಗಮ್. ನರಗಮ್ ಅನ್ನೋ ಅರ್ಥ ಏನ್ ಗೊತ್ತಾ? ನರ ಏನು ಕನ್ನಡದಲ್ಲಿ ಅರ್ಥ? ಮನುಷ್ಯ. ಮನುಷ್ಯ. ಅಗಮ್ ಏನ್ ಗೊತ್ತಾ? ದಫನ್ ಮಾಡ್ಬಿಡೋದು, ಊತ ಹಾಕ್ಬಿಡೋದು ಏನ್ರಿ, ಅದಕ್ಕೆ ಅಗಮ್ ಅಂತ ಹೇಳೋದು. ನರ ಅಗಮ್ ಅಂತಂದ್ರೆ ಮನುಷ್ಯನ ಊತ ಹಾಕೋದಿಕ್ಕೇನೆ ಹೇಳೋದು ನರಗಮ್ ಅಂತ. ಅದಕ್ಕೆ ಪಾತಾಳ ಅಂತ ಬರ್ತಾರೆ. ಅದು ಬಿಡಿಸಿ ಓದ್ಬೇಕಂತ ಗೊತ್ತಾ? ಪಾದ ಅದಕ್ಕೆಡೆ ಇರೋಂಥ ಸ್ಥಳ, ಅದರ ಪಾದ, ಪಾತಾಳ ಪಾದಕ್ಕೆಡೆ ಇರೋಂಥ ಸ್ಥಳ. ನಮ್ಮ ಪಾದಕ್ಕೆಡೆ ಏನೈತೆ? ಭೂಮಿ ಐತೆ. ಭೂಮಿ. ಮನುಷ್ಯ ಭೂಮಿ ಸತ್ಮೇಲೆ ಎಲ್ಲಿಗೆ ಹಾಕ್ತೀರಿ? ಮಣ್ಣಿಗೆನೆ. ಮಣ್ಣಿಗೆ ಹಾಕ್ತೀರಿ. ನಮ್ಗೆ ಏನ್ ತಂದ್ರು? ಅಣ್ಣ ತಿನ್ಬೇಡ, ತಿಂದಿನ ನೀನು ಸತ್ತೇ ಸಾಯಿವಿ, ಮಣ್ಣಿಂದ ಮಾಡಲ್ಪಟ್ಟಿದ್ಯಾ, ತಿರ್ಗಿಲ್ಗೆ ಹೋಗ್ತೀಯಾ? ಮಣ್ಣಿಗೆ ಹೋಗ್ತೀನಿ. ನಾವೇನ್ ಮಾಡ್ತೀವಿ? ಮಣ್ಣಿಗೆ ಪರಲೋಕ ಹೋಗ್ತೀವಿ. ಕಳಿಸ್ಬಿಡ್ತೀರಿ, ನರಕಕ್ಕೆ ಕಳಿಸ್ಬಿಡ್ತೀರಿ. ನರಕ ಅಂತ ನಾವು ಊಹೆ ಮಾಡ್ಕೊಂಡು ಪರಲೋಕದ ಪಕ್ಕದಿಂದ ನಾವು ಊಹೆ ಮಾಡ್ಕೊಳೋದು. ಬೈಬಲ್ ಏನಂತಂದ್ರು? ಮಣ್ಣಿಂದ ಮಾಡಲ್ಪಟ್ಟಿದ್ಯಾ, ತಿರ್ಗಿಲ್ಗೆ ಹೋಗ್ತೀಯ ಅಂತಂದ್ರು. ಮಣ್ಣಿಗೆ ಹೋಗ್ತೀನಿ. ಮಣ್ಣಿಗೆ. ಅದೇ ಅರ್ಥ ರೀ ಕರ್ತನಲ್ಲಿ ಪ್ರೀತಿ ಅಂತ ಹೊಗಳೇ. ಬೈಬಲ್ ನರಕ ಅಂದ ಅರ್ಥ ಏನ್ ಗೊತ್ತಾ? ಸಮಾಧಿ ರೀ. ಇದೇ ಸತ್ಯವೇದನ ನಿಜವಾದ ಅರ್ಥ. ಅದಕ್ಕೆ ಯಾಕೋಬ್ ತಗೊಳ್ಳಿ, ಯೋಬ್ ತಗೊಳ್ಳಿ, ಎಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಆಸೆ ಪಟ್ರು ಅಂದ್ರೆ ಸಮಾಧಿ ರೀ. ದೇವ್ರೇ, ನೀನ್ ನಂಗೆ ಇಷ್ಟೊಂದೆಲ್ಲ ಹಿಂಸೆ ಕೊಡೋಗಿದೆ, ದಯವಿಟ್ಟು ನನ್ನ ಸಮಾಧಿಯಲ್ಲಿ ಔಸಿಟ್ಬಿಡ್ದೇವ್ರೆ, ನೆಮ್ಮದಿಯಾಗಿ ಮಲ್ಬಿಡ್ತೀನಿ ಅಲ್ವರ. ಎಂತ ನೆಮ್ಮದಿ ಸ್ಥಳ ಅಲ್ವರ. ಎಲ್ಲಿ ನೆಮ್ಮದಿ ಇದೆಯಲ್ಲೋ ಸಮಾಧಿಯಲ್ಲಿ ಮಾತ್ರ ಏನಾಗಿದೆ ನೆಮ್ಮದಿ ಇದೆ ನೋಡ್ರಿ ಇದ್ದೀನಿ, ದೀರ್ಘ ಶಾಂತಿ. ಅದಕ್ಕೆ ಬೈಬಲ್ನಲ್ಲಿ ನರಕ ಅಂತ ಪದ ಏನ್ ಮಾಡೋದೆ ಯೂಸ್ ಮಾಡೋದು. ಅದಕ್ಕೆ ನೋಡಲ್ಲ, ಇಬ್ರು ವರ್ಡು, ಡಿಕ್ಷನರಿ ವರ್ಡು ಏನ್ ಕೊಟ್ಟಿದ್ಯಾ? ಅಲ್ಲ ವೇದನ ಸ್ಥಳ ಕೊಟ್ಟಿದ್ಯಾ? ಏನ್ ಕೊಟ್ಟಿದೆ? ಸತ್ತವರ ಸ್ಥಳ. ಅದರ ಸತ್ತವ್ರನ್ನ ಹೂಳಿಟ್ಟಿರೋಂಥ ಸ್ಥಳ ಅಂತ ಏನ್ ಮಾಡಿದೆ ನಮ್ಗೆ ಕ್ಲೀನಾಗೆ ಕೊಟ್ಟಿದೆ. ಮನುಷ್ಯ ಸತ್ವ ಏನ್ ಮಾಡ್ತೀವಿ? ಭೂಮಿಲಿ ಹಾಕ್ಬಿಟ್ಟು ಊತ್ಬಿಟ್ಟು ಮುಚ್ಚಿಬಿಡ್ತೀರಿ. ಅದೇ ಹೈಡ್ ಮಾಡೋದು. ಅದರ ಇದೇ ಸತ್ಯವೇದ ಅಂತ ಅರ್ಥ ರೀ. ಸರಿ, ಹೊಸ ಒಡಂಬಡಿಕೆಗೆ ಬಿಡೋಣ. ಹೊಸ ಒಡಂಬಡಿಕೆ ಇನ್ನೂ ತುಂಬಾ ಕ್ಲಾರಿಟಿ ಇದೆ. ಅದರ ನೋಡಿ, ಹೊಸ ಒಡಂಬಡಿಕೆಯಲ್ಲಿ 3 ವಾರ್ತೆ ಬರ್ತಾರೆ. ಒಂದು ಹೇಡೀಸು, ಇನ್ನೊಂದು ಗೆಹನ, ಇನ್ನೊಂದು ತಾತ್ತೋರು. ನೀವು ಆಶ್ಚರ್ಯ ಪಡ್ಬೋದು ಏನ್ರಿ. ನರಕ ಅಂತ ಹೊಸ ಒಡಂಬಡಿಕೆಯಲ್ಲಿ ಎಷ್ಟೊತ್ತಿ ಬರ್ತಾರೆ? ಇಷ್ಟೇ ಬರೋದು. ಎಷ್ಟು? 24 ಟೈಮ್ಸ್. ಇಡೀ ಬೈಬಲಲ್ಲಿ ನ್ಯೂ ಟೆಸ್ಟ್ಮೆಂಟ್ ಬರೋದು 24 ಸತಿ ಮಾತ್ರ. ಅದರ ಇದು ಏನ್ರಿ, ಮೊದಲನೇ ವಾರ್ತೆ ಹೇಡೀಸ್ ಅಂತ ಇದು 11 ಟೈಮ್ಸ್ ಮತ್ತೆ ಬರ್ತದೆ. ಗೆಹನ ಅಂತ 12 ಟೈಮ್ಸ್. ತಾರ್ತರು ಅಂತ ಒಂದೇ ಸತಿ ಬರೋದ್ರಿ ಅಲ್ವರ. ಏನ್ ಗೊತ್ತಾ? ಈ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಏನಂತ ಒಂದು ಬರ್ತದೋ ಏನ್ರಿ, ಹೇಡೀಸು ಏನ್ರಿ, ಸಾರಿ ಓಲ್ಡ್ ಟೆಸ್ಟಿಮೆಂಟ್ ಬರೋಂಥ ಶಿಯೋಲು, ನ್ಯೂ ಟೆಸ್ಟಿಮೆಂಟ್ ಹೇಡೀಸ್ ಎರಡು ಒಂದೇ ರೀ. ನೋಡ, ಓಲ್ಡ್ ಟೆಸ್ಟಿಮೆಂಟ್ ನೋಡೋದಲ್ಲ ಶಿಯೋಲು. ಇದಕ್ಕೆ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಈಕ್ವಲ್ ಆಗಿರೋಂಥ ವರ್ಡ್ ಯಾವ್ದಪ್ಪ ಅಂದ್ರೆ ಹೇಡೀಸ್. ಇದನ್ನ ಪ್ರೂವ್ ಮಾಡಕ್ಕೆ ಒಂದೇ ಒಂದು ವಚನ ಸಾಕ್ರಿ. ಬೈಬಲ್ ತುಂಬಾ ಕ್ಲಿಯರ್ ಇದೆ. ವಾಕ್ಯ ಓದನ ಯಾವ್ದಪ್ಪ ಅಂದ್ರೆ ಏನ್ರಿ, ಅಪೊಸ್ತಲ ಕೃತ್ಯಗಳು 2:27. ಫಸ್ಟ್ ಕನ್ನಡದಲ್ಲಿ ಓದಿ, ಆಮೇಲೆ ಇಂಗ್ಲಿಷ್ ಓದೋಣ. ಓದಿ, ಅಪೊಸ್ತಲ ಕೃತ್ಯಗಳು 2:27. ಓದಿ ಬ್ರದರ್. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲವಲ್ಲ, ನಿನ್ನ ನೋಡಿ, ಜೀವಾತ್ಮವನ್ನು ಎಲ್ಲಿ ಬಿಡೋದಿಲ್ಲ? ಪಾತಾಳದಲ್ಲಿ ಬಿಡೋದಿಲ್ವಲ್ಲ ಅಂತ ಹೇಳ್ತಾರೆ. ಅದರ ಇದನ್ನೇ ಬೇರೆ ಕಾಣ ಬೈಬಲ್ ಯಾರ ಹತ್ರ ಇತ್ತಲ್ಲ, ಓದ್ತೀರಾ ಯಾರಾದ್ರ? ಬೇರೆ ಕಾಣ ಬೈಬಲ್ ಇತ್ತಲ್ಲ, KJV. ಅದು ಓದಿದೆ BSI ಬ್ರದರ್. ಬೇರೆ ಬೇರೆ ಟ್ರಾನ್ಸ್ಲೇಷನ್ ಯಾವ ಇದೆಯಾ? ಸರಿ, ನನ್ನ ಹತ್ರ ಇದೆ ನೋಡಿ, ಲೆಫ್ಟ್ ಅಲ್ಲಿ ಹಾಕಿ ನೋಡಿ. ಇದ್ಯಾರು ಓದ್ತೀರಾ? ಸ್ಕ್ರೀನ್ ನೋಡ್ಕೊಂಡು ಯಾರು ಓದ್ತೀರಾ? ಯಾಕೆಂದರೆ ನೀನು ನನ್ನ ಆತ್ಮವನ್ನು ಸಮಾಧಿಯಲ್ಲಿ ಬಿಟ್ಟು ಬಿಡುವುದಿಲ್ಲ. ನೋಡ್ರ, ಸಮಾಧಿ ಅಂತ ಬಂತು. ಅದನ್ನೇನ್ ಹಾಕಿದ್ದಾರೆ? ಪಾತಾಳ ಅಂತ ಹಾಕಿದ್ದಾರೆ. ಸರಿಯಪ್ಪ, ಇರ್ಲಿ. ಅಲ್ವಾ? ಇಲ್ಲಿ ಅಪೊಸ್ತಲ ಕೃತ್ಯಗಳು 2:20 ಹೇಳ್ತಾರಂತ ವಾರ್ತೆ. ಇದು ಯಾವ ವಾರ್ತೆ ಅಪ್ಪ ಅಂದ್ರೆ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಆಲ್ರೆಡಿ ಇರೋಂಥ ವಾರ್ತೆನ ಅಪೊಸ್ತಲ ಪೀಟರ್ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಕೋಟ್ ಮಾಡ್ತಾವ್ರೆ. ಯಾವ ವಾರ್ತೆ ಅಪ್ಪ ಅದು ಅಂದ್ರೆ ಕೀರ್ತನೆ 16:10. ಓದ್ರಿ, ಕೀರ್ತನೆ 16:10 ಕನ್ನಡದಲ್ಲಿ ಓದಿ ಯಾರಾದ್ರು? ಯಾವ್ದ ಕೀರ್ತನೆ? 16:10.
ಸಾಮ್ಸ್ ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಸೇಮ್ ನ್ಯೂ ಟೆಸ್ಟಿಮೆಂಟ್ ಓಲ್ಡ್ ಟೆಸ್ಟಿಮೆಂಟ್ ಸೇಮ್ ಪಾತಾಳ ಅಂತ ಬಂತು. ಅಂದ್ರೆ ಎರಡು ಒಂದೇ ವಚನ ಬಂದಿರ್ಬೇಕು, ಒಂದೇ ವಾರ್ತೆ ಬಂದಿರಬೇಕು ಅಲ್ವಾ? ಸರಿ, ಇವಾಗ ಸ್ಕ್ರೀನಲ್ಲಿ ನೋಡಿ, ಅದನ್ಯಾರೋ ಓದ್ತೀರಾ? KJV ಬೈಬಲ್ ಅದು ಯಾರೋ ಓದ್ತೀರಾ? ಯಾಕಂದರೆ ನೀನು ನನ್ನ ಆತ್ಮವನ್ನು ನರಕದಲ್ಲಿ ಬಿಟ್ಟು ಬಿಡುವುದಿಲ್ಲ. ಬಿಟ್ಟು ಬಿಡುವುದಿಲ್ಲ. ಅದರ ನರಕ ಅಂತ ಹಾಕೊಂಡು ನೋಡಿದ್ದೀನಿ. ಇದೇ ಓಲ್ಡ್ ಟೆಸ್ಟಿಮೆಂಟ್ ನರಕ ಅಂತ ಹಾಕ್ಬಿಟ್ಟು ನ್ಯೂ ಟೆಸ್ಟಿಮೆಂಟ್ ಮಾತ್ರ ಏನ್ ಹಾಕ್ಬಿಟ್ರು? ಪಾತಾಳ ಅಂತ ಹಾಕೋದು ಅಲ್ದರ? ಸರಿ, ಇವಾಗ ಇದನ್ನ ಇಂಗ್ಲೀಷಲ್ಲಿ ಓದ ನೋಡಿದ್ದೀನಿ. ಇಂಗ್ಲೀಷಲ್ಲಿ ತುಂಬ ಕ್ಲಾರಿಟಿ ಇದೆ. ದಯವಿಟ್ಟು ಓದ್ರಿ ಸಾಮ್ಸ್. ಫಸ್ಟು ಆಕ್ಟ್ಸ್ 2:27 ಓದಿ ಯಾರು ಇಂಗ್ಲೀಷಲ್ಲಿ, ಆಮೇಲೆ ಸಾಮ್ 16:10 ಓದಿ. Because thou wilt not leave my soul in hell, neither wilt thou suffer thine Holy One to see corruption. ನೋಡಿ, ಸಿಸ್ಟರ್ ಓದಿರೋ ಬೈಬಲ್ KJV ಬೈಬಲ್. ಏನಂತ ಹಾಕಿದ್ರೆ ಅಪೊಸ್ತಲ ಕೃತ್ಯಗಳು 2:27 ಯು ವಿಲ್ ನಾಟ್ ಲೀವ್ ಮೈ ಸೋಲ್ ಇನ್ ಹೆಲ್. ಇಂಗ್ಲೀಷಲ್ಲಿ ಹೆಲ್ ಅಂತ ಹಾಕಿದ್ರು, ಕನ್ನಡದಲ್ಲಿ ಏನಂತ ಹಾಕಿದ್ರೆ ಪಾತಾಳ ಅಂತ ಹಾಕಿದ್ರೆ. ಎಲ್ಲನ್ನು ಏನ್ ಬರ್ಬೇಕು? ನರಕ ಅಂತ ಬರ್ಬೇಕು ತಾನೆ. ಕನ್ನಡದಲ್ಲಿ ಹಾಕ್ಬೇಕು ನೀನು ನನ್ನ ಆತ್ಮವನ್ನು ನರಕದಲ್ಲಿ ಬಿಡೋದಿಲ್ಲ ಅಂತ ಹಾಕ್ಬೇಕು. ಯಾಕೆ ಹಾಕಿಲ್ಲ? ಯೇಸು ಕ್ರಿಸ್ತನ ಆತ್ಮ ಹಿಂಗಪ್ಪ ನರಕಕ್ಕೆ ಹೋಗಿ ಸಾಧ್ಯ? ತಪ್ಪಾಗ್ಬಿಡ್ತಾರೆ ಅಂತ ಏನ್ ಮಾಡ್ಬಿಟ್ಟಿರ್ಲಿ ಏನ್ರಿ ಪದ ತೆಗೆದ್ಬಿಟ್ರು ನರಕ ಅಂತ. ಯಾಕೆ ಇಂಗ್ಲೀಷಲ್ಲಿ ಹಾಕಿದ್ಮೇಲೆ ಕನ್ನಡದಲ್ಲಿ ಹಂಗೆ ಹಾಕ್ಬೇಕಲ್ವಾ? ಯಾಕೆ ಹಾಕಿಲ್ಲ? ನೋಡಿ, ಇವಾಗ ಇದೇ ವರ್ಡ್ ಓಲ್ಡ್ ಟೆಸ್ಟಿಮೆಂಟ್ ಎಲ್ಲಿ ಬರ್ತಾರೆ ನೋಡೋಣ ಅಷ್ಟೇ. ಓಲ್ಡ್ ಟೆಸ್ಟಿಮೆಂಟ್ ಓದಿ ಇಷ್ಟ ಸಾಮ್ 16:10 ಓದ್ರಿ ಯಾರಾದ್ರ? For thou wilt not leave my soul in hell, neither will thou suffer thine Holy ಸೇಮ್ One to ಯು ವಿಲ್ ನಾಟ್ ಲೀವ್ ಮೈ ಸೋಲ್ ಇನ್ ಹೆಲ್. ಸೇಮ್ ಅಂತು ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಎಲ್ಲ ಹಾಕಿದ್ಮೇಲೆ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಎಲ್ಲ ಹಾಕಿದೆ. ಕನ್ನಡದಲ್ಲಿ ಏನ್ ಮಾಡ್ಬಿಟ್ರು? ಒಂದ್ ಕಡೆ ಸಮಾಧಿ, ಇನ್ನೊಂದ್ ಕಡೆ ಪಾತಾಳ. ಅದ್ರ ಯಾಕೆ ಇಷ್ಟು ವ್ಯತ್ಯಾಸ ಮಾಡೋದಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ, ಟ್ರಾನ್ಸ್ಲೇಟರ್ಸ್ ಕನ್ಫ್ಯೂಸ್ಡ್. ಫಸ್ಟ್ ಆಫ್ ಆಲ್ ಎಲ್ಲ ಜಾಗದಲ್ಲಿ ಐದರ್ ಒನ್ ಹಾಕ್ಬೇಕು, ಇಲ್ಲಾಂದ್ರೆ ಏನ್ ಮಾಡ್ಬೇಕು? ಎಲ್ಲ ಕಡೆ ಎಲ್ಲ ಚೆಕ್ ಮಾಡ್ಬೇಕು. ಇವ್ರು ಇಷ್ಟ ಬಂತ ರೀತಿಯಲ್ಲಿ ಇಷ್ಟ ಬಂದಂಗೆ ಇವ್ರಿಗೆ ಅಭಿಪ್ರಾಯ ಬರತ್ತರ ವಾಕ್ಯಗಳೇನು ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದಕ್ಕೆ ಯಾರಾದರೂ NIV, ಯಾವ ಥರ NIV ಬೈಬಲ್ ಇದೆಯಾ ಇಲ್ಲಿ ಓದಿರೋರ ಹತ್ರ? ಯಾವ ಥರ NIV ಬೈಬಲ್, ನ್ಯೂ ಇಂಟರ್ನ್ಯಾಷನಲ್ ವರ್ಷನ್ ಇಂಗ್ಲೀಷಲ್ಲಿ ಇದೆಯಾ? ಯಾರ ಥರ ಇದೆಯಾ? ಆನ್ಲೈನ್ ಇದು ತೆಗೆದು ಓದಿ ಬಿಟ್ಟು ನೋಡೋಣ. ಇಂಗ್ಲಿಷ್. ಇಂಗ್ಲೀಷಲ್ಲಿ ಓದಿ ಸಾಮ್ 16:10 NIV ಬೈಬಲ್ ಯಾವ ಥರ ಓದಿ? Because you will not abandon me to the realm of the dead. ಟು ರಿಮ್ ಆಫ್ ದ ಡೆಡ್. ದ ರಿಮ್ ಆಫ್ ದ ಡೆಡ್ ಏನ್ರಿ? ದ ಪ್ಲೇಸ್ ಆಫ್ ದ ಡೆಡ್ ಅಂತ ಹೇಳ್ತಾರೆ. ಹೇಳಿ, ಇಲ್ಲಿ ನಾನು ಸ್ಕ್ರೀನ್ ಹಾಕಿ ನೋಡಿದ್ದೀನಿ. ಇಲ್ಲ ಇಲ್ಲಿ ಹೋದ್ರೆ ಹೆಂಗೆ ಕೊಡ್ತಾರೆ? ಬಿಕಾಸ್ ಯು ವಿಲ್ ನಾಟ್ ಅಬಂಡನ್ ಮೀ ಟು ದ ಗ್ರೇವ್. ನೋಡ್ರಿ, ಒಂದು ಪದನ ಎಷ್ಟು ತರ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದರಲ್ಲೇ ನಮಗೆ ಕ್ಲಿಯರ್ ಆಗಿ ಏನಪ್ಪ ಗೊತ್ತಾಗ್ತದೆ ಅಂತಂದ್ರೆ, ನರಕ ಅಂತ ಪದ ಅಂದ್ರೆ ಅದು ಆಕ್ಚುಲಿ ಸಮಾಧಿ ಅಂತೇನ್ರಿ ಅರ್ಥ. ಅದನ್ನೇ ಯೇಸು ಕ್ರಿಸ್ತ ಹೇಳೋದು. ಮತ್ತೆ 16:18 ನೋಡಿ ಏನ್ ಹೇಳ್ತಾರೆ, ಓದೋಣ ಹೇಳ್ರಿ. ಮ್ಯಾಥ್ಯೂ 16:18 ಓದಿ ಕನ್ನಡದಲ್ಲಿ ಯಾರಾದ್ರ? ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪಾತಾಳದ ಲೋಕದ ಬಲವು ಅದು ಸೋಲಿಸಲಾರದು. ಇದೆ ಏನ್ರಿ KJV ಬೈಬಲ್ ಅಲ್ಲಿ. ಇಲ್ಲಿ ಓದಿದ್ರೆ ನೋಡಿ, ಇಲ್ಲಿ ಕೊಟ್ಟರೆ ನೋಡಿ, ಇಲ್ಲಿ ಓದ್ರಿ ರೈಟ್ ಹ್ಯಾಂಡ್ ಸೈಡ್. ಯಾರು ಓದ್ತೀರಾ ದಯವಿಟ್ಟು? ಸ್ಕ್ರೀನ್ ಇದೆ ನೋಡಿ, ಓದಿ. ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ನರಕದ ದ್ವಾರಗಳು. ನರಕದ ದ್ವಾರಗಳು ಅದ್ರ ಮೇಲೆ ಏನ್ರಿ ಸೋಲಿಸಲಾರದು. ಅದರ ದ ಗೇಟ್ಸ್ ಆಫ್ ಹೆಲ್ ಶಲ್ ಹ್ಯಾವ್ ನೋ ಪವರ್ ಓವರ್ ಇಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಲ್ವರ ನೋಡ್ರಿ, ಓದಿನ್ ತಿನ್ಬೇಕಾರೆ ಅದರ ಇಂಗ್ಲೀಷಲ್ಲಿ ಹೇಳಿ. ಇಂಗ್ಲೀಷಲ್ಲಿ ಓದ್ತೀರಾ ಯಾವ್ದಾರು ಬ್ರದರ್? ಮ್ಯಾಥ್ಯೂ 16:18. And I say also unto thee that thou art Peter, and upon this rock I will build my church, and the gates of the hell shall not prevail against it. ನೋಡ್ರ, ದ ಗೇಟ್ಸ್ ಆಫ್ ಹೆಲ್ ಶಲ್ ನಾಟ್ ಪ್ರಿವೆಂಟ್. ಸಭೆ ಮೇಲೆ ನರಕಕ್ಕೇನ್ರಿ ಅಧಿಕಾರ ಇಲ್ಲ ಅಂತೆ. ಅಲ್ಲರ ಅದಕ್ಕೆ ಸಭೆ ನರಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಆಯ್ತು ನೋಡ್ಬೇಕಾದ್ರೆ ಇಲ್ಲಿ ಏನ್ರಿ ಸಮಾಧಿಗೆ ಸಭೆ ಮೇಲೆ ಅಧಿಕಾರ ಇಲ್ಲ ರೀ. ಯಾಕಂದ್ರೆ ಸಮಾಧಿನಿಂದ ಏನ್ ಮಾಡ್ತಾರೆ ಎಲ್ಲರನ್ನು? ಕ್ರಿಸ್ತ ನೆಬ್ಬಿಸ್ಬೇಕಾರೆ ಮೊದಲು ಸಭೆ ನೆಬ್ಸೋದು ಅಲ್ವರ. ಆಕ್ಚುಲಿ ಏನ್ರಿ ಅದನ್ನ ಹೇಳ್ಬೇಕಾಗಿರೋದಿಲ್ಲ ಅಲ್ವರ. ಏನಿವೆ ನೋಡಿ, ಇನ್ನೊಂದು ವಾಕ್ಯ ಓದೋಣ. ಪ್ರಕಟಣೆ 1:18 ಓದ್ರಿ. ರೆವಲ್ಯೂಷನ್ 1:18.
ರೆವಲ್ಯೂಷನ್ 1:18 ಎಲ್ಲಿ ನಮ್ಮ ವರುಣ್ ಬ್ರದರು ಇಲ್ವಾ ಲೈನಲ್ಲಿ ಇದಾರ? ಸೈಮನ್ ಬ್ರದರ್, ವರುಣ್ ಬ್ರದರ್ ಓದ್ರಿ. ಓದಿ ಬ್ರದರ್, ಪ್ರಜ್ವಲ್ ಬ್ರದರ್. ಸತ್ತವನಾದೆನು ಮತ್ತು ಇಗೋ ಯುಗಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಸತ್ತವನಾದೆನು, ಈಗ ಬದುಕವನಾಗಿದ್ದೇನೆ. ಇಗೋ ನಾನು ಎಂದೆಂದಿಗೂ ಬದುಕವನಾಗಿದ್ದೇನೆ. ಆಮೇಲೆ ನರಕದ ಮತ್ತು ಮರಣದ ಬೀಗದ ಕೈಗಳು ನನ್ನಲ್ಲವೇ. ನೋಡ್ರ, ನರಕದ ಮತ್ತೆ ಮರಣದ ಬೀಟ್ ಕೈಯೇ ನನ್ನಲ್ಲಿದೆ. ಇದು ಯಾವ್ದು ಬರ್ತದೆ? ನೀವು ಓದಿ ಟ್ರಾನ್ಸ್ಲೇಷನ್ ಮೊಬೈಲ್ನಲ್ಲ ಇದೆ ನಿಮ್ ಇದ್ರಲ್ಲಿ ನೆಟ್ಟಲ್ಲಿ ನೋಡ್ರ, ಜೆವಿ ಬ್ರದರ್, ಜೇವಿ ಕಿಂಗ್ ಜೇಮ್ಸ್ ವರ್ಷನ್ ಇದು. ದಯವಿಟ್ಟು ಒಂದು ಬೈಬಲ್ ತೆಗೆದು ಸ್ಟಡಿ ಮಾಡಕ್ಕೆ ಅಂತ ಇಟ್ಕೊಳ್ಳಿ ಪಕ್ಕದಲ್ಲಿ ಅಲ್ದರ. ನೋಡಿ ಕ್ಲೀನಾಗಿ ಕೊಟ್ಟವ್ರೆ ಅಲ್ಲೇನಂತಾರೆ ಏನ್ರಿ? ನರಕದ ಮರಣದ ಬಿಗಿದ ಕೈಗಳು ನನ್ನಲ್ಲವೇ. ಇದೆ ಸಾಮಾನ್ಯ ಬೈಬಲಲ್ಲಿ ಓದಿ, ಬೇರೆ ಕನ್ನಡ ಬೈಬಲಲ್ಲಿ ಓದ್ರಿ. ಇಲ್ಲಿ ಪ್ರಜ್ವಲ್ ಬ್ರದರ್ ಓದಿ. ಸತ್ತವನಾದೆನು ಮತ್ತು ಯುಗಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ನೋಡ್ರ, ಮರಣದ ಪಾತಾಳದ ಬೀಗ ಕೈ. ಈ ಪಾತಾಳ ಅಂತ ಬೇರೆ ಬೈಬಲ್ ಏನ್ ಹಾಕಿದ್ದಾರೆ? ನರಕ ಅಂತ ಹಾಕಿದ್ದಾರೆ. ಹಾಗಾದ್ರೆ ಪಾತಾಳ ನರಕ ಎರಡು ಒಂದೇ ರೀ ಅಲ್ವರಾ? ಸರಿ, ಇದನ್ನ ಇಂಗ್ಲೀಷಲ್ಲಿ ಓದೋಣ. ಬದ ಇಂಗ್ಲೀಷಲ್ಲಿ ಓದ್ತಿರ ಬದ ಯಾವ್ದಾರ? ರೆವಲ್ಯೂಷನ್ 1:18. I am he that liveth and was dead, and behold, I am alive for evermore. Amen. And have the keys of hell and of death. ಐ ಹ್ಯಾವ್ ದ ಕೀಸ್ ಆಫ್ ಹೆಲ್ ಅಂಡ್ ಡೆತ್. ಹೆಲ್ ಅಂಡ್ ಡೆತ್ ನೋಡ್ರ, ಇದನ್ನ ನರಕ ಅಂತ ಕರೆಕ್ಟಾಗಿ ಹಾಕೋರೆ ಅಲ್ವರ? ಯಾಕೆ? ಯೇಸು ಕ್ರಿಸ್ತು ಅಂತ ಏನಿದೆ? ಬಿಗಿದ ಕೈ ಇದೆ. ಏನು ಬಿಗಿದ ಕೈ ಇದೆ? ನರಕ ಮತ್ತೆ ಏನ್ರಿ ಮರಣ, ಎರಡು ಬಿಗಿದ ಕೈ ಇದೆ. ಏನು ಬಿಗಿದ ಕೈ ಆ್ಯಕ್ಚುಲಿ ನೋಡ್ಬೇಕಾರೆ ಬಿಗಿದ ಕೈ ಏನಂತಂದ್ರೆ ಏನೋ ಮುಚ್ಚಿರೋದನ್ನ ತೆಗೆದಿಕ್ಕೆ ಯೂಸ್ ಮಾಡೋದು ಬಿಗಿದ ಕೈ. ಹಂಗಾರೆ ಏನು ಮುಚ್ಚಿದೆ? ಅದೇ ಯೇಸು ಕ್ರಿಸ್ತು ಹೇಳ್ತಾರೆ, ಮರಣ ಮತ್ತೆ ಏನ್ರಿ ಪಾತಾಳ, ಮರಣ ಮತ್ತೆ ನರಕ, ಮರಣ ಮತ್ತೆ ಸಮಾಧಿ ಅಂತಂದ್ರು. ಮರಣ ಏನು? ನಾವೆಲ್ಲ ಏನು ತಿಳ್ಕೊಂಡ್ಬಿಡ್ತೀರಿ? ಕೊನೆಯ ಮುಟ್ಟರು ಉಸಿರು ಬಿಟ್ಟು ಲವಕ್ಕನ್ನು ಬಿಟ್ಬಿಡ್ತೀವಿ ಗೊತ್ತಾ ಪ್ರಾಣ, ಅದೇಂತೀರಿ ಮರಣ ಅಂತ. ಅದೆಲ್ಲ ರೀ ಮರಣ. ಮರಣ ಏನು ಗೊತ್ತಾ? ಮರಣ ಅಂತಂದ್ರೆ ಹುಟ್ಟದಾಗಿಂದ ಅನುಭವಿಸಿ 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 ಕೊನೆಗೆ ಸಮಾಧಿ ಸೇರ್ತೀರಿ ಗೊತ್ತಾ? ಇದು ಬೈಬಲ್ ಮರಣ ಅಂತ ಹೇಳೋದು. ಆದ್ರೆ ಇವತ್ತು ಮನುಷ್ಯ ಆಕ್ಚುಲಿ ಏನ್ ಮಾಡ್ತಾವನೆ? ಬದುಕ್ತಲ್ಲ, ಸಾಯ್ತಾವ್ರಿ. ಹುಟ್ಟದಾಗಿನ ಏನ್ ಮಾಡ್ತಾರದನು? ಸಾಯ್ತಾ ಇರೋದು. ಯೇಸು ಕ್ರಿಸ್ತು ಎರಡನೇ ಬರೀಕೆಯಲ್ಲಿ ಬಂದಿದ ತಕ್ಷಣ ಏನ್ರಿ ಫಸ್ಟು ಈ ಸಾಯ್ತಾರಂತ ಪ್ರೊಸೆಸ್ ಇದೆ ಗೊತ್ತಾ? ಅದನ್ನ ಏನ್ ಮಾಡ್ತಾರೆ? ಸ್ಟಾಪ್ ಮಾಡ್ತಾರೆ. ಮರಣವನ್ನು ಸ್ಟಾಪ್ ಮಾಡ್ತಾರೆ. ಮರಣನೇ ನಿಲ್ಸ್ಬಿಡ್ತಾರೆ. ಯಾರು ಇನ್ನು ಸಮಾಧಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತು ಎರಡನೇ ಬರೀಕೆಯಲ್ಲಿ ಬಂದ್ಮೇಲೆ, ಯಾಕಂದ್ರೆ ಸತ್ತೋದ್ಮೇಲೆ ಪುನರುತ್ಥಾನ ಮಾಡ್ಬೇಕಲ್ಲ, ಅವಾಗ ಮರಣ ಏನ್ ಮಾಡ್ತಾರೆ? ಅವರು ನಿಲ್ಸ್ಬಿಡ್ತಾರೆ. ಮರಣದ ಬಿಗಿದ ಕೈನ ತೆರೀತಾರೆ, ಮರಣನ ನಿಲ್ಸ್ಬಿಡ್ತಾರೆ. ಅರ್ಥ ಆಯ್ತರ? ಇದು ಸರಿ. ನರಕ ಅಂದೇನು? ಸಮಾಧಿ ಬೀದಿಕೆ ಅಂದ್ರೆ ಸಮಾಧಿ ಅಂತ ಏನ್ ನೋಡೋದು ಇವಾಗ? ಸಮಾಧಿ ಏನ್ರಿ? ಪಾತಾಳ. ಪಾತಾಳ ಏನ್ರಿ? ಸ್ಮಶಾನ. ಸಮಾಧಿ ಅದೇ ನರಕ. ಯೇಸು ಕ್ರಿಸ್ತು ಏನ್ ತಂದ್ರ? ಸಮಾಧಿಯಲ್ಲಿರೋರು ಎಲ್ಲರೂ ಅದನ್ನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರೋ ಕಾಲ ಬರುತ್ತೆ. ವಾಕ್ಯ ಐತೆ ಅಲ್ವಾ? ಯೋಹನ 5:28 ಓದಿ. ಜಾನ್ 5:28 ಓದಿ. ಓದ್ರಿ. ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಒಂದು ಕಾಲ ಬರುತ್ತದೆ, ಆಗ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಸ್ವರವನ್ನು ಕೇಳಿ ಎದ್ದು ಹೊರಗೆ ಬರುವ ಒಳ್ಳೆದನ್ನು ಮಾಡಿದವರಿಗೆ ನಿತ್ಯ ಜೀವ ಹೊರಗೆ ಬರುವಂತ ಕಾಲ ಬರ್ತದೆ ಅಲ್ವರ? ಏನ್ರಿ? ಆಶ್ಚರ್ಯ ಪಡಬೇಡ್ರಿ, ಸಮಾಧಿ ಮಲಗಿರಲು ಎದ್ದು ಬರುವಂತ ಕಾಲ ಬರ್ತದೆ. ನೋಡ್ರ, ಸಮಾಧಿ ಆ ಪದ ಕೂಡ ನೋಡ್ಬೇಕಾರೆ ಹೇಡೀಸ್ ಅಂತ ಪದ ಯೂಸ್ ಮಾಡಿರ್ತಾರೆ. ಆದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ಎಲ್ಲ ಹೇಡೀಸ್ ಅಲ್ಲಿರೋರು ಎದ್ದು ಬರ್ತಾರೆ. ಇದೇ ಯೇಸು ಕ್ರಿಸ್ತು ಎರಡನೇ ಬರಿಕೆ ಬಂದ್ಮೇಲೆ ಈ ಬೀರ್ ಕೈ ಯೂಸ್ ಮಾಡಿ ಸಮಾಧಿಗಳನ್ನೆಲ್ಲ ಏನ್ ಮಾಡ್ತಾರೆ? ಎಬ್ಬಿಸ್ತಾರೆ. ಇವಾಗ ಅರ್ಥ ನೋಡೋಣ, ನೋಡಿ ಸಾರಾಂಶ ನೋಡೋಣ. ಏನ್ ನೋಡಿದ್ರಿ? ಇವಾಗ ಕೂಡ 3 ವಾರ್ತೆಗಳು ನೋಡಿದ್ರಿ. ಅಪೊಸ್ತಲ ಕೃತ್ಯಗಳು 2:27, ಇದಕ್ಕೆ ಸರಿಸಮಾನವಾಗಿರಂತ ಹಳೆ ಒಡಂಬಡಿಕೆ ವಾರ್ತೆ ಕೀರ್ತನೆ 16:10, ಮತ್ತೆ 16:18, ಪ್ರಕಟಣೆ 1:18. ಏನ್ ನೋಡ್ರಿ? ಇದೆಲ್ಲದಕ್ಕೂ ಯೂಸ್ ಮಾಡೋಂಥ ವರ್ಡ್ ಹೇಡೀಸ್ ಅಂತ. ಓಲ್ಡ್ ಟೆಸ್ಟಿಮೆಂಟ್ ಮಾತ್ರ ಶಿಯೋಲ್. ಕರೆಕ್ಟಾ? ಈ ಹೇಡೀಸ್ ಅಂತ ಪದಾನ ಒಂದ್ ಕಡೆ ಹೆಲ್ ಅಂತ ಹಾಕಿದ್ದಾರೆ ಇಂಗ್ಲೀಷಲ್ಲಿ, ಇನ್ನೊಂದ್ ಕಡೆ ಗ್ರೇವ್ ಅಂತ ಹಾಕಿದ್ದಾರೆ, ಇನ್ನೊಂದ್ ಕಡೆ ವಾಪಸ್ ಏನ್ ಮಾಡಿದ್ರೆ ಹೆಲ್ ಅಂತ ಹಾಕಿದ್ದಾರೆ. ಕನ್ನಡದಲ್ಲಿ ಏನಂತ ಹಾಕಿದ್ದಾರೆ? ಒಳ್ಳೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಸಮಾಧಿ ಅಂತ ಹಾಕ್ಬಿಟ್ರು. ಅದೇ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಪಾತಾಳ, ನರಕ ಅಂತ ಹಾಕ್ಬಿಟ್ರು. ಆಕ್ಚುಲಿ ಎಲ್ಲ ಒಂದೇ ಅಭಿಪ್ರಾಯ ರೀ. ಅದರ ನರಕ ಅಂದ್ರೆ ಸಮಾಧಿ, ಸಮಾಧಿ ಅಂದ್ರೆ ಪಾತಾಳ, ಪಾತಾಳ ಏನ್ರಿ? ಏನ್ರಿ? ಒಂದು ಮನುಷ್ಯ ಸತ್ತೋಗಿ ಮಲಗುವಂತ ಸ್ಥಳ.
ಇದನ್ನೇ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಅರ್ಥ ನಮ್ಗೆ ಏನ್ ಮಾಡ್ತಾರೆ ಬ್ಯೂಟಿಫುಲ್ ಆಗಿ ಇಲ್ಲಿ ಹೇಳ್ತಾರದು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಆ, ಇನ್ನೊಂದು ವಾಕ್ಯ ಓದೋಣ. ಎಲ್ಲರಿಗೂ ತುಂಬಾ ಪ್ರಶ್ನೆ ಇರೋಂಥ ವಾಕ್ಯ. ಪ್ರಕಟಣೆ 20ನೇ ಅಧ್ಯಾಯ 14ನೇ ವಾಕ್ಯ ಓದ್ರಿ. ರೆವಲ್ಯೂಷನ್ ಚಾಪ್ಟರ್ 20 ವರ್ಸ್ 14. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಈ ಪದನ ನೀಟಾಗಿ ಕೇಳಿಸ್ಕೊಡ್ರಿ. ಆಮೇಲೆ ಮೃತ್ಯುವು ಪಾತಾಳವು ಎರಡನ್ನೂ ಎಲ್ಲಿಗೆ ಹಾಕ್ಬಿಟ್ರಂತೆ? ಬೆಂಕಿಯ ಕೆರೆಗೆ ಹಾಕ್ಬಿಟ್ರಂತೆ. ಕರೆಕ್ಟಾ? ಇಂಗ್ಲೀಷಲ್ಲಿ ಓದಿ ಬರ್ತಾರೆ ಯಾರಾದ್ರ? ಇಂಗ್ಲೀಷ್ KJV ಬೈಬಲಲ್ಲಿ ಓದ್ರಿ ಯಾರಾದ್ರ? ಇಂಗ್ಲೀಷ್ KJV ಓದ್ತೀರಾ? And death and hell were cast into the lake of fire. This is the second death. ನೋಡ್ರ, ಡೆತ್ ಅಂಡ್ ಹೆಲ್ ವೇರ್ ಕ್ಯಾಶ್ ಇನ್ ಟು ಲೇಕ್ ಆಫ್ ಫೈರ್. ಹೆಲ್ ಅಂತಾನೆ ಲೇಕ್ ಆಫ್ ಫೈರ್ ಇರೋದು. ಈ ವಾಕ್ಯ ಏನ್ ಹೇಳ್ತಾರೆ ಅಂದ್ರೆ ಡೆತ್ನು ಹೆಲ್ಲನ್ನು ತಗೊಂಡ್ರಂತೆ, ಇವೆರಡೂ ತಗೊಂಡೋಗಿ ಎಲ್ಲಿ ಹಾಕಂತೆ? ಬೆಂಕಿ ಕೆರೆಗೆ ಹಾಕಿದ್ರಂತೆ. ಆ ಬೆಂಕಿ ಕೆರೆ ನರಕದಲ್ಲಿ ತಾನೇ ಇದೆಯಾ? ಇದೇನಪ್ಪ ನರಕ ತಗೊಂಡು ಬೆಂಕಿ ಕೆರೆ ಹಾಕಿದ್ರು ಅಂತ ಹೇಳ್ತಾರಲ್ಲ, ಇದೇಂಗ ಅರ್ಥ? ಇದೇನು ಅರ್ಥ? ಏನು ಟೆನ್ಷನ್ ತಗೊಳೋದ್ಬೇಕಾಗಿಲ್ಲ. ಆ ಅರ್ಥ ಅಲ್ಲೇ ಕೊಟ್ಟಿದ್ದಾರೆ ವಾಕ್ಯದಲ್ಲಿ. ಇನ್ನೊಂದ್ಸತಿ ಓದಿ, ಇನ್ನೊಂದ್ಸತಿ ಇಂಗ್ಲೀಷಲ್ಲಿ ಮತ್ತೆ ಕನ್ನಡದಲ್ಲಿ ಓದಿ, ಅರ್ಥ ಅಲ್ಲೇ ಬರ್ತದೆ. ಓದಿ ದಯವಿಟ್ಟು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿ ಕೆರೆಗೆ ದಬ್ಬಲ್ಪಟ್ಟವು. ಆ ಬೆಂಕಿ ಕೆರೆಯೇ ಎರಡನೇ ಮರಣವು. ನೋಡ್ರ, ನಾವೇನ್ ತಿಳ್ಕೊಂಡ್ಬಿಡ್ತೀವಿ? ಆ ಬೆಂಕಿ ಕೆರೆ ಅಂದ್ರೆ ನರಕದಲ್ಲಿ ಐತೆ ಗೊತ್ತಾ ಕೆರೆ, ಅಲ್ಲಿ ಯಾವತ್ತೂ ಬೆಂಕಿ ಇರಲ್ಲ ಅದು ಅಂತ ತಿಳ್ಕೊಂಡ್ಬಿಡ್ತೀವಿ. ಹಂಗೈತೆ ಬೈಬಲಲ್ಲಿ? ಅಲ್ಲಿ ಏನ್ ಕೊಟ್ಟವ್ರೆ? ಆ ಬೆಂಕಿಯ ಕೆರೆಯೇ ಎರಡನೇ ಮರಣ. ಬೈಬಲ್ ಐತೆ, ನೀ ಏನು ಸೇರಿಸೋದು ಬೇಕಾಗಿಲ್ಲ, ಏನ್ ತೆಗೆದು ಬೇಕಾಗಿಲ್ಲ. ಏನ್ ಕೊಟ್ಟಾರೆ? ಎರಡನೇ ಮರಣ. ಎರಡನೇ ಮರಣ ಏನು? ಮರಣ ಅಷ್ಟೇ ಅದು. ಅದರ ಎರಡನೆಯ ಮರಣ ಏನಿದೆ? ಎರಡನೇ ಮರಣ ಆದಾಮ್ನ ನಾವೆಲ್ಲರೂ ಒಂದ್ಸತಿ ಸಾಯ್ತಾ ಇದ್ದೀರಿ. ಕ್ರಿಸ್ತರ ಮುಖಾಂತರ ನಮ್ಗೊಂದು ಜೀವ ಬಂದಿದೆ. ಸತ್ಯ ಎಲ್ಲ ಕೇಳಿದ್ಮೇಲೆ ತಿರ್ಗಾ ಬೇಕು ಅಂತ ಪಾಪ ಮಾಡಿದ್ರೆ ನಾವ್ ಎಲ್ಗೋಯ್ತೀರಿ? ಎರಡನೇ ಮರಣ. ಎರಡನೇ ಮರಣದ ಬಗ್ಗೆ ಏನ್ ಮಾಡ್ತದೆ ಅಲ್ಲಿ ಹೇಳ್ತಾ ಇರ್ತದೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ ಇದು ನಾವು ಥಿಂಕ್ ಮಾಡ್ಬೇಕಂತ ಪಾಯಿಂಟ್ ನೋಡಿ. ಏನ್ರಿ ಶಿಯೋಲ್ ಆಯ್ತು, ಏಡೀಸ್ ಆಯ್ತು. ಇವಾಗ ಇನ್ನೊಂದು ಮುಖ್ಯವಾಗಿ ವಾರ್ತೆಗೆ ಬರೋಣ. ಗೆಹನ. ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಗೆಹನ ಅಂತ ಪದ ಏನಾಗಿದೆ? ಗ್ರೀಕ್ ಪದ ಯೂಸ್ ಮಾಡಿದ್ದಾರೆ. ಈ ಒಂದು ಪದ ನಮ್ಗೆ ಸತ್ಯವೇದದಲ್ಲಿ ಏನಪ್ಪ ಎಷ್ಟು ಸತಿ ಬರ್ತದಪ್ಪ ಅಂತ ನೋಡ್ದ ಅಂತಂದ್ರೆ ಬರೀ 12 ಸತಿ ಬರೋದು. ಎಷ್ಟು ಸತಿ ಬರೋದು? ಬರೀ 12 ಸತಿ ಬರೋದು. ಸರಿ, ಗೆಹನ ಏನು ಫಸ್ಟ್ ತಿಳ್ಕೊಳ್ಳೋಣ. ಯಾಕೆ 12 ಸತಿ ಮಾತ್ರ ಬರ್ತಾರೆ ಅಂತ ನಾವೇನ್ ಮಾಡೋಣ ನೋಡೋಣ. ಅದರ ಆಮೇಲೆ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತಂದ್ರೆ ನೋಡ್ರಿ, ಈ ಗೆಹನ ಅಂತ ಎಲ್ಲೆಲ್ಲಿ ಬರ್ತಾರೋ ಅಲ್ಲಿ ಮಾತ್ರ ಅಗ್ನಿ ನರಕ ಅಂತ ಬರೋದ್ರಿ. ಇಷ್ಟೊತ್ತು ನೋಡಿದ್ರೆ ಬರೀ ನರಕ ಅಂತ ನೋಡಿದ್ರಿ, ಆದ್ರೆ ಗೆಹನ ಅಂತ ಎಲ್ಲೆಲ್ಲಿ ಬರ್ತಾರೋ ಅಗ್ನಿ ಅಂತ ಪದ ನರ್ಕದ ಜೊತೆಗೆ ಬರ್ತದ್ರಿ. ಏನ್ರಿ ಹೆಲ್ ಅಂತ ನೋಡಿದ್ರಿ, ಆದ್ರೆ ಗೆಹನ ಅಂತ ಎಲ್ಲೆಲ್ಲಿ ಬರ್ತಾರೋ ಗೆಹನ ಅಂತ ಎಲ್ಲೆಲ್ಲಿ ಬರ್ತದೋ ಹೆಲ್ ಫೈರ್ ಅಂತ ಬರ್ತದ್ರಿ. ಓಕೆನಾ? ಇದು ಎಷ್ಟು ಸತಿ ಬರೋದು? ಬರೀ 12 ಸತಿ ಮಾತ್ರ ಬರೋದು. ಎಲ್ಲಿ ಬರ್ತಂತ ನೋಡಿಸ್ತೀನಿ ನಿಮ್ಗೆ, ಆಯ್ತಾ? ಸರಿ, ಇದು ಅರ್ಥ ಏನು ಓದ ನೋಡಿತೀನಿ. ಡಿಕ್ಷನರಿ ಅರ್ಥ ಇಲ್ಲಿ ಯಾರು ಬಾಕ್ಸ್ ಅಲ್ಲಿ ಏನಿದೆ ಓದ್ತೀರಾ? ಈ ಬಾಕ್ಸ್ ಅಲ್ಲಿ ನೋಡಿ, ಪಿಂಕ್ ಕಲರ್ ಬಾಕ್ಸ್ ಅಲ್ಲಿ ಯಾರು ಓದ್ಬೋದು ಇಂಗ್ಲೀಷಲ್ಲಿ? ಅದೇ ಜೋಸಫ್ ಬ್ರದರ್ ಅಥವಾ ವರುಣ್ ಬ್ರದರ್ ಓದ್ತೀರಾ ಯಾರಾದ್ರ? of Hebrew origin and valley of the son of Hinnom, Gehenna or Gehennom, a valley of Jerusalem, used figuratively as a name for the place or state of everlasting punishment. Hell, Strong's Hebrew and Greek dictionaries. ವೆರಿ ಗುಡ್. ಏನ್ ಹಾಕಿದ್ದಾರೆ? ಗೆಹನ. ಇಟ್ ಈಸ್ ಈಬ್ರೂ ಒರಿಜಿನ್. ಈಬ್ರೂ ವರ್ಡ್ ಅಂತ ಇದು, ಈಬ್ರೂ ಇಂದ ಬಂದಿರೋದು ಇದು ಮೂಲ ಪದ. ಏನಪ್ಪ ಅರ್ಥ ಅಂತಂದ್ರೆ ವ್ಯಾಲಿ ಆಫ್ ಜೆರೂಸಲೇಮ್. ಅದರ ಏನ್ರಿ ಒಂದು ತಗ್ಗಿತ್ತಂತೆ ರೀ ಜೆರೂಸಲೇಮ್ ನಲ್ಲಿ. ಗೆಹನ ಅಂತ ಇತ್ತಂತೆ. ಏನ್ರಿ ಗೆ ಇನೋಮ್ ಅಂತ ಒಂದು ತಗ್ಗಿತ್ತಂತೆ. ಈಗೇನಿದು? ಏನಿದು ಗೆ ಇನೋಮ್ ಅಂತ ತಗ್ಗು? ಎಲ್ಲಿತ್ತೆ? ಅದರ ಇದನ್ನ ನಾವು ನೋಡ್ದ ಅಂತಂದ್ರೆ ಡಿಕ್ಷನರಿಯಲ್ಲಿ ಕೂಡ ಹಿಂಗೆ ಕೊಟ್ಟಿದ್ದಾರೆ ನೋಡಿ. ಓದಿದ್ದೀರಿ 15th century ಡಿಕ್ಷನರಿಯಲ್ಲಿ ಏನ್ ಕೊಟ್ಟಿದ್ದಾರೆ ಡೆಫಿನೇಷನ್? ಓದಿದ್ ಗೆಹನಾಗೆ ದಯವಿಟ್ಟು. The valley of Hinnom near Jerusalem, in which the Israelites sacrificed their children to Moloch, and to which at a later time the refuse of the city was conveyed to be slowly burned. Hence, Hell, valley of
and Hinnom. ನೋಡ್ರಿ, ಇದು ಗೆಹನಾ, ಇದು ಈಬ್ರು ವರ್ಡ್. ದ ವ್ಯಾಲಿ ಆಫ್ ಇನಾಮ್ ನಿಯರ್ ಜೆರೂಸಲೇಮ್, ಇನ್ ವಿಚ್ ದ ಇಸ್ರಾಯೇಲ್ಸ್ sacrificed their children to Molech, and to which at later times this refuse of the city was conveyed to be slowly burnt. ನ್ಯೂ ಟೆಸ್ಟಿಮೆಂಟ್ NT ಅಂದ್ರೆ ನ್ಯೂ ಟೆಸ್ಟಿಮೆಂಟ್ ಹೆಲ್. ಅಂತ ಹಾಕ್ಬಿಟ್ಟು ಲ್ಯಾಟಿನ್ ಏನ್ರಿ ಹಾಕ್ಬಿಟ್ಟು ಡ್ಯಾಶ್ ಹೀಬ್ರು ಅಂತ ಹಾಕಿದ್ರೆ ಜಿ ಗ್ರೀಕ್, ವ್ಯಾಲಿ ಆಫ್ ಇನೋಮ್ ಅಂತ ಹಾಕೋರೆ. ಏನ್ ಗೊತ್ತಾ ಅರ್ಥ? ಯೆರೂಸಲೇಮ್ ಹೊರಗಡೆ ಒಂದು ತಗ್ಗಿತ್ತಂತೆ. ಆ ತಗ್ಗಕ್ಕೆ ಏನಪ್ಪ ಹೆಸರು ಅಂದ್ರೆ ಏನ್ರಿ, ಇನೋಮಿನ ತಗ್ಗು ಅಂತ ಇತ್ತಂತೆ. ಸರಿ, ಏನು ಇನೋಮಿನ ತಗ್ಗು, ಇದು ಬೈಬಲ್ ಇದೆಯಾ ಅಂದ್ರೆ ಇದೆ ರೀ. ಏನಪ್ಪ ತಗ್ಗು ಅಂತಂದ್ರೆ ನೋಡ್ರಿ, ಇಸ್ರೇಲ್ ಜನಗಳು ನಮ್ಗೆ ಚೆನ್ನಾಗಿ ಗೊತ್ತು. ನೋಡ್ರಿ, ಈ ತರ ಕೋಟೆ ಇತ್ತು, ಕೆಂಪು ಕಾಣಿಸ್ತಿರ್ ಗೊತ್ತಾ ನೋಡಿ, ಇದು ಲೈನ್, ಇದು ಕೋಟೆ. ಈ ಕೋಟೆ ಹೊರಗಡೆ ಒಂದು ತಗ್ಗಿತ್ರಿ, ಆ ಜಾಗ ಸ್ಥಳ ಇತ್ತು. ಆ ಸ್ಥಳಕ್ಕೆ ಏನಿದ್ರು ಹಿನೋಮಿನ ತಗ್ಗು ಅಂತಿತ್ತು. ಏನು ಹಿನೋಮಿನ ತಗ್ಗು, ಏನು ಬ್ಯಾಕ್ ಗ್ರೌಂಡ್ ಇದು ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ರಾಜ್ಯಗಳ ಕಾಲದಲ್ಲಿ ಎಲ್ಲಾ ರಾಜ್ಯಗಳು ದೇವ್ರಿಗೆ ವಿಧೇಯರಾಗಿರಲಿಲ್ಲ. ಎಲ್ಲಾ ಜನಗಳು ಬಾಲ್ ದೇವತೆ ಕಡೆ ತಿರುಗಿದ್ರು. ಈ ಬಾಲ್ ದೇವತೆ ವಿಗ್ರಹ ಹೇಗಿತ್ತು ಅಂದ್ರೆ ಹಿಂಗಿತ್ತು ನೋಡಿದ್ದೀನಿ. ಒಂದು ಲೋಹದಿಂದ ಮಾಡಲ್ಪಟ್ಟಂತ ಟೊಳ್ಳಾಗಿರೋಂಥ ಅವನೇನ್ರಿ ಒಂದು ವಿಗ್ರಹ. ಅದು ಲೋಹದಿಂದ ಇತ್ತು, ಕೆಳಗಡೆ ಚೆನ್ನಾಗಿ ಸೌದೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಡೋರಿ. ಕಾಯಿಸ್ಬಿಟ್ಟ ಅಂದ್ರೆ ಏನ್ರಿ, ಆ ವಿಗ್ರಹ ಬೆಂಕಿ ತರ ಕೆಂಪಗಾಗ್ಬಿಡೋರಿ. ಅದಕ್ಕೆ ಎರಡು ಕೈಗಳಿತ್ತು, ಹಿಂಗೆ 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 ಕೈ ಚಾಚ್ಕೊಳೋ ತರ, ಭಿಕ್ಷೆ ಬಿಡೋ ತರ ಕೈ ತರ ಹಿಂಗಿತ್ತು ಅದರ. ಇದು ಮೊಲೆಕ್ ದೇವರು ಏನ್ರಿ, ಆ ಬಾಲ್ ದೇವರುಗಳಿಗೆ ಹಿಂಗಿತ್ತು ವಿಗ್ರಹ. ಇಸ್ರೇಲ್ ಜನಗಳು ಏನ್ ಮಾಡೋರು ಅಂತಂದ್ರೆ, ಈ ಬಾಲ್ ದೇವತನ ಆರಾಧನೆ ಮಾಡ್ಬೇಕಾದ್ರೆ ಇದಕ್ಕೆ ಬಲಿ ಕೊಡೋರು. ಯಾರನ್ನ ಬಲಿ ಕೊಡೋರು ಗೊತ್ತಾ? ತನ್ನ ಸ್ವಂತ ಮಕ್ಕಳುಗಳನ್ನ ಜೀವಂತವಾಗಿ ಬಲಿ ಕೊಡೋರು. ತಗ ಅಂತ ಕೆಂಪು ಉರಿತೈತೆ ಗೊತ್ತಾ ಆ ಕೈ ಮೇಲೆ ಮಾಡಿದ್ರು ಜೀವಂತವಾಗಿ ತನ್ನ ಮಕ್ಳುಗಳನ್ನ ಬಿಸಾಕ್ಬಿಡೋರು. ಈ ತರ ಹಾಕ್ಬಿಟ್ರೆ ಮಕ್ಕಳು ಹಂಗೆ ಸುಟ್ಟು ಭಸ್ಮ ಆಗ್ಬಿಟ್ರೆ ದೇವ್ರಿಗೆ ಏನಾಗ್ಬಿಡ್ತಾರೆ, ಇದು ಸುಗಂಧ ವಾಸನೆ ಆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ದೇವ್ರಿಗೆ ಆವತಿ ಕೊಡೋರ್ರಿ. ಇದು ದೇವರ ದೃಷ್ಟಿಲಿ ಅಸಹ್ಯ. ಅದಕ್ಕೆ ಹೇಳ್ತಾರೆ ಬೆನ್ ಹಿನೋಮಿನ ತಗ್ಗು, ಕಸಾಕಂತ ತಗ್ಗು. ಇದನ್ನ ಯಾವುದೇ ಕಾರಣಕ್ಕೂ ಏನೇ ಕೆಲಸಕ್ಕೆ ಉಪಯೋಗಿಸ್ಬಾರ್ದು ಅಂದ್ಬಿಟ್ಟು ಕಸ ಹಾಕಂತ ಸ್ಥಳದ ತರ ನೀವು ಯೂಸ್ ಮಾಡಿ ಅಂತ ಬೈಬಲಲ್ಲಿ ಹೇಳಿದ್ದಾರೆ ದೇವರು. ಎಲ್ಲಿ ಹೇಳಿದ್ದಾರೆ ಓದೋಣ. ಯೆರೆಮೀಯ 7ನೇ ಅಧ್ಯಾಯ 30ರಿಂದ 31 ಓದ್ರಿ. ಎಲ್ಲಿ ನಮ್ಮ ವರುಣ್ ಬ್ರದರ್ ಆಗ್ಲಿ, ಸಿಮೈನ್ ಬ್ರದರ್ ಆಗ್ಲಿ, ಯಾಕೆ ಎಲ್ಲ ಬೈಬಲ್ ಓದ್ತಾನೆ ಇಲ್ವಾ? ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಓದ್ರಿ. ಓದಿ ಜೇಕಬ್ ಬ್ರದರ್. ಯೆಹೂದನ ಮಕ್ಕಳು ನನ್ನ ದೃಷ್ಟಿಯಲ್ಲಿ ಕೆಟ್ಟದನ್ನು ಮಾಡಿದರೆಂದು ಕರ್ತನು ಅನ್ನುತ್ತಾನೆ. ನನ್ನ ಹೆಸರಿನಿಂದ ಕರೆಯಲ್ಪಟ್ಟ ಆಲಯದಲ್ಲಿ ಅದನ್ನು ಅಪವಿತ್ರ ಮಾಡುವುದಕ್ಕೆ ತಮ್ಮ ಅಸಹ್ಯವಾದವುಗಳನ್ನು ಇಟ್ಟಿದ್ದಾರೆ. ಇನ್ನೊಮ್ಮನ ಮಗನು ತಗ್ಗಿನಲ್ಲಿರುವ ತೋಫತಿನ ಉನ್ನತ ಸ್ಥಳಗಳನ್ನು ತಮ್ಮ ಕುಮಾರ್ತೆಯರನ್ನು ಬೆಂಕಿಯಲ್ಲಿ ಸುಡುವುದಕ್ಕೆ ಕಟ್ಟಿದ್ದಾರೆ. ಇದನ್ನು ನಾನು ಆಜ್ಞಾಪಿಸಲಿಲ್ಲ, ಇಲ್ಲವೇ ಅದು ನನ್ನ ಮನಸ್ಸಿನಲ್ಲಿ ಬರಲಿಲ್ಲ. ನೋಡ್ರ ಏನ್ರಿ ಹೇಳ್ತಾರೆ, ತನ್ನ ಕುಮಾರಗಳನ್ನ ಬೆಂಕಿಯಲ್ಲಿ ಸುಡುವುದಕ್ಕೆ ಇದನ್ನ ಕಟ್ಟವರಪ್ಪ ಈ ತಗ್ಗನ. ಇದು ಆಜ್ಞೆ ನಾನು ಯಾವತ್ತೂ ಕೊಡ್ಲಿಲ್ಲ, ನನ್ನ ಮನ್ಸಲ್ಲೂ ಕೂಡ ಏನಾಗಿಲ್ವಂತ ಇದು ಹುಟ್ಲಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳೋದಿದು? ದೇವ್ರು ಹೇಳೋದು. ಏನ್ ಹೇಳ್ತಿದ್ರೆ, ಇದನ್ನ ನನಗೆ ಕೊಡ್ತಾ ಇಲ್ಲ, ಬಾಲ್ ದೇವತೆ ಕೊಡ್ತಾ ಇದಾರೆ. ಈ ಒಂದು ಸಂಸ್ಕಾರನ ನಾನು ಯಾವತ್ತೂ ಹೇಳಲಿಲ್ಲ, ನನ್ನ ಮನ್ಸಲ್ಲೂ ಕೂಡ ಆಲೋಚನೆ ಬರಲಿಲ್ಲ ಅಂತಾರೆ. ಯೋಚನೆ ಮಾಡುತ್ತೀನಿ, ದುಷ್ಟರು ತನ್ನ ದುಷ್ಟ ಮಕ್ಳುಗಳನ್ನ ಆಹುತಿ ಕೊಡೋದು ಇದೇ ದೇವ್ರ ಮನ್ಸಿಗೆ ಬರಲಿಲ್ಲ ಅಂತಂದ್ರೆ, ದೇವರು ದುಷ್ಟರುಗಳಿಗಾಗಿ ಒಂದು ನರಕನ ಕಟ್ತಾರ, ಅಗ್ನಿಯಲ್ಲಿ ಹಾಕಿ ನಾಶ ಮಾಡೋದಕ್ಕೆ, ಚಿತ್ರವೇದನೆ ಕೊಡೋಕ್ಕೆ. ಯೋಚನೆ ಮಾಡ್ರಿ ನೀವು. ಬೈಬಲ್ ಹೇಳ್ತಾರೆ ಈ ಆಜ್ಞೆಯನ್ನು ನಾನು ಎಂದಿಗೂ ವಿಧಿಸಲಿಲ್ಲ, ನನ್ನ ಮನ್ಸಲ್ಲೂ ಕೂಡ ಹುಟ್ಟಲಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಓದಿಂತೀನಿ, ಯೆರೆಮೀಯ 19ನೇ ಅಧ್ಯಾಯ 5ರಿಂದ 6. ದಯವಿಟ್ಟು ಬೈಬಲ್ ಓದಿ. ಯೆರೆಮೀಯ 19ನೇ ಅಧ್ಯಾಯ 5ರಿಂದ 6 ಓದ್ರಿ. ಜೆರೆಮಿಯಾ 19 chapter 5 to 6. ಈ ಸ್ಥಳವನ್ನು ಅನ್ಯಾಯ ಸ್ಥಾನವಾಗಿ ಮಾಡಿ ಅದನ್ನು ನಿರ್ದೋಷಿಗಳ ರಕ್ತದಿಂದ ತುಂಬಿಸಿ ತಮ್ಮ ಮಕ್ಕಳನ್ನು ಬಾಳ ದೇವತೆಗೆ ಆಹುತಿ ಕೊಡುವುದಕ್ಕೆ ಬಾಳನ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡಿದ್ದಾರಲ್ಲ. ನಾನು ಇಂಥ ಆಚಾರವನ್ನು ವಿಧಿಸಲಿಲ್ಲ, ಅದರ ಮಾತನ್ನೇ ಆಡಲಿಲ್ಲ, ಅದು ನನ್ನ ಮನಸ್ಸಿನಲ್ಲಿ ಹುಟ್ಟಲೂ ಇಲ್ಲ. ಆಮೇಲೆ ಆಹಾ, ಈ ಕಾರಣದಿಂದ ಈ ಸ್ಥಳಕ್ಕೆ ತೊಫೆತ್ ಮತ್ತು ಬೆನ್ ಹಿನೋಮಿನ ತಗ್ಗು ಎಂಬ ಹೆಸರುಗಳು ಹೋಗಿ ಕೊಲೆಯ ತಗ್ಗು ಎಂಬ ಹೆಸರಾಗುವ ಕಾಲ ಬರುವುದು. ಏನ್ರಿ ಒಲೆ ಅಂದ್ರೆ ಐತಲ್ಲ ಕಸಾಕ ಜಾಗ. ಬೆನ್ನಿನೋಮಿನ ತಗ್ಗಂತ ಹೆಸರು ಹೋಗ್ಬಿಟ್ಟು ಅದಕ್ಕೆ ಡಿಕ್ಷನ್ ಓದಿದ್ವಿ, ಬೆನ್ನಿನೋಮ್. ಆ ತಗ್ಗು ಹೋಗ್ಬಿಟ್ಟು ಒಲೆ ಕಸಾಕ ಅಂತ ಸ್ಥಳ ಅಂತಾರೆ.
ಈ ಒಂದು ಸಂಸ್ಕಾರ ದೇವ್ರು ಯಾವತ್ತೂ ಇಲ್ಲ ರೀ. ಅದಕ್ಕೆ ದೇವ್ರು ಹೆಂಗ್ ಗೊತ್ತಂದ್ರು, ಈ ಸ್ಥಳನ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ನೀವು. ಯೇಸು ಹೊರಗಡೆ ಇತ್ತಲ್ಲ, ಎಲ್ಲ ಯೇಸು ಕಸ ಅಂತ ತೊಡಗೆ ಮಾಡಕ್ಕೆ ಇಲ್ಲಿ ಹಾಕ್ಬೇಕು. ಅದು ಸ್ಥಳನ ಏನೇ ಕಾರಣಕ್ಕೂ ಯೂಸ್ ಮಾಡ್ಬಿಡ್ದು, ಅದು ಅಶುದ್ಧ ಅಸಹ್ಯ ಅಂತ ಅಂದ್ಬಿಟ್ರು. ಅದಕ್ಕೆ ಇಸ್ರೇಲ್ಗಳು ಏನ್ ಮಾಡೋರು ಅಂದ್ರೆ, ಎಲ್ಲ ಕಸಗಳನ್ನ ತಗೊಂಡೋಗ್ಬಿಟ್ಟು ಊರ್ ಆಚ ಕಡೆ ಏನ್ ಮಾಡೋರು, ಈ ಹಿನೋಮ್ ತೆಗೆಲಿ ಏನ್ ಮಾಡೋರು, ಬಿಸಾಕೋರು. ಅದರ ಇವಾಗ ನಮ್ಮ ಸಿಟಿಲಿ ನೋಡಿ, ಬೆಂಗಳೂರು ಸಿಟಿ ಏನ್ರಿ, ನಮ್ಮ ಬೆಂಗಳೂರು ಸಿಟಿ ಎಲ್ಲ ಕಸಗಳು ತೆಗ್ಬಿಟ್ಟು ಎಲ್ಲಿ ಹಾಕ್ತಾರೆ, ಸಿಟಿ ಔಟ್ಸ್ಕರ್ಟ್ಗೆ ಏನ್ ಮಾಡ್ತಾರೆ, ಹಾಕ್ತಾರೆ. ಹೋಗಿದ್ದೀರಾ ಸ್ಥಳಕ್ಕೆ? ಹೋಗಿ ನೋಡ್ರಿ ಅಂತೀನಿ. ಮೈಸೂರು ಕೂಡ ನೋಡಿರ್ತೀನಿ. ಮೈಸೂರು ಸಿಟಿ ಹೊರಗಡೆ ಏನ್ ಮಾಡ್ತಾರೆ, ಅದನ್ನ ಎಷ್ಟೋ ದೂರದಲ್ಲಿ ಏನ್ ಮಾಡ್ತಾರೆ, ಎಷ್ಟೋ ಟನ್ ಗಟ್ಟಲೆ ಏನ್ ಮಾಡ್ತಾರೆ, ಕಸ ಹಾಕ್ತಾರೆ. ಕಸ ನೋಡಕ್ಕೆ ಹಿಂಗಿರ್ತದೆ. ಅದನ್ನ ಇಲ್ಲಿ ಏನ್ರಿ, ಬೆಂಕಿ ಏನಾಗಿರ್ತಾರೆ ಯಾವತ್ತೋ ಉರಿತಾ ಇರ್ತದ. ಬೆಂಕಿ ಎಲ್ಲೊಂದ್ ಕಡೆ ಉರಿತಾ ಇರ್ತದ ಇಲ್ವಾ? ಉರಿತಾ ಇರ್ತದೆ ಬ್ರದರ್, ಆರಲ್ಲ. ಉರಿತಾ ಇರ್ತಾರೆ ಎಲ್ಲೊಂದ್ ಕಡೆ, ಇಷ್ಟು ದೊಡ್ಡ ಎಕರೆ ಗಟ್ಲೆ. ಆಮೇಲೆ ಹುಳ ಇರ್ತದ ಇಲ್ವಾ? ಹುಳಗಳು ಇರ್ತವೆ. ಇರ್ತಾರೆ. ಇವಾಗ ಒಂದ್ ಸ್ಥಳದಲ್ಲಿ ಎತ್ತಿದ್ರೆ ಹುಳ ಇರ್ತದೆ. ಆಮೇಲೆ ಅಲ್ಲಿ ಸತ್ತೋಗ್ಬಿಟ್ರೆ ಬೇರೆ ಕಡೆ ಇರ್ತದೆ. ನೀವ್ ಎಲ್ಲೋದ್ರೂ ಹುಳ ಇದ್ದೇ ಇರ್ತದೆ. ಹುಳ ಇಲ್ಲ ಅಂತ ಹೇಳಂಗೆ ಇಲ್ಲ ರೀ. ಬೆಂಕಿ ಅಷ್ಟೇ, ಎಲ್ಲೋ ಒಂದ್ ಕಡೆ ಒಳ್ಳೆ ಇದ್ದೇ ಇರ್ತದೆ. ಇಲ್ಲ ಅಂತ ಏನು ಹೇಳಂಗೆ ಇಲ್ಲ. ಅದರ ಇದನ್ನ ಬೈಬಲ್ ಅಲ್ಲಿ ಹೇಳ್ತಾರೆ, ನೋಡಿದ್ದೀನಿ. ಎಲ್ಲಿ ಹೇಳ್ತಾರೆ, ಈ ತರ ಹಿನೋಮ್ ತಗ್ಗಲ್ಲಿ ಹಿಂಗಿತ್ತು ಅಂತ ಅಂದ್ಬಿಟ್ಟು ಬೈಬಲ್ ಹೇಳ್ತಾರೆ ಅಲ್ವರ. ಯೆಶಾಯ 66:24 ಓದಿ. ಯೆಶಾಯ 66:24. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು. ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸುಡುವ ಬೆಂಕಿಯು ಆರುವುದಿಲ್ಲ. ಅವು ಲೋಕದವರಿಗೆಲ್ಲ ಅಸಹ್ಯವಾಗಿರುವವು. ನೋಡ್ರ, ಲೋಕಕ್ಕೆ ಏನಾಗಿರ್ತಾರೆ, ಅಸಹ್ಯವಾಗಿರ್ತಾರೆ. ಹೋಗ್ಬಿಟ್ಟು ನನಗೆ ದ್ರೋಹ ಮಾಡಿರೋಂಥ ಹೆಣಗಳನ್ನ ನೋಡ್ತಾರಂತೆ. ಹೆಣಗಳು ಯಾಕೆ ಹೆಣಗಳು ಬಂತಿಲ್ಲಿ ಅಂದ್ರೆ, ಇಸ್ರೇಲ್ ನ್ಯಾಯ ಪ್ರಮಾಣದ ಪ್ರಕಾರ ದೇವ್ರ ವಿರುದ್ಧವಾಗಿ ಯಾರ ಪಾಪ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತಿದೆ. ವ್ಯವಿಚಾರ ಮಾಡಿದ್ರೆ ಕಲ್ಲು ಹೊಡೆದ್ರೆ ಏನ್ ಮಾಡ್ಬೇಕು, ಅದನ್ನ ಸಾಯಿಸ್ಬೇಕು. ಕರೆಕ್ಟಾ? ಐದೈತಾನೆ ಬೈಬಲ್ ಅಲ್ಲಿ. ಅಪ್ಪ ಅಮ್ಮನಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಏನ್ ಮಾಡ್ಬೇಕು, ಊರ್ ಕಟ್ಟೆ ತಂದ್ಬಿಟ್ಟು ಹಿರಿಯರು ಏನ್ ಮಾಡ್ಕೊಂಡು ಕಪ್ಪಳಕ್ಕೆ ಹೊಡಿಬೇಕು. ಕರೆಕ್ಟಾ? ಬೈಬಲ್ ಐತಾ ಇಲ್ವಾ? ಇಲ್ಲ, ಓದಿದ್ರೆ ಇಲ್ವಾ? ಓದಿ ದಯವಿಟ್ಟು. ಇಲ್ಲ ಅಂದ್ರೆ ಬೈಬಲ್ ಇದೆ ಆಯ್ತಾ. ಸೊ ಯಾರನ್ನ ಯಾವ ತರ ಸಾಯಿಸ್ಬೇಕು ಅಂತ ಪ್ರಮಾಣ ಏನಾಗಿದೆ ಇದೆ. ಸತ್ಮೇಲೆ ಏನ್ ಮಾಡ್ಬೇಕು, ಸತ್ಮೇಲೆ ಹೆಂಗ್ ಗೊತ್ತಾ ಮಾಡ್ಬೇಕು, ಇವ್ರಿಗೆ ಊರಲ್ಲಿ ಎಲ್ಲಾ ಒಳ್ಳೆ ಜನಗಳಿಗೆ ಶವ ಸಂಸ್ಕಾರ ಮಾಡತ್ರ ಮಾಡಂಗಿಲ್ಲ. ಇವ್ರಿಗೆ ಏನ್ರಿ ಏನ್ ಮಾಡಿದ್ರು ಆ ಕಾಲದಲ್ಲಿ, ಗುಹೆನ ಕೆತ್ಬಿಟ್ಟು ಸಮಾಧಿನ ಏನ್ ಮಾಡೋ ಕೆತ್ಬಿಟ್ಟು ಬಂಡೆ ಒಳಗೆ ಕೆತ್ಬಿಟ್ಟು ಹೆಣ ಇಟ್ಬಿಡೋರು. ಅಬ್ರಾಹ್ಮ್ ಸ್ಮಶಾನ ತೊಗೊಂಡಿದ್ದ ಜ್ಞಾಪೈತಾ ಏನ್ರಿ, ಸಮಾಧಿ ತೊಗೊಂಡಿದ್ರು ಬಂಡೆಯಲ್ಲಿ ಕೆತ್ಬಿಟ್ಟು. ಈ ತರ ಎಲ್ಲ ಸಮಾಧಿ ಕೊಡಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಇವ್ರು ಹೆಣನ್ ತೊಗೊಂಡೋಗ್ಬಿಟ್ಟು ಈ ತಗ್ಗಲ್ಲಿ ಏನ್ ಮಾಡಕ್ ಬಿಸಾಕ್ಬಿಡ್ಬೇಕು. ಏನ್ರಿ, ಅವ್ರಿಗೆ ಶವ ಸಂಸ್ಕಾರ ಮಾಡಕ್ಕೆ ಅನುಮತಿ ಕೊಡ್ತಾ ಇಲ್ಲ, ಬಿಸಾಕ್ಬಿಡ್ಬೇಕು. ಏನ್ ಬಿಸಾಕ್ಬೇಕು ಅಂತಂದ್ರೆ, ಇವ್ರು ಎಷ್ಟು ದುಷ್ಟರು ಅಂತಂದ್ರೆ, ಇವ್ರು ಹೆಣನ ಊತಕ್ಕೆ ನಮ್ ಜಾಗ ಕೊಡಬಾರ್ದು. ಯಾಕೆ, ಹೆಣನ ಊತಿದ್ರೆ ಪುನರ್ತನಲ್ಲಿ ಬಂದ್ಬಿಡ್ತಾನೆ. ಹೆಣನೇ ಇಲ್ದಿರ ಇದ್ರೆ, ಹೆಣನ್ ತೊಗೊಂಡ್ಬಿಟ್ಟು ನಾವು ಸುಟ್ಟಾಕ್ಬಿಟ್ರೆ, ನಾಶ ಮಾಡಾಕ್ಬಿಟ್ರೆ ಪುನರ್ತನಲ್ಲಿ ಏನಾಗಲ್ಲ, ಅವನು ಬರಲ್ಲ ಅಂತ ಇಸ್ರೇಲ್ ಜನಗಳಿಗೆ ಏನಾಗಿತ್ತು, ಅಭಿಪ್ರಾಯ ಇತ್ತು. ಅದಕ್ಕೆ ಈ ಹೆಣನ್ ತೊಗೊಂಡಾಗ ಏನ್ ಮಾಡೋರು, ಅಲ್ಲಿ ಬಿಸಾಕ್ಬಿಡೋರು. ಯೋಚನೆ ಮಾಡಿರ್ತೀರಿ, ಇಂಥ ಸ್ಥಳದಲ್ಲಿ ಒಂದು ಹೆಣನ್ ಬಿಸಾಕಿದ್ರೆ ಆ ಹೆಣಕ್ಕೆ ಹುಳ ಬರ್ತದೆ ಇಲ್ವಾ? ಬರ್ತದೆ ಅಲ್ವರ. 17 ದೇಶದಲ್ಲಿ ಅವ್ರ ಹುಳಗಳು ಏನಾಗೋದಿಲ್ಲ, ಸಾಯೋದಿಲ್ಲ. ಅದರ ಬೆಂಕಿ ಹಚ್ಕೊಂಡ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಬೆಂಕಿ ಏನಾಗಿರ್ತಾರೆ, ಉರಿತದೆ. ಆ ಬೆಂಕಿ ಆರೋದಿಲ್ಲ. ಎಲ್ಲಿವರೆಗೂ ಆರೋದಿಲ್ಲ? ಇವತ್ತು ಉರಿತೈತಾ? ಯೆರೂಸಲೇಮಲ್ಲಿ ಇವತ್ತು ಸ್ಥಳ ಇದೆಯಾ, ಉರಿತೈತಿ ಇವತ್ತು ಹುಳ ಐತಾ? ಇಲ್ಲ ರೀ. ಆ ಹುಳ ಎಲ್ಲಿವರೆಗೂ ಇರ್ತಾರೆ ಅಂತಂದ್ರೆ, ಆ ವಸ್ತು ನಾಶ ಮಾಡೋ ತನಕ ಏನಾಗಿರ್ತದೆ, ಇರ್ತದೆ. ಆ ಬೆಂಕಿ ಎಲ್ಲಿ ತನಕ ಇರ್ತಾರೆ, ಆ ವಸ್ತು ನಾಶ ಮಾಡೋ ತನಕ ಇರ್ತದೆ. ಅದನ್ನೇ ಹೇಳ್ತಿರೋದು. ಅಂದ್ರೆ ಸಂಪೂರ್ಣವಾಗಿ ನಾಶ ಮಾಡೋ ತನಕ ಬೆಂಕಿ ಆಗ್ಲಿ ಹುಳ ಆಗ್ಲಿ ಸಾಯಲ್ಲ. ಅದನ್ನೇ ಹೇಳ್ತಾರೆ. ಅಟರ್ ಡಿಸ್ಟ್ರಕ್ಷನ್ ಬಗ್ಗೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಹೇಳ್ತಾ ಇರೋದು. ಇದು ಗೆಹನ ಅಂತ ಪದದ ಅರ್ಥ. ಇದೇ ಸ್ಥಳ ಗೆಹನ ಅಂತ ಅರ್ಥ ಆಯ್ತಾ? ಸರಿ, ಈ ಅರ್ಥ ಇಟ್ಕೊಂಡ್ಬಿಟ್ಟು ಈ ಒಂದು ಗೆಹನ ಅಂತ ಪದ ನಮ್ಗೆ ಸತ್ಯವೇದದಲ್ಲಿ 12 ಸತಿ ಬರ್ತದೆ. ಇದು ಗೆಹನ ಬ್ಯಾಕ್ಗ್ರೌಂಡ್ ಗೊತ್ತಾಯ್ತಾ? ಇವಾಗ 12 ಸತಿ ಬರ್ತಾರೆ. 12 ಸತಿ ಎಲ್ಲಿ ಬರ್ತಾರೆ ಬರ್ಕೊಳ್ರಿ ದಯವಿಟ್ಟು. ನೋಡಿ, ನೋಡ್ತೀನಿ ಸ್ಕ್ರೀನ್ ಅಲ್ಲಿ. ಮತ್ತಾಯನ ಬರೆದಂತ ಸುವಾರ್ತೆಯಲ್ಲಿ 7 ಸತಿ, ಮಾರ್ಕನ ಸುವಾರ್ತೆಯಲ್ಲಿ 3 ಸತಿ, ಲೂಕನ ಸುವಾರ್ತೆಯಲ್ಲಿ 1 ಸತಿ, ಯಾಕೋಬಿನ ಪತ್ರಿಕೆಯಲ್ಲಿ 1 ಸತಿ ಮಾತ್ರ ಬರೋದು. ಟೋಟಲ್ 12 ಸತಿ ಮಾತ್ರ ಏನಾಗಿರಲಿ ಬರೋದು, ಬೇರೆ ಎಲ್ಲೂ ಬರಲ್ಲ ರೀ. ಈ ಪದ ಎಲ್ಲಿ ಬರ್ತಾರೋ ಅಲ್ಲಿ ಮಾತ್ರ ಅಗ್ನಿ ನರಕ ಅಂತ ಬರೋದು. ಇಷ್ಟೊಂದು ಇಂಪಾರ್ಟೆಂಟ್ ಆಗಿರೋ ಡಾಕ್ಟರ್ ಯಾಕೆ ಇಡೀ ಬೈಬಲ್ ನಲ್ಲಿ ಎಲ್ಲೂ ಬರಲ್ಲ, ಯಾಕೆ ಇಷ್ಟು ಜಾಗ ಮಾತ್ರ ಬರೋದು? ಆಮೇಲೆ ಅಬ್ಸರ್ವ್ ಮಾಡಿ, ಸುವಾರ್ತೆಗಳಲ್ಲೇ ಜಾಸ್ತಿ. ಕರೆಕ್ಟಾ? ನಮ್ಗೆ ಚೆನ್ನಾಗ್ ಗೊತ್ತು, ಮತ್ತಾಯ, ಮಾರ್ಕ್, ಲೂಕ್, ಯೋಹಾನ ಎಲ್ಲ ಪ್ಯಾರಲಲ್ ರೀ. ಎಲ್ಲ ಪುಸ್ತಕ ಪ್ಯಾರಲಲ್. ಅದ್ರ ಹಂಗಂದ್ರೆ ನಾವ್ ಏನ್ ಮಾಡೋಣ ಅಂತಂದ್ರೆ,
ಮತೆಯಲ್ಲಿರೋದೇ ಮಾರ್ಕಲ್ಲಿರೋದು, ಮಾರ್ಕಲ್ಲಿರೋದೇ ಲೂಕಲ್ಲಿರೋದು, ಈಕ್ವಲ್. ಅಂದ್ರೆ ನಾವೇನ್ ಮಾಡೋಣ, ನಮ್ಗೆ ಸರಳವಾಗಿ ಅರ್ಥಗತ ಇರೋದು ಮಾರ್ಕಲ್ಲಿರೋದ್ರಿಂದ ನಾವೇನ್ ಮಾಡೋಣ, ಮಾರ್ಕನ್ ಪತ್ರಿಕೆನ ತೊಗೊಳೋಣ. ಎಲ್ಲದರಲ್ಲೂ ಇದೆ, ಇಲ್ಲ ಅಂತಿಲ್ಲ, ಆದ್ರೆ ನಮ್ಗೆ ಸರಳವಾಗಿ ತುಂಬಾ ಕ್ಲಿಯರ್ ಆಗಿ ಅರ್ಥ ಕೊಡೋಕೆ ನಮ್ಗೆ ಈಸಿ ಆಗಿರೋದು ಯಾವ್ದಿಲ್ಲದೆ ಮಾರ್ಕನ ಸುವಾರ್ತೆ ನಾವು ತೆಗೆಯೋಣ ವಾರ್ತೆನ. ಮಾರ್ಕಲ್ಲಿ ಎಲ್ಲಿ ಕೊಟ್ಟವ್ರೆ ಅಂತಂದ್ರೆ 9ನೇ ಅಧ್ಯಾಯದಲ್ಲಿ 43-48 ವಾಕ್ಯದಲ್ಲಿ ಕೊಟ್ಟಿದೆ. ದಯವಿಟ್ಟು ಕನ್ನಡದಲ್ಲಿ ಯಾರು ಬೈಬಲ್ ತಗೊಂಡು ಬೈಬಲ್ ತೆಗೆದು ಓದಿ. ಕನ್ನಡದಲ್ಲಿ ಮಾರ್ಕ್ 9 ಚಾಪ್ಟರ್ 43-48 ದಯವಿಟ್ಟು ಓದ್ರಿ. ಯಾರಾದ್ರ ಬೈಬಲ್ ತೆಗೆದು ಓದಿ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. 2 ಕೈಯುಳ್ಳವನಾಗಿದ್ದು ಅದರ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕಾಲುಗಳನ್ನಾಗಿದ್ದು ನರಕದಲ್ಲಿ. ವೇಟ್ ಬ್ರದರ್, ಫಸ್ಟ್ ಓದಿದ್ ಎಷ್ಟನೇ ವಾರ್ತೆ ಬ್ರದರ್? ಎಷ್ಟನೇ ವಾಕ್ಯ ಓದಿದ್ ಫಸ್ಟ್ ನೀವು ಬ್ರದರ್? ಜೋಸಫ್ ಬ್ರದರ್ 43 ಬ್ರದರ್. ಇವಾಗ ಓದಿದ್ ಎಷ್ಟನೇದು? 45. 44 ಓದಿಲ್ಲ? 44 ಕೊಟ್ಟಿಲ್ಲ ಬ್ರದರ್. 44 ಅಂತಿಲ್ಲ ಬ್ರದರ್. ಇಲ್ವಾ? ಇಲ್ಲ, ಬೇರೆಯವರೆಲ್ಲ ನೋಡಿ ಬೈಬಲ್ ತೆಗೆದಿ. ನಿಮ್ ಬೈಬಲ್ ಅಲ್ಲಿ ಬೇರೆಯವರೆಲ್ಲರೂ ದಯವಿಟ್ಟು ನಿಮ್ ಬೈಬಲ್ ಅಲ್ಲಿ 44th ವರ್ಸ್ ಇಲ್ವಾ? 44 ಇಲ್ಲ ಬ್ರದರ್, ಕೊಟ್ಟಿಲ್ಲ. ನಿಮ್ ಬೈಬಲ್ ಅಲ್ಲಿ ಕೊಟ್ಟಿಲ್ವಾ? ಜಂಪ್ ಆಗ್ಬಿಟ್ಟಿದೆ. ಅಯ್ಯೋ, ಯಾಕೆ? ವರುಣ್ ಬ್ರದರ್ ನಿಮ್ ಬೈಬಲ್ ಪ್ರಿಂಟ್ ಆಗಿದೆ ನೋಡಿ. ಜೇಕಬ್ ಬ್ರದರ್ ನಿಮ್ ಬೈಬಲ್ ಪ್ರಿಂಟ್ ಆಗಿದೆ 44ನೇ ವಾಕ್ಯ. ಹೌದ್ ಬ್ರದರ್, 44 ಇದೆ. ಓದಿ, ಬೈಬಲ್ ಅಲ್ಲಿ ಓದ್ಬೇಕು. ಬೈಬಲ್ ಹೌದು, ಇದೆಯಾ? ಬೈಬಲ್. ಅಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ ಮತ್ತು ಬೆಂಕಿಯೂ ಆರುವುದಿಲ್ಲ. ಇದು ಬೇರೆ ಬೈಬಲ್ ಅಲ್ಲಿ ಇದೆಯಾ? ಇಲ್ಲ ಬ್ರದರ್, ಇಲ್ಲ. ಯಾಕಿಲ್ಲ? ಕ್ವಶನ್ ಮಾಡ್ಬೇಕು ತಾನೆ ಬೈಬಲ್ ಸೊಸೈಟಿ ಅವರಿಗೆ. ಕೇಳೋರಿಲ್ಲ, ಹೇಳೋರಿಲ್ಲ. ನೋಡಿ 44ನೇ ವಾಕ್ಯ ಬೈಬಲ್ ಪ್ರಿಂಟೇ ಆಗಿಲ್ಲ. ಕರೆಕ್ಟಾ? ಸರಿ ಜೋಸಫ್ ಬ್ರದರ್, ಇವಾಗ ಕಂಟಿನ್ಯೂ ಮಾಡ್ಕೊಂಡು ಓದಿ ಇವಾಗ. ಬ್ರದರ್. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಕಂಟಿನ್ಯೂ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣು ಉಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ಇವಾಗ 46ನೇ ವಾಕ್ಯ ಬಂತ ಅಲ್ಲಿ? ಇಲ್ಲ ಬ್ರದರ್, ಇಲ್ಲ. ನೋಡ್ರ, 44 ಇಲ್ಲ, 46 ಇಲ್ಲ. ಸರಿ, ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಪೂರ್ತಿ ಓದ್ಬಿಡಿ 48ವರೆಗೂ. ನರಕದಲ್ಲಿ ಅವರನ್ನು ಕಡೆಯುವ ಹುಳು ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಉಪ್ಪು ಒಳ್ಳೆಯ ಪದಾರ್ಥವೇ. ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ಯಾತದರಿಂದ ರುಚಿಗೊಳಿಸುವಿರಿ. ನೋಡ್ರ ಏನ್ರಿ, ಅಲ್ಲಿ ಹುಳ ಸಾಯೋದಿಲ್ಲ, ಬೆಂಕಿ ಏನ್ರಿ ಆರೋದಿಲ್ಲ. ಯೇಸು ಕ್ರಿಸ್ತು ಎಲ್ಲಿಂದ ತೊಗೊಂಡಿದ್ದ ವಾರ್ತೆ? ಏಷಯ 66:24 ಓದಿದಂತ ವಾರ್ತೆನೇ ಯೇಸು ಕ್ರಿಸ್ತು ಹೇಳ್ತಾರೆ. ಅಬ್ಸರ್ವ್ ಮಾಡಿದ್ರ? ಬೆಂಕಿ ಆರೋದಿಲ್ಲ, ಹುಳ ಏನಾಗೋದಿಲ್ಲ, ಸಾಯೋದಿಲ್ಲ ಅಂತ. ಅದರ ಸರಿ, ಇವಾಗ ಸ್ವಲ್ಪ ನಾವೇನ್ ಮಾಡೋಣ, ಈ ಪದನ ಅರ್ಥ ಏನು ಅಂತ ನೋಡೋದಕ್ಕಿಂತ, ನಿಜವಾದ ಅರ್ಥ ಏನು ಅಂತ ನೋಡೋದಕ್ಕಿಂತ ಮುಂಚೆ ಯೇಸು ಕ್ರಿಸ್ತು ಹೇಳಿದಂಥ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ಬರೋಂಥ ನರಕ ಅಂತ ಪದ ಗೆಹನ ಅಂತ ಪದದಿಂದ ಯೂಸ್ ಮಾಡಿರೋದು. ಓಕೆನಾ? ಯೇಸು ಕ್ರಿಸ್ತು ಹೇಳ್ತಾರೆ, ಮೊದಲು ನಿನ್ ಕೈ ಪಾಪ ಮಾಡೋದಾದ್ರೆ ಕೈ ಏನ್ ಮಾಡಕು ಅಂತ ಹೇಳ್ತಾರೆ? ಕಡ್ದಾಕು ಅಂತ ಹೇಳ್ತಾರೆ. ಓಕೆ, ಇವಾಗ ಏನ್ರಿ ಕಡ್ದಾಕನ್ವಾ? ಯೋಚನೆ ಮಾಡಿರ್ತೀವಿ. ಇವಾಗ ನನ್ನ ಕೈ ಪಾಪ ಮಾಡ್ತಪ್ಪ ಏನ್ರಿ, ನನ್ನ ಕೈ ಪಾಪ ಮಾಡ್ತು ಅದರ ನನ್ನ ಕೈ ಏನ್ ಮಾಡ್ಬೇಕು ಇವಾಗ? ಹಂಗಾರೆ ಕಡ್ದಾಕ್ಬೇಕು ಅಲ್ವರ? ಕಡ್ದಾಕ್ಬಿಟ್ರೆ ಅವಾಗ ಇನ್ನೊಂದ್ ಕೈ ಏನಾಗಿದೆ? ಇನ್ನೊಂದ್ ಕೈ ಉಳಿತದ ಇಲ್ವಾ? ಇವಾಗ ಆ ಕೈ ಪಾಪ ಮಾಡ್ತಾರ ಇಲ್ವಾ? ಅದು ಮಾಡ್ತಾರೆ. ಸ್ವಲ್ಪ ದಿನ ಆಮೇಲೆ ವಾಸಿ ಆಗೋ ತನಕ ಅದು ತಿರ್ಗಾ ಪಾಪ ಮಾಡ್ತಾರೆ. ಅವಾಗ ಆ ಕೈ ಏನ್ ಮಾಡ್ಬೇಕು? ಕಡ್ದಾಕ್ಬಿಡ್ಬೇಕು. ಹಂಗಾರೆ 2 ಕೈನು ಕಟ್ ಮಾಡ್ಕೊಂಡ್ಬಿಡ್ಬೇಕಾ? ಸರಿಯಪ್ಪ. ಈ ತರ ಯಾರು ಶಿಷ್ಯನರು ಮಾಡಿದಾರಾ? ಯಾರು ಅಪೋಸ್ತಲರು ಮಾಡಿದಾರಾ? ಯಾರು ಮಾಡಿಲ್ಲ. ಯಾಕೆ? ಪೇತ್ರ ಕತ್ತಿ ತಗೊಂಡು ಕಿವಿನ್ ಕಡ್ದು ಬಿಟ್ರು ಅಲ್ವರ?
ಆ ಸೈನಿಯ ಇವನು ಅರೆಸ್ಟ್ ಮಾಡಕ್ ಬಂದಿರೋಂಥ ಒಂದು ಏನ್ರಿ ಆಫೀಸರ್ ಕಿವಿನ ಏನ್ ಮಾಡ್ತಾರೆ ಕಡ್ದಾಕ್ ಬಿಡ್ತಾರೆ ಅದರ ಸರಿ. ಅವಾಗ ಯೇಸು ಕ್ರಿಸ್ತು ಏನಂತಂದ್ರು ಪೇತ್ರನ್ಗೆ? ಏನಂದ್ರು? ಇನ್ನು ಕತ್ತಿಯನ್ನು ತೆಗೆದು ಹೊರೆಯಲ್ಲಿ ಹಾಕಂತ ಹೇಳಿದ. ಆ ಅಂದ್ರೆ ಕಿವಿನ ವಾಸಿ ಮಾಡಿದನು ಸರ್. ಅಲ್ವಾ? ಹಂಗೆ ಯಾಕೆ ಮಾಡಿದ್ರು? ಅದ್ ಬದಲು ಪೇತ್ರ ನಿನ್ ಕತ್ತಿನ ತಗೋ, ನಿನ್ ಕೈಯಿಂದ ಕಟ್ ಮಾಡ್ಕೊ ಅಂತ ಹೇಳ್ಬೇಕಾಯ್ತಲ್ವಾ? ನಿನ್ ಕತ್ತಿನ ಕೈಯಿಂದ ಪಾಪ ಮಾಡಿದ್ಯಾ, ನಿನ್ ಕೈ ಪಾಪ ಮಾಡಿದ ತಕ್ಷಣ ಕೈಯಿಂದ ಕತ್ತಿಸು ಅಂತ ಹೇಳಿದೀನಿ, ದಯವಿಟ್ಟು ಕಟ್ ಮಾಡು ಅಂತ ಹೇಳ್ಬೋದಾಗಿತ್ತಲ್ಲ, ಮಾಡಿದ್ರಾ? ಮಾಡಿಲ್ಲ ಬ್ರದರ್. ಹಂಗಾರೆ ಏನಪ್ಪಾ ಅರ್ಥ ಅಂದ್ರೆ ಯೇಸು ಕ್ರಿಸ್ತು ಅಲ್ಲಿ ಹೇಳಿರೋಂಥದ್ದು ನೇರವಾಗಿರೋಂಥ ಭಾಷೆ ಅಲ್ಲ ಅಲ್ವರ? ಅದಕ್ಕೆ ನೀವು ಯೋಚನೆ ಮಾಡಿರ್ತೀನಿ, ಕೈ ಹೊಟ್ಟೋಯ್ತಪ್ಪ. ನೆಕ್ಸ್ಟ್ ಏನಂತಂದ್ರು, ನಿನ್ ಕಾಲ್ ಪಾಪ ಮಾಡಿದ್ರೆ ಕಾಲ್ ಏನ್ ಮಾಡಿ ಕತ್ತರಿಸಾಕಿ ಅದ್ರ ಒಂದ್ ಕಾಲ್ ಕತ್ತರಿಸ್ಬಿಟ್ರಪ್ಪ. ಇವಾಗ ಇನ್ನೊಂದ್ ಕಾಲಲ್ಲಿ ಪಾಪ ಮಾಡಲ್ವಾ? ಮಾಡ್ತಾರೆ ಬ್ರದರ್. ಮಾಡ್ತಾರೆ. ಅದನ್ನು ಕತ್ತರಿಸ್ಬಿಡೋಣ. ಬ್ಯಾಲೆನ್ಸ್ ಏನು ಉಳಿತು? ಇಷ್ಟೈತೆ ಪೆಂಡಿಂಗು. ಏಸು ಕ್ರಿಸ್ತು ಅಂತಾರೆ, ನಿನ್ ಕಣ್ಣು ಪಾಪ ಮಾಡಿದ್ರೆ ನಿನ್ ಕಣ್ಣನ್ನ ಏನ್ ಮಾಡೋ? ಕಿತ್ತಾಕು. ಓ, ಇವತ್ತು ಕಣ್ಣು ಪಾಪ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? ಕಣ್ಣ ಕಿತ್ತಾಕ್ಬಿಡ್ಬೇಕು. ಸರಿ, ಇನ್ನೊಂದ್ ಕಣ್ಣು ಐತಿ, ಇನ್ನೊಂದ್ ಕಣ್ಣು ಸುಮ್ಮನೆ ಇರ್ತಾರ, ಸ್ವಲ್ಪ ದಿನ ಆಮೇಲೆ ಅದೇನ್ ಮಾಡ್ತಾರೆ? ವಾಪಸ್ ಪಾಪ ಮಾಡ್ತಾರೆ. ಅವಾಗ ಅದನ್ನ ಏನ್ ಮಾಡ್ಬೇಕು? ಹ ಕಿತ್ತಾಕ್ಬಿಡ್ಬೇಕು. ಎಲ್ಲ ಕಿತ್ತಾಕ್ಬಿಟ್ರೆ ಬ್ಯಾಲೆನ್ಸ್ ಉಳಿದಿರೋದೇನೋ? ಬ್ಯಾಲೆನ್ಸ್ ಏನೈತೆ ಕೊಡಕ್ಕೆ ದೇವ್ರಿಗೆ? ಯೋಚನೆ ಮಾಡ್ರಿ. ಏನೂ ಇಲ್ಲ. ಇನ್ನೇನ್ ಕೊಡ ದೇವ್ರಿಗೆ? ಏಸುಕು ಸಿಂಗ ಹೇಳಿದಾರೆ, ಯೋಚನೆ ಮಾಡ್ರಿ ಅಂತೀರಿ? ಖಂಡಿತವಾಗೂ ಇಲ್ದಾರಿ. ಏನ್ ಗೊತ್ತಾ ಅರ್ಥ? ನಮ್ಮ ಕೈ ಅಂತ ಏನ್ ಗೊತ್ತಾ ಏನ್ರಿ? ನಮ್ಗೆ ರೈಟ್ ಹ್ಯಾಂಡ್ ಇದಾರೆ ಗೊತ್ತಾ ಬ್ರದರ್? ಇವ್ ನಮ್ ರೈಟ್ ಹ್ಯಾಂಡ್ ಬ್ರದರ್, ಇವ್ ನಮ್ ಲೆಫ್ಟ್ ಹ್ಯಾಂಡ್ ಇದಾರೆ ಇಲ್ಲೋ? ನಮ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ಗಳು ಇದಾರೆ. ಯಾರಪ್ಪ ನಮ್ಗೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್? ಯಾರು ನಮ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್? ನಮ್ ಫ್ರೆಂಡ್ಸು ಅಲ್ವರ, ನಮ್ ರಿಲೇಟಿವ್ಸು ಅಲ್ವರ, ಇವರೆಲ್ಲ ಏನ್ರಿ ನಮ್ಗೆ ರೈಟ್ ಹ್ಯಾಂಡ್ಗಳು ಅದರ. ದೇವ್ರಿದ್ರೆ ಪರವಾಗಿಲ್ಲ ಬಿಟ್ರಿ, ದೇವ್ರನ್ನ ಕತ್ತರ್ಸಕ್ಕಾಗಲ್ಲ, ಕತ್ತರಿಸ್ಬೇಡ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕೈ ತರ ಇರುವಂತವ್ರು ನಮ್ಮನ್ನ ಪಾಪಕ್ಕೆ ಸೆಳೆಯೋಸಾದ್ರೆ ಅವ್ರ ಸವಾಸನ ಕಟ್ ಮಾಡಿ ಬಿಸಾಕ್ ಫಸ್ಟ್ ಅಂತೀನಿ. ಎಷ್ಟೇ ನಿಮ್ಗೆ ಕ್ಲೋಸ್ ಆಗಿರ್ಬೋದು, ನಿಮ್ ಕೈ ತರನೇ ಇರ್ಬೋದು ಅವರು. ಏನ್ರಿ ನಿಮ್ ಪಾಸ್ಟೇ ಇರ್ಬೋದು, ಹೇಳ್ತೀನಿ ಬೇಕಾರೆ, ಬೇಜಾರು ಮಾಡ್ಕೊಂಬಿಡಿ. ಅವ್ರ ಉಪದೇಶ ಸತ್ಯವೇದರ ಪ್ರಕಾರ ಇಲ್ಲ ಅಂತಂದ್ರೆ ಕೈ ತರ ಇದ್ರು ಸರಿ, ನಿಮ್ಗೆ ಒಳ್ಳೆ ಪೊಸಿಷನ್ ಕೊಟ್ಟಿದ್ರು ಸರಿ, ಸಭೆಯಲ್ಲಿ ಉನ್ನತವಾಗಿದ್ರು ಸರಿ, ದಯವಿಟ್ಟು ಕಟ್ ಮಾಡಿ ಬಿಸಾಕಿ ಅಂತ ಹೇಳ್ತಾರೆ ಅಲ್ವರ. ಇಲ್ಲ ಅಂತಂದ್ರೆ ನೀವು ಇಂಥ ಫೆಲೋಶಿಪ್ನ ನೀವು ಬಿಟ್ಟಿಲ್ಲ ಅಂತಂದ್ರೆ ನೀವೇ ದೇವ್ರ ಮಾರ್ಗದಿಂದ ಬಿದ್ದು ಹೋಗ್ಬಿಡ್ತೀರಾ. ಎರಡು ಕೈ ಉಳ್ಳವನಾಗಿ ಎಲ್ಗೊಟ್ಟೋಗ್ತೀರಾ ಸೀದಾ ನೀವು? ಏನ್ರಿ ನಾಲ್ಕು ಕೊಟ್ಟೋಗ್ತೀರಾ? ಅಲ್ಲಿ ಬೆಂಕಿ ಆರೋದಿಲ್ಲ, ಹುಳ ಸಾಯೋದಿಲ್ಲ ಅಂತ ಹೇಳ್ತಾರೆ. ಪರ್ಮನೆಂಟ್ ಆಗಿ ನಾಶ ಆಗ್ಬಿಡ್ತೀರಾ. ಹುಷಾರಾಗಿರಿ ಅಂತ ಯೇಸು ಕ್ರಿಸ್ತು ಹೇಳ್ತಾವ್ರೆ ಅದರ. ಅದೇ ತರ ಏನ್ರಿ ಕಾಲನೇನು? ಕಾಲ ಅಂದ್ರೆ ನಾವು ಹೋಗಂತ ಸ್ಥಳಗಳು ಅದರ, ಕ್ಲಬ್ಬು, ಬಾರು, ಡಿಸ್ಕೋ, ಫಂಕ್ಷನ್ನು, ಮ್ಯಾರೇಜು, ಬರ್ತ್ಡೇ ಪಾರ್ಟಿ, ಬೈಬಲ್ ಕ್ಲಾಸ್ ಇರ್ಬೇಕ್ರೆ ಎಲ್ಲ ಬೈಬಲ್ ಕ್ಲಾಸ್ ಬಿಟ್ಬಿಡ್ತೀರಿ, ಪಟ್ಟಂತ ಹೋಗಿ ಎಲ್ಕುದು ಅಂತೀರಿ. ಅಯ್ಯೋ ಮ್ಯಾರೇಜು, ಅಯ್ಯೋ ಫಂಕ್ಷನ್ ಅಪ್ಪ, ಅಯ್ಯೋ ಇವತ್ತು ನಮ್ಮ ರಿಲೇಟಿವ್ಸ್ ನಮ್ಮ ಫ್ರೆಂಡ್ಸ್ ಬಿಡಕತ್ತದ, ಬೇಜಾರು ಮಾಡ್ಕೊಂಡ್ಬಿಡ್ತೀನಿ ಅಂತ ಏನ್ ಮಾಡೋ ಹೋಗಿ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗಿ ಕಾಲ ಕಳೆಯೋದು. ಏನ್ ಕಾಲ ಕಳೆಯೋದು? ಬರೀ ಇಲ್ಲಿ ಎಲ್ಲ ಚಿಟ್ಚಾಟ್ ಮಾಡ್ಕೊಂಡು ನಾನ್ ಸೆನ್ಸರ ಮಾತಾಡ್ಕೊಂಡು. ಕಾಲು ಈ ಕಾಲಿಂಗಿತ್ತು ಅಂದ್ರೆ ದಯವಿಟ್ಟು ನೀವು ಅಲ್ಲಿ ಹೋಗೋದ್ರಿಂದ ನಿಮ್ಮನ್ನ ಸತ್ತಿನ ದೂರಕ್ಕೆ ತಳಿತೀರ ಅಂದ್ರೆ ಅಂತ ಸ್ಥಳನ ದಯವಿಟ್ಟು ಕಟ್ ಆಫ್ ಮಾಡಿ ಬಿಸಾಕಿ ಅದರ. ಎಷ್ಟೋ ಜನ ಏನ್ ಮಾಡ್ತಾರೆ, ಬ್ರದರ್ ನಾನು ಹೋಗಲ್ಲ ಬ್ರದರ್, ನಮ್ಮ ಬ್ರದರ್ಸ್ ನಮ್ಮ ಫ್ರೆಂಡ್ಸ್ ಹೇಳ್ಕೊಂಡು ಹೋಗ್ತಾರೆ ಬ್ರದರ್, ಅಯ್ಯೋ ಬ್ರದರ್ ನಾನು ಏನು ಮಾಡಲ್ಲ ಅಲ್ವರ. ಎಷ್ಟೋ ಜನ ಇರ್ತಾರೆ, ನೀನ್ ಕುಡಿಬೇಡ ಕೊಡೋ, ಬಾರೋ ಪರವಾಗಿಲ್ಲ, ನೀನ್ ಸುಮ್ಮನೆ ಜೊತೆಗೆ ಬಾರೋ, ನೀನ್ ಸುಮ್ಮನೆ ಕೂತ್ಕೊಳ್ಳೋ, ನೀನ್ ಚಿಕನ್ ತಿನ್ನೋ, ನೀನ್ ಬಿರಿಯಾನಿ ತಿನ್ನೋ, ನಾವೇನ್ ಮಾಡ್ತೀವಿ ಸ್ವಲ್ಪ ಗುಂಡ್ ಹಾಕ್ತೀರಿ ಅಂದ್ಬಿಟ್ಟು ಅಲ್ವರ. ಇವನೇನ್ ಮಾಡ್ತಾನೆ, ಹೌದಲ್ಲ ಒಳ್ಳೆ ಆಫರು, ಓಸಿಯಲ್ಲಿ ಕೊಡ್ತಾರೆ, ಹೋಗಿ ಕೂತ್ಬಿಡೋದು ಅಂದ್ಬಿಟ್ಟು. ಕೀರ್ತನೆ 1ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? ನೀತಿವಂತನ ಹೆಂಗಿದ್ದಾನೆ? ನೀರಿನ ಕಾಲುವೆ ಬೆಳೆದಿರೋ ಮರದಾಗಿರುವನು. ಹಗಲಿರುಳು ಯೆಹೋವನ ವಾಕ್ಯದಲ್ಲಿ ಧ್ಯಾನ ಮಾಡೋದು ಅವನೆಷ್ಟೋ ಧನ್ಯನು. ದುಷ್ಟರ ಆಲೋಚನೆಯಂತೆ ಕೇಳದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನ ಹಗಲಿರುಳು ಧ್ಯಾನಿಸ್ತಿರೋನು ಅವನೆಷ್ಟೋ ಧನ್ಯ. ನಿಂತ್ಕೊಂಬಾರ್ದು, ಕೂತ್ಕೊಂಬಾರ್ದು, ಜೊತೆಗೆ ಹೋಗ್ಬಾರ್ದು, ಕೈ ಕಾಲು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅವ್ನ್ ಪರವಾಗಿಲ್ಲ, ಅವ್ನ್ ಗುಂಡ ಹಾಕೋತಾನ, ಸ್ವಲ್ಪ ಪಕ್ಕ ಕೂತಿದ್ರೆ ಮಾಡ್ಬೇಡ, ದೇವ್ರಿಗೆ ಇಷ್ಟ ಇಲ್ಲ ಅದು, ಮಾಡ್ಬಿಡೋದು ಅದರ. ಇಂಥವನೇ ಭಾಗ್ಯವಂತನು ಅಲ್ಲರ. ಹೆಂಗಿರ್ತಂತೆ? ನೀರಿನ ಕಾಲದಲ್ಲಿ ಹಾಕಿರಂತ ಮರದ ತರ ಇರ್ತನ್ರಿ. ಯಾವತ್ತು ಬಡದಿಲ್ಲ, ಫ್ರೂಟ್ಸ್ ಯಾವಾಗೂ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಿರ್ತಾರೆ, ಕೊಡ್ತಾನೆ ಇರ್ತಾರಂತೆ. ಕಣ್ಣು ಅಂದ್ರೆ ಅದೇ ರೀ, 3 ಹೊತ್ತು ಏನ್ ನೋಡೋದು,
ಬಾರಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ವಾಟ್ಸಪ್ಪು ಅಲ್ವರ. ನೋಡಿ 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 ಇವತ್ತೇನಾಗ್ಬಿಡೈತಿ, ಎಲ್ಲಾರ್ಗೂ ಸೋಡಾ ಬುಡ್ಡಿ ಬಂದ್ಬಿಡೈತ್ರಿ ಅದರ. ಯೋಚನೆ ಮಾಡ್ರಿ ಅಂತೀನಿ, ಇವತ್ತು ಹೆಂಗ ಜನ್ರೇಷನು. ನೋಡ್ರಿ ಅಂತೀನಿ, ಎಲ್ಲಾರ ಮೊಬೈಲ್ ಆನ್ಲೈನ್ ರೀ ರಾತ್ರಿ. ಏನಪ್ಪ ಮಾಡ್ತಾರೆ ಅಂದರೆ ಬೈಬಲ್ ಅಂತ ಕೇಳ್ತಾನೆ ಇರಲ್ಲ ಡೆಫಿನೆಟ್ ಆಗಿ. ಕಣ್ಣು ಏನಾಗ್ತೈತ್ರಿ, ಸ್ಯಾಮ್ಸಂಗ್ ಅಂತಾರ ನಮ್ಮ ಕಣ್ಣುಗಳನ್ನ ಏನ್ ನೋಡ್ತಾ ಇದ್ರಿ, ನೋಡ್ಬಾರ್ದು ನೋಡ್ತಾ ಇದ್ರಿ, ಕಣ್ಣೇ ಕಿತ್ತಾಕ್ಬಿಡ್ತಾರೆ ಅದರ. ಕರ್ತನಲ್ಲಿ ಪ್ರೀತಿ ಅದನ್ನೇ ಏಸು ಕ್ರಿಸ್ತ ಹೇಳೋದು ಅದರ. ನಿಮ್ಮ ಕಣ್ಣು ಪಾಪ ಮಾಡಿದ್ರು, ಕೈ ಪಾಪ ಮಾಡಿದ್ರು, ಕಾಲು ಪಾಪ ಮಾಡಿದ್ರೆ ದಯವಿಟ್ಟು ಇದು ಕಟ್ ಮಾಡಿ ಬಿಸಾಕಿ. ಇಂಥದ್ದೆಲ್ಲ ಫೆಲೋಶಿಪ್ ಇಂಥ ಸವಾಸನೆ ಬೇಡ, ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಮಾಡಿಲ್ಲ ಅಂತಂದ್ರೆ ಎಲ್ಗೊಡೋಗ್ತೀರಾ, ಸರ್ವನಾಶ ಆಗೋಗ್ಬಿಡ್ತೀರಾ. ಮೊದಲನೇ ಮರಣ ಆದಾಮಿಂದ ಬಂದಿದಂಥ ಮರಣದಿಂದ ಕ್ರಿಸ್ತ ಯೇಸುವಿನಿಂದ ನಮಗೆ ಪುನರುತ್ಥಾನ ಇದೆ, ರಕ್ಷಣೆ ಇದೆ. ಆದರೆ ಸತ್ಯ ಎಲ್ಲ ತಿಳಿದ್ಮೇಲೆ, ಈ ಕ್ಲಾಸಸ್ ಎಲ್ಲ ಕೇಳಿದ್ಮೇಲೆ ತಿರ್ಗಾ ಬೇಕು ಎಂದು ನಾವು ತಪ್ಪು ಮಾಡ್ಕೊಂಡು ಕೂತ್ಕೊಂಡ ಅಂತಂದ್ರೆ ಯಾವುದೇ ಕಾರಣಕ್ಕೂ ಪುನರುತ್ಥಾನ ಇಲ್ಲ ರೀ. ಯಾವುದೇ ಕಾರಣಕ್ಕೂ ರಕ್ಷಣೆ ಏನ್ ಮಾಡೋದು ದೇವರು ಕೊಡೋದಿಲ್ಲ. ನೋಡ್ರಿ ಹೇಳ್ತಾರೆ ಇಲ್ಲಿ ಇಬ್ರಿಯರು 10ನೇ ಅಧ್ಯಾಯ 26ನೇ ವಾಕ್ಯ ಓದಿದ್ರಿ. ಅದಕ್ಕಿಂತ ಮುಂಚೆ ಇಬ್ರೂಸ್ 6ನೇ ಅಧ್ಯಾಯ 4ರಿಂದ 6 ಓದಿ. ಇಬ್ರೂಸ್ 6ನೇ ಅಧ್ಯಾಯ 4ರಿಂದ 6 ಮೊದಲು ಓದಿ, ಆಮೇಲೆ 10ನೇ ಅಧ್ಯಾಯ 26 ಓದಿ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಅರ್ಥ ಮಾಡ್ಕೊಳ್ಳಿ, ಒಂದು ಸತಿ ಜ್ಞಾನ ಪ್ರಕಾಶದಲ್ಲಿ ಸೇರಿ. ಜ್ಞಾನ ಕೇಳಿದ್ರಲ್ಲ, ಸತ್ಯ ಕೇಳ್ತಿರಲ್ಲ, ಜ್ಞಾನ ಪ್ರಕಾಶದಲ್ಲಿ ಸೇರಿ. ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ. ಪರಲೋಕದಿಂದ ಅಂತ ದಾನದ ಅನುಭವ, ದೇವ್ರ ಪರಲೋಕ ಕೊಟ್ಟೆ ದಾನ ಏನ್ರಿ? ಉಚಿತ ಅಥವಾ ನಮ್ಮ ಪಾಪನೆಲ್ಲ ಫರ್ಗಿವ್ ಮಾಡಿದ್ದಾರೆ, ಫರ್ಗಿವ್ನೆಸ್ ಹೊಂದಿದ್ದೀರಿ. ಆಮೇಲೆ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ಪವಿತ್ರಾತ್ಮನ ಹೊಂದ್ಕೊಂಡಿದ್ದೀವಿ ನಾವು. ಆಮೇಲೆ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ನೋಡ್ರ, ದೇವರ ವಾಕ್ಯದ ಶ್ರೇಷ್ಠತೆ ತಿಂತಾ ಇದ್ದೀರಾ ವಾಕ್ಯ. 3 ಲೋಕ 3 ಮಾರ್ಗ, ದೇವ್ರ ರಾಜ್ಯ, ಆತ್ಮ ಸಾಯೋದು, ನರ್ಕ ಅಂದ್ರೆ ಏನು, ದಿನಾ ಪ್ರತಿ ಭಾನುವಾರ ಏನ್ ಮಾಡ್ತೀರಿ ವಾಕ್ಯ ನಾವು ತಿಂತಾ ಇದ್ದೀವಿ, ರುಚಿ ನೋಡ್ತಾ ಇದ್ದೀರಿ. ಏನ್ ರುಚಿ, ಈ ತರ ರುಚಿ ಲೈಫಲ್ಲೇ ನಾವು ಎಲ್ಲೂ ನೋಡಿಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ, ನೋಡಕ್ ಆಗೋದು ಇಲ್ಲ ರೀ ಇಂಥ ರುಚಿ. ಇವೆಲ್ಲ ರುಚಿ ದೇವರ ವಾಕ್ಯದ ರುಚಿ ನೋಡಿದ್ದ ಮೇಲೆ ನೆಕ್ಸ್ಟ್ ಆಮೇಲೆ ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು, ಯುಗದ ಮಹತ್ವಗಳು 1000 ವರ್ಷದಲ್ಲಿ ಏನಾಗ್ತದೆ ಇವೆಲ್ಲ ತಿಳ್ಕೊಂಡಿದ ಮೇಲೆ ಭ್ರಷ್ಟರಾದರೆ, ಇಂಥವ್ರು ಭ್ರಷ್ಟರಾದರೆ ಏನೋ ಇಂಥವ್ರು ಭ್ರಷ್ಟರಾದರೆ ಇವೆಲ್ಲ ಸುಳ್ಳಪ್ಪ ಅಂತ ಅಂದ್ಬಿಟ್ಟು ಇವನ್ನೆಲ್ಲ ಬಿಟ್ಬಿಟ್ಟು ಭ್ರಷ್ಟರಾದ್ರೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಇಂಥವ್ರಲ್ಲಿ ಮಾನಸ ಅಂತ ಹುಟ್ಟಿಸೋದು ಅಸಾಧ್ಯ. ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಸೆಕೆಂಡ್ ಡೆತ್. ಇವಾಗ ಹೀಬ್ರೂಸ್ 10:26 ಓದಿ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ನೋಡ್ರ, ಹತ್ತೆಲ್ಲ ತಿಳ್ಕೊಂಡ ಮೇಲೆ ಬೇಕು ಅಂತ ಪಾಪ ಮಾಡೋದು. ಏನು ಬೇಕು ಅಂತ ಪಾಪ ಮಾಡೋದು? ಆತ್ಮ ಸಾಯ್ತಂತ ವಾಕ್ಯಲ್ಲಿ ಇದ್ರು ಸರಿ, ಇಲ್ಲ ಆತ್ಮ ಸಾಯಿಲ್ಲ ಪರವಾಗಿಲ್ಲ, ಆಲೋಚನೆ ಇಲ್ಲ, ಯಾಕೆ ನಮ್ಮ ಹೇಳ್ಬಿಟ್ಟವ್ರೆ ಅಂತ ನಮ್ಮ ಮೈಂಡ್ ಕೂತ್ಬಿಟ್ಟೈತೆ ಅಂದ್ಬಿಟ್ಟು ನಾವು ಚೇಂಜ್ ಮಾಡ್ಕೊಳಲ್ಲ. ಬೇಕೆಂದು ಪಾಪ ಮಾಡಿದ್ರೆ ಎಲ್ಲಿ ಹೋಗ್ತೀರಿ? ಎರಡನೇ ಮಾಡ. ಅದಕ್ಕೆ ಕೈ ಕಾಲು ಕಣ್ಣು ಹೋಯ್ತು ಅಂದ್ರೆ ಸರಿ, ದಯವಿಟ್ಟು ಕಿತ್ತಾಕಿ. ಇಲ್ಲ ಅಂತಂದ್ರೆ ಪರ್ಮನೆಂಟಾಗಿ ಹೊಟ್ಟೋಗ್ತೀರಿ. ಬೆಂಕಿ ಯಾರೋದಿಲ್ಲ, ಹುಳ ಸಾಯೋದಿಲ್ಲ, ಏನು ಗೊತ್ತಾರ್ಥ? ಸಂಪೂರ್ಣವಾಗಿ ನಾಶ ಮಾಡೋ ತನಕ ದೇವ್ರು ನಮ್ಗೆ ಬಿಡಲ್ಲ ರೀ. ಯೋಚನೆ ಮಾಡಿ, ದೊಡ್ಡ ಬಿಲ್ಡಿಂಗ್ ಬೆಂಕಿ ಎತ್ಕೊಂತ ಇದ್ರೆ ಏನ್ರಿ ಎಲ್ಲ ಫೈರ್ ಎಕ್ಸ್ಟಿಂಗ್ವಿಷರ್ ಬಂದು ಆರಿಸ್ತಾ ಇರ್ತಾರೆ, ಆರ್ಸಕ್ಕೆ ಆಗಲ್ಲ. ಅದೇನರ್ಥ? ಅಯ್ಯೋ ಎಂಥ ಬೆಂಕಿಯಪ್ಪ, ಆರ್ತಾನೆ ಇಲ್ಲ, ಆರ್ದಿರಂತ ಬೆಂಕಿ ಅಂತ ಹೇಳ್ತಾರೆ ಫೈರ್ ಮ್ಯಾನು. ಅಂದೇನು ಬೆಂಕಿನೇ ಆರಲ್ವಾ? ಆರ್ತದೆ. ಎಲ್ಲಿವರೆಗೂ ಉರಿತಾರೆ ಬೆಂಕಿ? ಅಲ್ಲಿ ಏನೋ ವಸ್ತು ಇರೋ ತನಕ ಅಷ್ಟೇ. ಆ ವಸ್ತು ಎಲ್ಲ ಸುಟ್ಟು ಭಸ್ಮ ಆಗ್ಬಿಡ್ಲಿ, ಆಟೋಮೆಟಿಕ್ ಬೆಂಕಿ ತಾನಾಗಿ ತಾನೇ ಏನ್ ಮಾಡ್ತಾರೆ, ಆರೋಗ್ಬಿಡ್ತಾರೆ. ಅದನ್ನೇ ಯೇಸು ಕ್ರಿಸ್ತ ಹೇಳ್ತಾ ಇರೋದು, ನಿಮ್ಮನ್ನ ಸರ್ವನಾಶ ಮಾಡೋ ತನಕ ಈ ದುಷ್ಟ ಕೆಲಸಗಳು ನಿಮ್ಮನ್ನ ಬಿಡೋದಿಲ್ಲ. ದಯವಿಟ್ಟು ಈ ಕೆಟ್ಟ ಕೆಲಸಗಳನ್ನ ಬಿಟ್ಬಿಟ್ಟು ದೇವ್ರ ಕಡೆಗೆ ಏನ್ ಮಾಡಿ ನೀವು ತಿರುಗಿರಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಇಸ್ರೇಲ್ ಜನಗಳು ಹೆಂಗೆ ಗೆಹನಕ್ಕೆ ಹಾಕ್ತಾ ಇದ್ರು, ಹೆಂಗೆ ಕಸತ್ರ ಏನ ಬಿಸಾಕ್ಬಿಡ್ತಾ ಇದ್ರು, ನಿಮ್ಮನ್ನು ದೇವ್ರ ಹಂಗೆ ಬಿಸಾಕ್ಬಿಡ್ತಾರೆ ಅಂತ ಯೇಸು ಕ್ರಿಸ್ತ ನಮ್ಗೆ ಏನ್ ಮಾಡ್ತಾ ಇದ್ರು, ಪಾಠ ಕೊಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಗೆಹನ ಅಂತ ಇಷ್ಟು ಪದಗಳಲ್ಲಿ ಮಾತ್ರ ಬರೋದು ಹೊರತು ಬೇರೆ ಎಲ್ಲೂ ಬರಲ್ಲ. ಹೌದ್ರಾ? ಸರಿ, ಇನ್ನ ಕೆಲವೊಂದು ವಾರ್ತೆಗಳಿದೆ, ನಾವು ಓದ್ಬಿಡೋಣ. ಎಲ್ಲಿಯಪ್ಪ ಅಂತಂದ್ರೆ ಏನ್ರಿ, ಇದನ್ನ ಮತ್ತಾಯದಲ್ಲಿ 5:22 ಹೇಳ್ತಾರೆ, ನೀವು ಸೋದರನ್ಗೆ ಸುಮ್ಮನೆ ಕೋಪಗೊಂಡ್ರೆ ನೀವು ಅಗ್ನಿ ನರಕಕ್ಕೆ ಗುರಿ ಹಾಕ್ತೇನೆ ಅಂತ. ಯಾಕೊಬ್ಬ 4:6 ಹೇಳ್ತಾರೆ ಏನ್ರಿ, ನಿಮ್ ನಾಲ್ಗೆ ಏನ್ರಿ ಕಂಟ್ರೋಲ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಜೀವನ ಚಕ್ರಕ್ಕೆ ಏನ್ ಮಾಡ್ತಾರೆ, ಬೆಂಕಿನ ಹಾಕ್ಬಿಡ್ತಾರೆ, ಅಗ್ನಿ ನರಕ ಅಂತ ಅಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದೇನಂದ್ರೆ ನಮ್ಮ ಮಾತನ್ನ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕ್ರಿ. ಸುಮ್ಮನೆ ಬಾಯಿ ಬಂದೆಲ್ಲ ಮಾತಾಡ್ಬಿಟ್ಟ ಅಂತಂದ್ರೆ ಅದಕ್ಕೆಲ್ಲ ನಾವೇನಾಗ್ತೀರಿ, ಹೊಣೆ ಆಗ್ತೀರಿ. ಒಂದೊಂದು ಮಾತಾಡಿದ ಪ್ರತಿಯೊಂದು ಮಾತುಗಳಿಗೆ ವೀಣಾಗಿರೋ ವಾರ್ತೆಗಳಿಗೆ ಏನ್ ಮಾಡ್ಬೇಕು, ಲೆಕ್ಕ ಕೊಡಬೇಕು ಅಂತ ಬೈಬಲ್ ಏನ್ ಮಾಡ್ತಾರೆ, ನಮ್ಗೆ ಹೇಳ್ತಾರೆ ಇಲ್ವಾ?
ಅಲ್ವರ ಅದನ್ನ ನೋಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ ಆಮೇಲೆ ಪ್ರಕಟಣೆ ಬರ್ತಲ್ಲ ಬೆಂಕಿ ಗಂಧಕಗಳಿದಂತೆ ಕೆರೆಗಳು, ಅದ್ರ ಅರ್ಥ ಅಲ್ಲೇ ಹೇಳ್ಬಿಡ್ತಾರೆ. ಅವಾಗ ಹೋದಲ್ಲ ಇದು ಎರಡನೇ ಮರಣವು. ಸೊ ಎಲ್ಲೆಲ್ಲಿ ಬೆಂಕಿ ಗಂಧಕ ಕೆರೆ ಅಂತ ಬರ್ತಾರೋ ಪ್ರಕಟಣೆ 19-20 ಇರ್ಬೋದು, ಪ್ರಕಟಣೆ 21:8 ಅದರಲ್ಲೇ ಡೆಫಿನೇಷನ್ ಅಂತ್ಯದಲ್ಲಿ ಕೊಟ್ಟಿದ್ದಾರೆ. ಇದೇನಪ್ಪ ಅಂದ್ರೆ ಅದು ಎರಡನೇ ಮರಣವು. ನೋಡಿ ವಾಕ್ಯ ಓದ್ಬಿಡೋಣ. ಪ್ರಕಟಣೆ 21:8 ಓದಿ ದಯವಿಟ್ಟು ಯಾರು. ರೆವಲ್ಯೂಷನ್ 21:8. ರೆವಲ್ಯೂಷನ್ 21:8. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಇರುವ ಕೆರೆಯೇ, ಅದು ಎರಡನೇ ಮರಣವು ಎಂದು ನನಗೆ ಹೇಳಿದನು. ಅಷ್ಟೇ ಡೆಫಿನೇಷನ್ ಅಲ್ಲೇ ಕೊಟ್ಟರೆ ಅದು ಬೆಂಕಿ ಗಂಧಕ ಕೆರೆ ಅಂದ್ರೆ ಏನು, ನಾವು ಯಾವ್ದು ಕೇಳೋದ್ ಬೇಕಾಗಿಲ್ಲ, ಬೈಬಲಲ್ಲೇ ಕೊಟ್ಟಾರೆ. ಇದು ಎರಡನೇ ಮರಣ. ಅಂದ್ರೆ ಯಾವುದೋ ಚಿತ್ರವೇದನೆ ಕೊಡತ್ತ ಸ್ಥಳ ಏನ್ ಮಾಡಿಲ್ಲ ದೇವರು ಸಿದ್ಧ ಮಾಡಿಲ್ಲ. ಏನ್ರಿ ಇದು ಎರಡನೇ ಮರಣ ಅಂತ ಬೈಬಲ್ ಸ್ಪಷ್ಟ ಕೊಟ್ಟರೆ. ಓಕೆನಾ, ಸರಿ. ಇವಾಗ ಕೊನೆಯ ವಾರ್ತೆಗೆ ಬರೋಣ. ಏನ್ರಿ ನರಕಕ್ಕೆ ಯೂಸ್ ಮಾಡೋದು ತಾಡ್ತಾರೋ ಅಂತ. ಇದು ಒಂದೇ ಸತಿ ಬೈಬಲ್ ಬರೋದು, ಹೊಸ ಒಡಂಬಡಿಕೆಯಲ್ಲಿ ಇಡೀ ಬೈಬಲ್ ಒಂದೇ ಸತಿ ಬರೋದು. ಇದು ಏನ್ರಿ ಯಾರಿಗೆ ಸಂಬಂಧವಾಗಿ ಮಾತಾಡೋದು ಅಂತಂದ್ರೆ ದೇವದೂತರುಗಳಿಗೆ ಸಂಬಂಧವಾಗಿ ಮಾತಾಡೋದು. ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ 2ನೇ ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ. ದಯವಿಟ್ಟು ಓದಿ. 2 Peter 2:4 ಓದಿ ದಯವಿಟ್ಟು. ಯಾರಾದರೂ 2 Peter 2:4. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ನೋಡ್ರ, ದೇವದೂತನ ಪಾಪ ಮಾಡಿದ ದೇವರು ಸುಮ್ಮನೆ ಬಿಡದೆ ನರಕಕ್ಕೆ ದಬ್ಬಿ. ನರಕ ಅಂತ ಪದ ಬರ್ತಾರೆ ಗೊತ್ತಾ. ಇದು ಗ್ರೀಕಲ್ಲಿ ಬರೋಂಥ ವರ್ಡು ತಾತೊರೋಸ್. ತಾತೊರೋಸ್ ಅಂತಂದ್ರೆ ಏನ್ರಿ, ಇದು ದೇವದೂತರಿಗೆ ಇರುವಂತ ಒಂದು ಸ್ಥಳ. ಸರಿ, ಇವಾಗ ದೇವದೂತರು ಪಾಪ ಮಾಡಿದ ದೇವದೂತರುಗಳು ಯಾರಿದು? 3 ಲೋಕ ಪಟ ಕೇಳಿದ್ರಲ್ಲ, ನೋಡೋಣ ಯಾರು ಹೇಳ್ತಾರೆ ನೋಡೋಣ. ವೆರಿ ಗುಡ್. ಮೊದಲನೇ ಲೋಕದಲ್ಲಿ ಮಾಡೋದು ದೇವತರುಗಳಿಗೆ ಮಾಂಸದಲ್ಲಿ ಬರೋದಕ್ಕೆ ಆತ್ಮಿಕ ಶರೀರ ಓದಕ್ಕೆ ಏನ್ ಮಾಡೋ ಅವಕಾಶನ ಕೊಟ್ಟಿದ್ರು. ಕರೆಕ್ಟಾ? ಯಾವಾಗ ಮಾಂಸದಲ್ಲಿ ದೇಹದಲ್ಲಿ ಬಂದ್ರು ಭೂಲೋಕದ ಸುಂದರವಾದ ಸ್ತ್ರೀಗಳನ್ನ ಮಾಡಿದ್ರು, ಮದುವೆ ಮಾಡ್ಕೊಂಡ್ರು. ಅವಾಗ ಯಾರು ಹುಟ್ಟಿದ್ರು? ಎಸ್, ನೆಫಿಲಿಯಮ್ಸು, ಮಹಾಶರೀರಗಳು, ರಾಕ್ಷಸಗಳೇ ಮಾಡಿದ್ರು ಹುಟ್ಟಿದ್ರು. ಇದು ದೇವ್ರ ಚಿತ್ತಾನ ಅಂದ್ರೆ ಇಲ್ಲ ರೀ. ದೇವತರುಗಳಿಗೆ ಮದುವೆ ಮಾಡ್ಕೊಳಕ್ ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೆ ದೇವ್ರ ಮಾಡೋದು ಜಲಪಲ್ಯದಲ್ಲಿ ಏನ್ ಮಾಡಿದ್ರು, ಇದನ್ನೆಲ್ಲರನ್ನೂ ನಾಶ ಮಾಡಿದ್ರು. ಈ ರಾಕ್ಷಸಗಳೆಲ್ಲ ಏನಾದ್ರು ಸತ್ತೋದ್ರು. ದೇವದೂತರು ಏನಾದ್ರು ಅವರೆಲ್ಲ ಮಹಿಮಾ ಶರೀರದಲ್ಲಿ ಎಸ್ ಅವರ ಮಾಂಸ ದೇಹದಲ್ಲಿ ಇದ್ದವರು ಆತ್ಮಿಕ ಶರೀರಕ್ಕೆ ಮಾರ್ಪಾಡಾಗಿ ಏನಾಗ್ಬಿಟ್ರ ಇವರು ಎಲ್ಲೋಗ್ಬಿಟ್ರ? ಪರಲೋಕಕ್ಕೆ ದೇವ್ರು ಕರ್ಕೊಂಡಿಲ್ಲ ರೀ. ಭೂಮಿಯ ವಾಯುಮಂಡಲದಲ್ಲಿ ಏನ್ ಮಾಡಿದ್ರೆ ಕಟ್ಟಾಕಿದ್ದಾರೆ. ಅದೇ ಕತ್ತಲೆ ಗುಂಡಿ. ಅದನ್ನೇ ಅವ್ರಿಗೆ ತಾರ್ತರೋ ಅಂತ ಹೇಳಿದ್ರು. ತಾರ್ತರೋ ಏನು? ದ ಪ್ಲೇಸ್ ಆಫ್ ರಿಸ್ಟ್ರಿಕ್ಷನ್. ಈ ದೇವದೂತನೆಲ್ಲ ಏನ್ ಮಾಡಿದ್ರೆ ವಾಯುಮಂಡಲದಲ್ಲಿ ಕಟ್ಟಾಕಿದ್ದಾರೆ. ಕರೆಕ್ಟಾ? ಅದಕ್ಕೆ ದೇವದೂತನ ಪಾಪ ಮಾಡಿರೋ ದೇವತೆಗಳನ್ನ ಸುಮ್ಮನೆ ಬಿಡದೆ ಏನ್ ಮಾಡಿದಾರೆ, ಅವನ ಕತ್ತಲೆ ಗುಂಡಿಗೆ ಹಾಕಿ ನ್ಯಾಯ ತೀರ್ಪು ಹೊಂದಬೇಕು ಅಂತ ಏನ್ ಮಾಡಿದಾರಂತೆ, ಇಟ್ಟಿದಾರಂತೆ. ನೋಡಿ ಆ ವಾರ್ತೆ ಇನ್ನೊಂದ್ಸರಿ ಓದನ. ಯೂದನ ಪತ್ರಿಕೆಯಲ್ಲಿ ಹೋದರ. ಯೂದ 6 ಮತ್ತು 7 ಓದಿ. ಬುಕ್ ಆಫ್ ಜೂಡ್ 6 and 7. ಯೂದ 6ನೇ ವಾಕ್ಯ 7ನೇ ವಾಕ್ಯ. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಸೊದೋಮ ಗೊಮೋರ ಕತ್ತಲೆಯಲ್ಲಿ ಇಟ್ಟವ್ರಂತೀರಿ. ಆ ಕತ್ತಲೆ ಗುಂಡಿಯಲ್ಲಿ ಏನು ಸ್ಯಾಟಲೈಟ್ ಮೇಲಕ್ಕೆ ಹೋದ್ರೆ ಏನ್ ಸಿಗ್ತದೆ? ಕತ್ಲೆ ಬರೀ ಅಲ್ಲೇ ಇರೋದು. ಔಟರ್ ಯೂನಿವರ್ಸ್ ಅಲ್ಲಿ ಕತ್ತಲೆ ಗುಂಡಿಯಲ್ಲಿ ಇಟ್ಟವ್ರಂತೆ. ಆಮೇಲೆ ಬದ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸೊದೋಮ ಗೊಮೋರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಭವಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ನೋಡ್ರ ಏನ್ರಿ, ಸೊದೋಮ ಗೊಮೋರ ಏನ್ ಮಾಡಂತೆ, ಅವ್ರನ್ನ ಬೆಂಕಿ ಏನ್ ಮಾಡಿದ ನಾಶ ಮಾಡ್ತಾರೆ. ಇದು ಎಕ್ಸಾಂಪಲ್. ದುಷ್ಟರನ್ನ ಏನ್ ಮಾಡ್ತಾರೆ ದೇವರು? ಉಳ್ಸಲ್ಲ ರೀ. ಉಳ್ಸ್ಕೊಂಡು ಏನು ದೇವ್ರು ಪ್ರಯೋಜನ? ಬೆಂಕಿನ ಹೆಂಗೆ ಸೊದೋಮ ಗೊಮೋರ ನಾಶ ಮಾಡೋದು, ಈ ತರ ಇವ್ರನ್ನ ಏನ್ ಮಾಡ್ತಾರೆ ನಾಶ ಮಾಡ್ತಾರೆ. ಇವ್ರಿಗೆ ನಾಶ ಮಾಡಕೊಂಡು ಟೈಮ್ ಏನ್ ಮಾಡೋದು ದೇವರು ಫಿಕ್ಸ್ ಮಾಡೋ. ಅದಕ್ಕೋಸ್ಕರ ಏನ್ ಮಾಡೋರೆ, ವಾಯುಮಂಡಲ ಕಟ್ಟಾಕೋರೆ. ಇವರು ಭೂಲೋಕಕ್ಕೆ ಬರಂಗಿಲ್ಲ, ಪರಲೋಕಕ್ಕೆ ಏನ್ ಮಾಡಂಗಿಲ್ಲ, ಹೋಗಂಗೆ ಇಲ್ಲ. ಅದಕ್ಕೆ ಬೈಬಲ್ ಏನ್ ನೋಡ್ತೀರಿ? ಎಪಿಸೋಡ್ 2:2
ವಾಯುಮಂಡಲದಲ್ಲಿ ಅಧಿಕಾರ ನಡೆಸಂತ ಅಧಿಪತಿ, ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡಂತ ದುರಾತ್ಮ ಅಂತ ಹೇಳೋದು. ಅರ್ಥ ಆಯ್ತಾ? ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ದೇವರು ನರ್ಕ ಅಂತ ಸ್ಥಳ, ಅದರಲ್ಲಿ ಅಗ್ನಿ ಒಂದು ಕೆರೆ ಮಾಡಿ ಎಲ್ಲಾ ಪಾಪ ಮಾಡಿದ ದೃಷ್ಟಿಗಳನ್ನ ತೊಗೊಂಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಯೇಸು ಕ್ರಿಸ್ತ ನಮ್ದಿರಂತ ಎಲ್ಲಾ ವ್ಯಕ್ತಿಗಳನ್ನ ಎಲ್ಲಾ ಮನುಷ್ಯಗಳನ್ನ ಹಾಕ್ಬಿಟ್ಟು ಚಿತ್ರ ಹಿಂಸೆ ಕೊಡೋಂಥ ಸತ್ಯವೇದದಲ್ಲಿ ಎಲ್ಲೂ ಹೇಳಲ್ಲ. ಕೆಲವೊಂದು ವಾಕ್ಯಗಳು ಓದೋಣ, ದಯವಿಟ್ಟು ಬೈಬಲ್ ತೆಗೆದು ಓದಿ. ಯೆರೆಮೀಯ 7ನೇ ಅಧ್ಯಾಯ 30ರಿಂದ 31. ಜೆರೆಮಿಯಾ 7 ಚಾಪ್ಟರ್ 30 and 31 ಕನ್ನಡದ ಬೈಬಲ್ ಅಲ್ಲಿ ಓದಿ. ಯೆಹೋವನು ಹೀಗನ್ನುತ್ತಾನೆ, ಹೀಗೆನ್ನುತ್ತಾನೆ, ಯಹೂದ್ಯರು ನನ್ನ ಚಿತ್ತಕ್ಕೆ ವಿರುದ್ಧವಾದದನ್ನೇ ನಡೆಸಿದ್ದಾರೆ. ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಹಾಸ್ಯ ವಸ್ತುಗಳನ್ನು ಇಟ್ಟು ಅದನ್ನು ಒಲೆ ಮಾಡಿದ್ದಾರೆ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ನೋಹಿಮ್ ತೆಗ್ಗಿನಲ್ಲಿ ತೋಫತ್ ಎಂಬ ಪೂಜಾ ಸ್ಥಳಗಳನ್ನು ಕಟ್ಟಿದ್ದಾರೆ. ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ, ನನ್ನ ಮನಸ್ಸಿನಲ್ಲಿ ಇಟ್ಟಲೂ ಇಲ್ಲ. ನೋಡ್ರ ಹೆಂಗ್ ಕಟ್ಟಿರುತ್ತೆ? ಮಕ್ಕಳುಗಳನ್ನ ಆಹುತಿ ಕೊಡಕ್ಕೆ ಇನೋಮ್ ತಗ್ಗಲ್ಲಿ ಏನ್ ಮಾಡಿದ್ರಂತೆ? ಪೂಜಾ ಸ್ಥಳಗಳನ್ನು ಕಟ್ಟಿದ್ರೆ ನಾನು ಈ ವಿಧಿಯನ್ನ ವಿಧಿಸ್ಲಿಲ್ಲ, ಆಲೋಚನೆ ಕೂಡ ನನ್ನ ಮನಸ್ಸಲ್ಲಿ ಯಾವತ್ತೂ ಬರಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ, ಹಂಗ ದೇವ್ರು ಎಲ್ಲರಿಗೂ ನರಕ ಮಾಡ್ತಾರ? ಇನ್ನೊಂದು ವಾಕ್ಯ, ಯೆರೆಮೀಯ 19ನೇ ಅಧ್ಯಾಯ 5ರಿಂದ 6. ತಮ್ಮ ಮಕ್ಕಳನ್ನು ಬಾಳನಿಗೆ ದಹನ ಬಲಿಗಳಾಗಿ ಬೆಂಕಿಯಲ್ಲಿ ಸುಡುವುದಕ್ಕೆ ಬಾಳನ ಉನ್ನತ ಸ್ಥಳವನ್ನು ಕಟ್ಟಿದ್ದಾರೆ. ಇಂಥದನ್ನು ನಾನು ಆಜ್ಞಾಪಿಸಲಿಲ್ಲ, ನಾನು ಹೇಳಲಿಲ್ಲ, ನನ್ನ ಮನಸ್ಸಿಗೆ ಬರಲಿಲ್ಲ. ಕಂಟಿನ್ಯೂ. ಹೀಗಿರುವುದರಿಂದ ಯೆಹೋವನು ಹೇಳುವುದೇನೆಂದರೆ, ಇಗೋ, ದಿನಗಳು ಬರುವು, ಆಗ ಈ ಸ್ಥಳವು ಇನ್ನು ತೋಫತೆಂದು ಇಲ್ಲವೇ ಬೇನ್ ಇನ್ನೋಮಿನ ತಗ್ಗೆಂದು ಅಲ್ಲ, ಕೊಲೆಯ ತಗ್ಗೆಂದು ಕರೆಯಲ್ಪಡುವುದು. ನೋಡ್ರ ಏನ್ರಿ? ಮಕ್ಕಳುಗಳನ್ನ ಬಾಲ್ ದೇವತೆಗೆ ಆವತಿ ಕೊಡಂತ ಸ್ಥಳ ಹಿನೋಮ್ ತಗ್ಗು. ಇದನ್ನ ವಿಧಿಸ್ಲಿಲ್ಲ, ಆಲೋಚನೆ ಬರಲ್ಲ ಅಂತ ಹೇಳ್ತಾರೆ. ಹಂಗಿರ್ಬೇಕು, ದೇವ್ರ ಖಂಡಿತ ಮಾಡಕ್ಕೆ ಸಾಧ್ಯ ಇಲ್ಲ. ಮತ್ತೆ ದುಷ್ಟರಿಗೆ ಏನಾಗ್ತದೆ ಶಿಕ್ಷೆ? ಕೀರ್ತನೆ 37ನೇ ಅಧ್ಯಾಯ 9ರಿಂದ 10 ಓದಿ, ಬೈಬಲಲ್ಲಿ ಓದಿ. ಕೀರ್ತನೆ 37 9ರಿಂದ 10. ಕೆಡಕರು ತೆಗೆದುಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವರೇ ದೇಶವನ್ನು ಅನುಭವಿಸುವರು. ಇನ್ನು ಸ್ವಲ್ಪ ಕಾಲದೊಳಗೆ ದುಷ್ಟನು ಕಾಣಿಸದೆ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ನೋಡ್ರ ಏನ್ರಿ ಹೇಳ್ತಾರೆ? ದುಷ್ಟರು ಕಾಣದೇ ಹೋಗುವರು, ಅವನಿದ್ದ ಸ್ಥಳದಲ್ಲಿ ಎಷ್ಟು ಹುಡುಕರು ಸಿಕ್ಕದಿಲ್ಲ, ನಾಶ ಆಗ್ತಾರ್ರಿ. ಅದರ ಚಿತ್ರ ವೇದನೆ ಪಡ್ತಾರೆ, ಹಿಂಸೆ ಕೊಡ್ತಾರೆ, ದೇವರನ್ನ ಉಳಿಸ್ಕೊಂತಾರೆ, ಅಲ್ಲಿ ಇಟ್ಕೊಂಡು ಟಾರ್ಚರ್ ಕೊಡ್ತಾರೆ. ಆಯ್ತಾ? ಕಾಣುವುದಿಲ್ಲ, ಎಷ್ಟೇ ಹುಡುಕರು ಸಿಕ್ಕದಿಲ್ಲ. ಅದರ ನೋಡಿ 20ನೇ ವಾಕ್ಯ ಬದರ ಅದಲ್ಲೇ. ದುಷ್ಟರು ನಾಶವಾಗಿ ಹೋಗುವರು, ಯೆಹೋವನು ವೈರಿಗಳು ಹುಲ್ಲುಗಾವಲುಗಳ ಸೊಗಸಿನಂತಿದ್ದು ಮಾಯವಾಗುವರು. ಅವರು ಹಬೆಯಂತೆ ತೋರಿ ಅಡಗಿ ಹೋಗುವರು. ನೋಡ್ರ, ಹಬೆಯಂತೆ ಮಾಯ ಆಗ್ಬಿಡ್ತಾರೆ, ನಾಶ ಆಗ್ಬಿಡ್ತಾರ್ರಿ. ದೇವ್ರನ್ನ ಉಳಿಸ್ಕೊಳ್ಳಲ್ಲ ರೀ. ಇನ್ನೊಂದು ವಾಕ್ಯ ಹೋದನ, ಕೀರ್ತನೆ 145:20. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲಾ ದುಷ್ಟರನ್ನು ಸಂಹರಿಸುತ್ತಾನೆ. ನೋಡ್ರ, ಎಲ್ಲ ದುಷ್ಟರನ್ನ ಏನ್ ಮಾಡ್ತಾರೆ? ಸಂಹರಿಸುತ್ತಾರೆ, ನಾಶ ಮಾಡ್ತಾರ್ರಿ. ಯಾರನ್ನ ದೇವ್ರು ಉಳಿಸ್ಕೊಳೋದ್ರಿಂದ ದೇವ್ರಿಗೆ ಏನ್ರಿ ಲಾಭ? ಯೋಚನೆ ಮಾಡಿರ್ತೀನಿ. ಒಬ್ಬ ಮನುಷ್ಯನ್ಗೆ ಏನ್ರಿ ಯುಗಾಂತರಗಳಲ್ಲಿ ಟಾರ್ಚರ್ ಕೊಟ್ಟು ಏನ್ ಪ್ರಯೋಜನ? ಸರಿ, ನಮ್ಗೆ ಹಿಬ್ರು ಪುಸ್ತಕದಲ್ಲಿ ಏನಂತ ನೋಡ್ತೀರಿ? ದೇವ್ರು ಯಾರನ್ನ ಶಿಕ್ಷಿಸ್ತಾರಂತೆ? ತನ್ನ ಮಕ್ಳುಗಳನ್ನ ಶಿಕ್ಷಿಸೋದು. ಅಂದ್ರೆ ಇಡೀ ಲೋಕದಂತ ಎಲ್ಲಾ ಪಾಪಿಗಳನ್ನ ದೇವ್ರು ಶಿಕ್ಷಿಸ್ತಾರಂತೆ, ಅವ್ರ ಮಕ್ಳಾಗಿರ್ಬೇಕು ತಾನೆ. ಆ ಮಕ್ಳು ಮಾನಸಾಂತರ ಒಂದ್ರೆ ಏನ್ ಮಾಡ್ಬೇಕು? ತಪ್ಪು ಕ್ಷಮಿಸ್ಬಿಟ್ಟು ಬಿಡ್ಬೇಕಲ್ವಾ? ಇವಾಗ ಮಕ್ಳು ಯಾರೋ ಬಂದು ತಪ್ಪು ಮಾಡ್ಬಿಟ್ರೆ, ಅಪ್ಪ ನಾನು ತಪ್ಪು ಮಾಡ್ಬಿಟ್ಟೆಪ್ಪ, ಇನ್ನೊಂದ್ಸತಿ ಮಾಡಲ್ಲಪ್ಪ, ದಯವಿಟ್ಟು ನಾವು ಕ್ಷಮಿಸ್ಬಿಡಪ್ಪ ಅಂತಂದ್ರೆ ನಾವೇನ್ ಮಾಡ್ತೀರಿ? ಎಂತ ಕಠಿಣ ಮನ್ಸಿರಿ. ಸರಿ ಆಯ್ತು ಬಿಡ್ಕಂದ ಓಲಿ ಮಾಡ್ಬೇಡ ಬಿಡು ಅಂತ ಮರ್ತು ಬಿಡ್ತೀರಿ. ಆಗಿರ್ಬೇಕ್ರೆ ನಮ್ಮ ದೇವ್ರ ಹತ್ರ ಎಲ್ಲಾ ಜನಗಳು ಕೈ ಕಾಲಿ ಹಿಡ್ಕೊಂಡು ಬೇಡ್ಕೊಂಡು ಸರಿ ಬಿಡದಿರಂತ ರೀತಿಯಲ್ಲಿ ಹಿಂಸೆ ಕೊಡಕ ಟಾರ್ಚರ್ ಮಾಡವ್ರೆ, ನರಕಾಂತ ಮಾಡವ್ರೆ. ಇಲ್ಲ ರೀ ಕರ್ತನಲ್ಲಿ ಪ್ರೀತಿಯಾದಾಗಲೇ ಎಲ್ಲಾ ದುಷ್ಟರನ್ನು ದೇವರು ಸಂಹರಿಸುತ್ತಾರೆ. ಅಂದ್ರ ಯೆಹೋವನನ್ನು ನಿರೀಕ್ಷಿಸೋರ್ನ ಕಟಾಕ್ಷಿಸ್ತಾರೆ. ದುಷ್ಟರು ಮುಳ್ಸ್ಕೊಳ್ಳೋದಿಲ್ಲ, ಏನ್ ಪ್ರಯೋಜನ ಇಲ್ಲ ರೀ. ಯೋಚನೆ ಮಾನಸಾಂತರ ಮೇಲೆ ರಕ್ಷಣೆ ಕೊಡ್ಬೇಕು ತಾನೆ. ಇನ್ನೇನು ಅದಕ್ಕಿಂತ ಏನ್ ಮಾಡಕತ್ತಾರೆ ಹೇಳ್ರಿ? ಏನ್ ಮಾಡಕತ್ತಾರೆ ಹೇಳ್ರಿ? ಅದು ಮಾತ್ರ ಅಲ್ಲ, ನಮ್ಮೆಲ್ಲಾ ಪಾಪಗಳಿಗೆ ಯೇಸು ಕ್ರಿಸ್ತ ಹಂಗಾರೆ ಅನುಭವಿಸಿರೋದು ಏನಾಯ್ತು? ಹಂಗಾರೆ ಏನ್ ಪ್ರಯೋಜನ ಆಯ್ತು? ಯೋಚನೆ ಮಾಡಿ, ಏನ್ ಪ್ರಯೋಜನ ಆದಂಗಲ್ವಲ್ಲ. ಕರ್ತನಲ್ಲಿ ಪ್ರೀತರಗಳೇ, ಅದಕ್ಕೆ ನೋಡ್ಬೇಕಾರೆ
ನರಕ ಅಂದ್ರೆ ಪದ ಅರ್ಥ ಪಾತಾಳ, ಪಾದದ ಕೆಳಗಿರುವಂತ ಸ್ಥಳ. ನರಗಂ, ನರನ ದಫನ್ ಮಾಡಂತ ಸ್ಥಳನೇ ನರಗಂ, ಅಂದ್ರೆ ಸಮಾಧಿ. ಅದರ ಅಂದ ಕರ್ತನಲ್ಲಿ ಪ್ರೀತಿ ಅಂದ್ರೆ ದಿಸ್ ದ ಎಂಡ್ ಆಫ್ ದ ಟೂರ್ ಆಫ್ ಹೆಲ್, ಬಾಯ್ ಬಾಯ್ ಗುಡ್ ಬಾಯ್ ಟು ಹೆಲ್. ಓಕೆನಾ? ಅದರಿಂದ ಕರ್ತನಲ್ಲಿ ಪ್ರೀತಿ ಅಂದ್ರೆ ಯಾರಿಗೇನೇ ಡೌಟ್ಸ್ ಇದ್ರು ಇವಾಗ ಸಂಕೋಚ ಇಲ್ದ್ರೆ ದಯವಿಟ್ಟು ಕೇಳಿ, ನಿಮ್ಮ ಪ್ರಶ್ನೆಗಳು ಏನಿದ್ರು ಕೇಳಿ. ಕೇಳ್ರಿ, ಏನೋ ಪ್ರಶ್ನೆ ಇದ್ರೆ ಕೇಳ್ರಿ. ಗೋಪಾಲ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಏನು ಪ್ರಶ್ನೆ ಇಲ್ಲ brother. ಓಕೆ, ಜೇಕಬ್ ಬ್ರದರ್ ಏನೋ ಕ್ವಶನ್ಸ್ ಇದೆಯಾ? ರೆವಲ್ಯೂಷನ್ 21:8 ಇದ್ದಲ್ಲ ಬ್ರದರ್, ಅದು ಒಬ್ಬೊಬ್ರದ್ದು ಆಸಯ ಪಡುವರು, ವಿಗ್ರಹಾರಾಧಕರು, ಭಯ ಪಡುವರು, ಅದು ಯಾವ ರೀತಿ ಬ್ರದರ್ ಅಂತವ್ರು? ಅದೆಲ್ಲ ಕ್ರಿಸ್ತನ ರಾಜ್ಯದಲ್ಲಿ 1000 ವರ್ಷದ ಅವ್ರಿಗೆ ಪುನರ್ತನ ಮಾಡಿ ಸತ್ಯ ಕೊಡ್ತಾರೆ. ಸತ್ಯ ಕೊಟ್ಟ ಮೇಲೆ ಕೂಡ ಆತರ ಗುಣಗಳು ಯಾರಲ್ಲಿ ಇರ್ತದೋ ಅವ್ರು ಎಲ್ಲಿಗೆ ಹೋಗ್ತಾರೆ? ಬೆಂಕಿ ಗಂಧಕಲ್ಲಿ ಕೆರೆಗೆ ಹೋಗ್ತಾರೆ. ಅಂದ್ರೆ ಅರ್ಥ ಏನು? ಸೆಕೆಂಡ್ ಡೆತ್ಗೆ ಹೋಗ್ತಾರೆ, ಎರಡನೇ ಮರಣಕ್ಕೆ ಹೋಗ್ತಾರೆ. ಅವ್ರು ಇನ್ನೊಂದ್ಸತಿಗೆ ಎಲ್ಲೂ ಕಾಣಲ್ಪಡೋದಿಲ್ಲ, ಅವ್ರನ್ನ ಸರ್ವನಾಶ ಮಾಡ್ತಾರೆ ಅಂತ. ಅಂದ್ರೆ ಮೊದಲನೇ ಮರಣದಿಂದ ರಕ್ಷಣೆ ಇದೆ, ಕ್ರಿಸ್ತನ ಮುಖಾಂತರ ರಕ್ಷಣೆ ಇದೆ. ಆದ್ರೆ ಇನ್ನೊಂದ್ಸತಿ ಬೇಕು ಅಂತ ತಪ್ಪ ಮಾಡಿದವ್ರಿಗೆ ಏನಿಲ್ಲ, ಅವ್ರಿಗೆ ಇನ್ಯಾವ ರಕ್ಷಣೆನೂ ಇಲ್ಲ, ಇನ್ಯಾವ ಬಲಿನೂ ಇಲ್ಲ, ಇನ್ಯಾವ ಯಜ್ಞನೂ ಇಲ್ಲ. ದೇ ಆರ್ ಗಾನ್ ಫಾರ್ ಎವರ್. ಓಕೆನಾ? ಅಲ್ಲಿ ಆದ್ರೂ ಆಸೆಗಳು, ಇಚ್ಛೆಗಳು ಅಂತದೆಲ್ಲ ಬರಲ್ಲ ಬ್ರದರ್ ಒಂದ್ಸಲ ಅದು ಸತ್ಯ ಅಲ್ಲಿ ಬೋಧಿಸಾದ್ಮೇಲೆ ಸೆಕೆಂಡ್ ಇದ್ರಲ್ಲಿ, ಇವಾಗ 1000 ವರ್ಷದ ಆಳ್ವಿಕೆಯಲ್ಲಿ. ಮತ್ತೆ ಅದು ಬೇಡ, ಅದು ಇಷ್ಟ ಪಡಲ್ಲ ಅಂದ್ರೂ ಅದು ಮನ್ಸು ಬರ್ತಾ ಇರ್ತದ ಬ್ರದರ್, ಯಾವ್ದಾಗ್ಲಿ ಆಸೆಗಳು ಇರ್ತಾರೆ. ಯಾಕೆ ಇರ್ತಾರೆ ಅಂತಂದ್ರೆ ಜನಗಳು ಮಾಡ್ಬೇಕು ಅಂತಲ್ಲ ರೀ, 1000 ವರ್ಷ ಸೇತನ ಕಟ್ಟಾಕಿರ್ತಾರೆ. ಕರೆಕ್ಟಾ? ಹೌದು. 1000 ವರ್ಷ ಆಗಿದ್ಮೇಲೆ ಸೇತಾನ ಏನ್ ಮಾಡ್ತಾರೆ? ದೇವರು ತಿರ್ಗಾ ಬಿಡುಗಡೆ ಮಾಡ್ತಾರೆ. ಕರೆಕ್ಟಾ? ಹೌದು. ಅವಾಗ ಸೇತಾನು ಜನಗಳನ್ನ ಯಾವ ತರ ಮರಳುಗೊಳಿಸ್ತಾನೆ? ಇವಾಗೆಲ್ಲಾ ಟ್ಯಾಕ್ಟಿಕ್ಸ್ ಏನು ಉಪಯೋಗಿಸಿದನೋ ಇದು ಬಿಟ್ಟು ಹೊಸದೇನ್ ಮಾಡ್ಬೇಕು? ಟೆಕ್ನಾಲಜಿ ಮಾಡ್ಬೇಕು. ಸೊ ಅವಾಗ ಬೇರೆ ಏದೋ ವಿಧದಲ್ಲಿ ಅವನು ಖಂಡಿತವಾಗೂ ಮೋಸ ಮಾಡ್ತಾನೆ ಅಂತ ಅಂದ್ಬಿಟ್ಟು ವಾಕ್ಯ ನಮ್ಗೆ ಏನ್ ಮಾಡಿದ್ರು ಕೊಟ್ಟಿಲ್ಲ. ಅಂದ್ರೆ ಏನು? ಎಲ್ಲಾ ಸತ್ಯ ಕೇಳ್ಮೇಲೆ ಕೂಡ ಸ್ವಲ್ಪ ಜನ ಹೋಗೋದಿಕ್ಕೇನಾಗಿರ್ತಾರೆ, ಇರ್ತಾರೆ, ಇಲ್ಲ ಅಂತಿಲ್ಲ. ಓಕೆನಾ? ಸರಿ ಸರಿ ಸರಿ. ಓಕೆ, ನೆಕ್ಸ್ಟ್ ಬೇರೆ ಜೇಕಬ್ ಅಂತನಿಯಪ್ಪ, ನೀವೇನಾ? ನಾನೇ ಬ್ರದರ್, ನಾನೇ ಬ್ರದರ್. ಓಕೆ ಸರಿ. ಓಕೆ, ವರುಣ್ ಬ್ರದರ್. ಬ್ರದರ್ ಬ್ರದರ್ ಹೇಳಿ. ಸತ್ತವ್ರು ಮೊದಲ್ಗೊಂಡು ಎಲ್ಲರೂ 1000 ವರ್ಷ ಆಳ್ವಿಕೆ ಇರ್ತಾರೆ ಅಂತಾನೆ. ಹೌದು, ವರುಣ್ ಬ್ರದರ್ ಹೌದು. ಅದೇ ಬ್ರದರ್, ಅದೇ ಪ್ರಶ್ನೆ. ಕ್ರಿಸ್ತನ ರಾಜ್ಯದಲ್ಲಿ ಆದಾಮನ ಸತ್ತಿರೋ ಪ್ರತಿಯೊಬ್ಬ ಮನುಷ್ಯರು ಎದ್ದು ಬರ್ತಾರೆ. ಕ್ರೈಸ್ತವರು ಇವಾಗ ಸಭೆ ಅಂತ ಪಟ ಕೇಳಿದ್ರಲ್ಲ ನೀವು, ನಿಮ್ಗೆ ಲಿಂಕ್ ಕಳಿಸಿ ಕೇಳಿದ್ರಾ? ಕೇಳಿದ್ರ ಪೂರ್ತಿ? ಕೇಳಿದ್ರೆ ಇನ್ನೊಂದ್ಸರಿ ಕೇಳಿ, ತೊಂದರೆ ಇಲ್ಲ. ಸಭೆ ಅಂತಂದ್ರೆ ಯಾರು ಆ ಗುಣಲಕ್ಷಣಗಳು ಯಾರು ಇರ್ತಾರೋ ಅವ್ರು ಮಾತ್ರ ಪರಲೋಕ ರಕ್ಷಣೆಗೆ. ಮಿಕ್ಕಿದ ಎಲ್ಲಾ ಜನಗಳಿಗೂ ಇದೇ ಭೂಲೋಕದಲ್ಲಿ ಇದೇ ಭೂಮಿ ಮೇಲೆ ಯಾವ ತರ ಸತ್ರು ಅದೇ ತರ ವಾಪಸ್ ಮಾಡ್ತಾರೆ, ಜೀವಂತ ಕರ್ಕೊಂಡ್ಬಂದು ಅವ್ರಿಗೆ ಸತ್ಯಾರ್ಥಗಳನ್ನ ತಿಳಿಸ್ತಾರೆ, ಸೇತನ್ನ ಕಟ್ಟಾಕ್ತಾರೆ. ಆಯ್ತಾ? ಇವಾಗ ಜನಗಳ ಸತ್ಯ ಕಲಿದಿರಕ್ಕೆ ಏನ್ ಕಾರಣ ಗೊತ್ತಾ? ಸೇತಾನ್ ಕಾರಣ. ಎಲ್ಲಾರ ಕಣ್ಗಳೇ ಮಾಡೋಣ ಮಂಕ್ ಮಾಡವನೆ. ಕರೆಕ್ಟಾ? ಕಣ್ಗಳ ಮಂಕ್ ಮಾಡ್ಬಿಟ್ಟು ನೀನು ಸತ್ಯ ಕೇಳೋದು ಹೆಂಗ್ ಕೇಳ್ತಾರೆ? ಕೇಳಕ್ ಸಾಧ್ಯ ಅಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಕಣ್ಗಳನ್ನ ತೆರೀತಾರೆ, ಆವಾಗ ಸತ್ಯ ಕೇಳ್ತಾರೆ. ಆವಾಗ ಸತ್ಯ ಕೇಳಿ ತಿರ್ಗಾ ತಪ್ಪು ಮಾಡಿದ್ರೆ ಎರಡನೇ ಮರಣ. ಸೊ ದೇವ್ರು ಎಲ್ಲರಿಗೂ ಕೃಪೆ ಏನ್ ಮಾಡ್ತಾರೆ? ಕೊಡ್ತಾರೆ. ಓಕೆನಾ? ದಟ್ ಈಸ್ ದ ಫಸ್ಟ್ ಚಾನ್ಸ್. ಇಡೀ ಲೋಕ ಜನಕ್ಕೆ ಮೊದಲನೇ ಅವಕಾಶನೇ ಅವಾಗ. 1000 ವರ್ಷ ಆಳ್ವಿಕೆ ಕಳೆದ ನಂತರನೇ ನ್ಯಾಯ ತೀರ್ಪು? ಇಲ್ಲ 1000 ವರ್ಷದಲ್ಲೇ ನ್ಯಾಯ ತೀರ್ಪು. ಅಪೊಸ್ತಲ ಕೃತ್ಯಗಳು 17:31 ಏನ್ ಹೇಳ್ತಾರೆ? ದೇವರು ಒಂದು ದಿನವನ್ನು ಗುರುತು ಮಾಡಿದರೆ ನ್ಯಾಯ ತೀರ್ಪು ಮಾಡೋದಿಕ್ಕೆ. ಆ ಮನುಷ್ಯ ಯಾರು? ಯೇಸು ಕ್ರಿಸ್ತರು ಅಂತ ಹೇಳ್ತಾರೆ. ಸೊ ಯೇಸು ಕ್ರಿಸ್ತನ ಮುಖಾಂತರ 1000 ವರ್ಷದಲ್ಲಿ ಏನಾಗ್ತಾರೆ? ನ್ಯಾಯ ತೀರ್ಪು ಆಗ್ತಾರೆ. ಅದರ ನ್ಯಾಯ ತೀರ್ಪು ಅಂದ್ರೆ ಏನು? ಕ್ಯೂನಲ್ಲಿ ನಿಂತ್ಕೊಳ್ಳೋದು, ಪಾಪ ಮಾಡೋದನ್ನ ನರಕಕ್ಕೆ ಹಾಕೋದು, ಒಳ್ಳೆ ಕೆಲಸ ಮಾಡೋದು ಸ್ವರ್ಗಕ್ಕೆ ಹಾಕೋದು, ಇದು ನ್ಯಾಯ ತೀರ್ಪು ಅಂದ್ರೆ ನಮ್ಮ ಮೈಂಡಲ್ಲಿ ಇರೋದು ಅಭಿಪ್ರಾಯ. ಕರೆಕ್ಟಾ? ಕರೆಕ್ಟ್ ಹೌದಲ್ವಾ? ಸರಿ, ಇವಾಗ ಬೈಬಲ್ ಇದೆಯಾ ಅದು ನೋಡ್ಬೇಕು. ಇದ್ರ ಬಗ್ಗೆ ನೆಕ್ಸ್ಟ್ ವೀಕಲ್ಲಿ ನ್ಯಾಯ ತೀರ್ಪದ ಪಾಠದಲ್ಲಿ ಡಿಟೇಲ್ ಆಗಿ ನೋಡೋಣ. ಓಕೆನಾ? ಅಷ್ಟೊತ್ತಿಗೆ ನೀವೇನ್ ಮಾಡಿ, ಈ ತರ ವಾಕ್ಯ ಎಲ್ಲಿದೆ ಕ್ಯೂನ ನಿಂತ್ಕೊಳ್ಳೋದು, ಲೆಫ್ಟಿಗೆ ಹಾಕೋದು, ರೈಟ್ ಹಾಕೋದು, ಎಲ್ಲಿದೆ ವಾಕ್ಯನ ತೆಗೆದು ಹುಡುಕ್ಬಿಟ್ಟು ಇಟ್ಕೊಂಡಿರಿ ಇದ್ರೆ.
ಓಕೆನಾ? ನ್ಯಾಯ ತೀರ್ಪು ಅನ್ನೋ ಪದಗಳು ಎಲ್ಲೆಲ್ಲಿ ಬಂದಿದೆ ಆ ವಾಕ್ಯಗಳನ್ನ ಹಾ ಅಲ್ಲಲ್ಲ ಸಂಗ್ರಹ ಮಾಡೋದು. ಅದು ತಗೊಳ್ಳಿ. ಆಮೇಲೆ ಇದು ಹ್ಮ್. ಹೇಳ್ದಲ್ಲ, ಯೇಸು ಕ್ರಿಸ್ತು ಎಡಬೇಕಲ್ಲಿ ಬರ್ತಾರೆ, ಎಲ್ಲಾನು ಕ್ಯೂನಲ್ಲಿ ನಿಲ್ಲಿಸ್ತಾರೆ, ಬುಕ್ ತೆಗಿತಾರೆ. ಪಾಪ ಹಾ. ನೀನು ಏನ್ ನಿನ್ನ ಹೆಸರೇನೋ? ನೀನು ಪಾಪ ಮಾಡ್ಬಿಟ್ಟಿಯಪ್ಪ, ನೀನ್ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಲ್ಲ, ನೀನ್ ಎಲ್ಗೋಗಿ ಸೀದಾ ನರಕಕ್ಕೆ ಹೋಗು. ನೀನ್ ಜೋಸೆಫ್ ಫುಲ್ ಬಾಟ್ ಹೊಡ್ದೆ, ಪರವಾಗಿಲ್ಲ ಮಹಾರಾಜ, ನೀನು ನೀನ್ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ಯಾ, ಎಲ್ಗೋಗಿ ಸೀದಾ ಎಲ್ಲೈತೆ ಈ ತತ್ವ? ಎಲ್ಲೈತೆ ಬೈಬಲ್ ಅಲ್ಲಿ? ಬರ್ದಿಟ್ಕೊಳ್ಳಿ ವಾಕ್ಯನ. ನೆಕ್ಸ್ಟ್ ವೀಕು ಇದ್ರ ಬಗ್ಗೆ ಡಿಟೇಲ್ ಆಗಿ ನೋಡೋಣ. ಓಕೆನಾ? ಸರಿ, ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಬ್ರದರ್? ವರುಣ್ ಬ್ರದರ್, ಬ್ರದರ್ ಅದೇ ನರಕ ಅನ್ನೋದಾಗಾರ ಇಲ್ವಾ? ನರಕ ಅಂತ ಐತೆ, ಇಲ್ಲ ಅಂತ ಹೇಳಿಲ್ವಲ್ಲ ನಾನು. ಹಾ. ನರಕ ಅಂದ್ರೆ ಅರ್ಥ ಏನು? ಸಮಾಧಿ ಅಂತ ಹೇಳಿದ್ರಲ್ಲ. ಹಾ, ನರಕ ಏನ್ ನೋಡಿದ್ವಿ ವರುಣ್ ಬ್ರದರ್? ಅರ್ಥ ಅದೇ ಬ್ರದರ್, ಅಲ್ಲಿ ಸಮಾಧಿ. ಸಮಾಧಿ ಅಂತಾನೆ ಅರ್ಥ. ನರಕಂ ನರಕ ಐತೆ, ನರಕ ಅಂದ್ರೆ ಸಮಾಧಿನೇ ಅಂತಾನೆ ಅರ್ಥ. ಅದೇ ಅಂತಿಮ ಅಂತ. ಅದೇ ಅಂತಿಮ. ಓಕೆನಾ ವರುಣ್ ಆದ್ರೆ ಬ್ರದರ್? ದೇವರು ನಮ್ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದಾರಲ್ಲ ಬ್ರದರ್. ಹಾ, ಅದನ್ನ ಪ್ರೀತಿ ಯೋಚನೆ ಮತ್ತೆ ಮಾಡು. ಕರುಣೆ ಇಟ್ಟಿದ್ದಾರೆ. ಆದ್ರೆ ಈ ನೋವುಗಳೆಲ್ಲ ನಾವು ಪಡೋದನ್ನ ಅವ್ರು ಸಹಿಸ್ತಾರೆ. ಹೌದು. ಇಲ್ಲಿ ಅದೇ ನರಕದಲ್ಲಿ ಹಾಕಿ ಬೆಂಕಿ ಕೆರೆಗೆ ಹಾಕ್ತಾರೆ, ಆಮೇಲೆ ಸುಡ್ತದೆ ಅಂತಲ್ಲ, ಈ ನೋವ್ನೆಲ್ಲ ದೇವ್ರು ಹೆಂಗ್ ಸಹಿಸ್ತಾರೆ? ನಮ್ ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಕೊಂಡಿರೋ ದೇವ್ರು ಇದನ್ನೆಲ್ಲ ಸಹಿಸ್ತಾರ ಅವ್ರು. ಹೌದು, ಖಂಡಿತ ಹೋಗ್ತಾರೆ. ನಾವೇ ಆಗ್ಲಿ, ನಮ್ಮ ಮಕ್ಕಳಾಗ್ಲಿ, ನಮ್ಮ ಶತ್ರುಗಳಾಗ್ಲಿ, ಅವ್ರಿಗೆ ಹಿಂಸೆ ಕೊಡ್ತೀವಿ. ಟಿವಿನಲ್ಲಿ ನೋಡ್ತಿರಲ್ಲ, ದಿನ ಒಬ್ಬೊಬ್ರನ್ನ ಕೊಲೆ ಮಾಡೋದು, ಒಬ್ಬನ ಕಡ್ದಾಕ್ಬಿಡ್ತಾನಂತೆ, ಸೂಟಿಗೆ ಸ್ವಲ್ಪ ಹಾಕೊಂಡು ಬಿಸಾಕ್ಬಿಡ್ತಾನಂತೆ. ಅದು ನ್ಯೂಸ್ ಕೇಳಿದಾಗ ನಮ್ಗೆ ಏನಾಗ್ತದೆ? ಏನಾಗ ನಮ್ಗೆ ಒಂಥರ ಇದು ಕಷ್ಟ ಆಗ್ತಾರಲ್ವಾ? ನಮ್ಗೆ ಯೋಚನೆ ಮಾಡಿದ್ರಿ ಎಂತೆಂಥ ರೀತಿಯಲ್ಲಿ ಸಾಯಿಸಾಕೋದ್ರಿ. ಗಂಡನ್ಗೆ ಊಟದಲ್ಲಿ ವಿಷ ಹಾಕ್ಬಿಟ್ಟಾರೆ, ಗಂಡನ್ಗೆ ಹನಿಮೂನ್ಗೆ ಹೋಗೋದು ತಳ್ಬಿಟ್ಟಲ್ಲಿ ಬೆಟ್ಲಿಂದ. ಅದೆಲ್ಲ ಕೇಳಿದ್ರೆ ನಮ್ಗೆ ಏನಾಗ್ತದೆ? ದುಃಖ ಆಗ್ತಾರೆ ಅಲ್ವಾ? ಎಂಥ ಜನಗಳು ಯಾಕಪ್ಪ ಹಿಂಗೆ ಮಾಡ್ತಾರೆ? ಸಂತೋಷವಿರಕ್ಕಾಗಲ್ಲ. ನೋಡಿ ಇವಾಗ ಅಲ್ಲಿ ಏನು ಮಾಡಿದ್ರು, ಅಲ್ಲಿ ಕಾಶ್ಮೀರಲ್ಲಿ ಎಷ್ಟು ಜನ ಸಾಯಿಸಾಕ್ಬಿಟ್ರು. ಕೇಳಿದ್ರೆ ನಮ್ಗೆ ಏನಾಗ್ತದೆ? ದುಃಖ ಆಗ್ತಾರೆ. ನಾವ್ ಯಾಕೆ ಸಂತೋಷ ಪಡ್ಬೇಕು? ನಾವು ಕ್ರೈಸ್ತವ್ರಲ್ವಾ, ಅವರೆಲ್ಲ ರಕ್ಷಣೆ ಹೊಂದಿಲ್ವಲ್ಲ, ಒಳ್ಳೇದೇ ಬಿಡು, ಶಿಕ್ಷೆ ಅನ್ಭವಿಸ್ಲಿ ಅನ್ಬೋದಾಯ್ತಲ್ಲ, ನಾವು ಅಂತೀರಾ? ಯಾಕೆ ಕೇಳಕ್ ಹೋಗಲ್ಲ? ನನ್ನ ನಂಬಿಕೆ ಐತ್ರಿ. ಯಾಕೆ ನಂಬಿಕೆ ಇದೆ? ದೇವ್ರ ಮೇಲೆ ನಂಬಿಕೆ ಇದೆ. ದೇವ್ರು ಅವ್ರಿಗೊಂದು ರಕ್ಷಣೆ ಮಾಡವ್ರೆ. ಯಾಕೆ? ಅವ್ರು ತಿಳಿದಿರ್ತಾನೆ ಮಾಡಿದ್ದಾರೆ, ತಿಳ್ಬೇಕು ಅಂತ ಮಾಡಿದ್ದಾರೆ. ಅವ್ರಿಗೆ ಕಣ್ಗಳು ತೆರೆದಿರ್ತಾರೆ. ನಮ್ಮ ಥರ ಅವ್ರು ಮಾಡಿರ್ತಾರೆ ಮಿಸ್ಟೇಕು? ಹೇಳ್ರಿ, ಮಾಡ್ತಾ ಇದ್ರಾ? ಇವಾಗ ಇಸ್ರಾಯೇಲ್ ಜನಗಳಿಗೆ ಯೇಸು ಕ್ರಿಸ್ತು ಮಸಿಹ ಅಂತ ಗೊತ್ತಿದ್ರೆ ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ಆಗ್ತಾ ಇದ್ರಾ? ಆಗ್ತಾ ಇಲ್ಲ ಬ್ರದರ್. ಆಗ್ತಾ ಇದ್ರಾ? ವರುಣ್ ಬ್ರದರ್, ಆಗ್ತಾ ಇದ್ರಾ? ಇಲ್ಲ ಬ್ರದರ್, ಆಗ್ತಾ ಇರಲ್ಲ. ಮತ್ತೆ ಅವ್ರು ತಿಳಿದಿರ ಮಾಡಿದ್ರು, ತಿಳಿದಿರ ಮಾಡಿದ್ಕೆ ಪಾಪ ಅವ್ರನ್ನ ರೆಸ್ಪಾನ್ಸಿಬಲ್ ಮಾಡಿದ್ರೆ, ಅದಕ್ಕೆ ದೇವರು ರಕ್ಷಣೆ ಅಂತ ಮಾಡಿರೋದು. ಗೊತ್ತಾ? ನೋಡಿ, ಬೈಬಲ್ ಇದೆ, ವಾಕ್ಯ ಓದಿದ್ರಾ? ಕೊರಿಂಥಿಯಲ್ಲಿ ಓದಿ, 1 Corinthians 2. ವರುಣ್ ಬ್ರದರ್ ಓದಿ, 1 Corinthians 2nd chapter 6. First Corinthians 2:8. Sorry, 1 Corinthians 2:8 ಓದಿ ಬ್ರದರ್. ಲೋಕಾಧಿಕಾರಿಗಳಲ್ಲಿ ಹ್ಮ್. ಯಾರೂ ಅರಿಯಲಿಲ್ಲ, ಹ್ಮ್. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ನೋಡ್ರ, ಗೊತ್ತಿಲ್ದಿರ ಹಾಕಿದ್ದಾರೆ. ಮತ್ತೆ ರಕ್ಷಣೆ ಐತಾ? ಐತೆ. ರೋಮನ್ಸ್ 11 ಚಾಪ್ಟರ್ ಬನ್ನಿ. ರೋಮನ್ಸ್ 11:26 ಓದಿ. ರೋಮನ್ಸ್ 11:26 ವರುಣ್ ಬ್ರದರ್. ನೋಡ್ತೇನೆ. ಓಕೆ. 11 ಅಲ್ಲ? 11:26 ರೋಮನ್ಸ್ 11:26. ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು, ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇದಕ್ಕೆ ಆಧಾರವಾಗಿ ವೇಟ್. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಯಾಕೆ? ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು ಯಾಕೆ? ತಪ್ಪು ಮಾಡಿದ್ರಂತಾನೆ ಯೇಸು ಕ್ರಿಸ್ತು ಶಿಲುಬೆಯಲ್ಲಿ ಹಾಕಿದ್ರೆ ಶಿಕ್ಷೆ ಕೊಡ್ಬೇಕಾನೆ ಇವ್ರನ್ನ. ಇವ್ರು ಸಾಯಿಸಾಕ್ಬೇಕಾನೆ, ಇವ್ರು ನರಕಕ್ಕೆ ಹಾಕ್ಬೇಕಾನೆ, ವೇದನೆ ಕೊಡ್ಬೇಕಾನೆ. ಹೌದು. ಯಾಕೆ ಹಂಗೆ ಹೇಳಿಲ್ಲ ವಾಕ್ಯ? ಹಂಗೆ ಹೇಳಿಲ್ವಲ್ಲ? ಯಾಕೆ ಹೇಳಿಲ್ಲ? ಆಮೇಲೆ ಇಸ್ರಾಯೇಲ್ ಜನಗಳು ಎಲ್ಲರೂ ರಕ್ಷಣೆ ಅಂತ ಯಾಕೆ ಹೇಳಿದ್ದಾರೆ? ನರಕದಲ್ಲಿ ಅರಿಯದೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೇತಾನೋ ಇವ್ರು ಮಂಕ್ ಮಾಡವನೇ. ಇವ್ರಿಗೆ ಅರಿದಿರ ಕ್ರಿಸ್ತನ್ನ ಸಾಯಿಸಿರೋಗೆ ರಕ್ಷಣೆ ಇದೆ ಅಂತಂದ್ರೆ, ಕ್ರಿಸ್ತನ್ ಬಗ್ಗೆನೇ ಗೊತ್ತಿಲ್ಲರಂತೆ ಎಷ್ಟೋ ಜನಗಳು. ಏನಾಗೋರು ಇವತ್ತವ್ರೆ ಗೊತ್ತು, ಅರೆ ಹೆಂಗೆ ಅಂಗೀಕಾರ ಮಾಡೋ ಗೊತ್ತಾಗಿಲ್ಲ ರೀ ಅದರ. ಅದಕ್ಕೆ ಸೇತಾನೆ ಮಾಡೋಣ, ಮಂಕ್ ಮಾಡವನೆ. ಅದಕ್ಕೆ ಮತ್ತೆ ಕ್ರಿಸ್ತನ್ ರಾಜ್ಯದಲ್ಲಿ ಕಣ್ಗಳೆಲ್ಲ ತೆರೀತಾರೆ. ಓಕೆನಾ? ವರುಣ್ ಬ್ರದರ್? ಓಕೆ ಬ್ರದರ್. ಸರಿ, ಓಕೆ. ನೀವೇನೇ ಡೌಟ್ಸ್ ಕೇಳ್ರಿ, ಸಂಕೋಚ ಇಲ್ದಿರಾ, ನೋ ಪ್ರಾಬ್ಲಮ್. ಬ್ರದರ್, ಈಗ ಅದು
ದೇವ್ರು ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದಾರಲ್ವಾ, ಹ್ಮ್ ಕರುಣೆ ಉಳ್ಳ ದೇವ್ರು. ಆದ್ರೆ ಈಗ ಪ್ರವಾಹಗಳು ಅವೆಲ್ಲ ಬಂದಾಗ ದೇವ್ರಿಗೆ ಕೋಪ ಬಂದಿದೆ ಅಂತ ಎಲ್ಲ ಹೇಳ್ತಾರೆ. ಹ್ಮ್ ದೇವ್ರಿಗೆ ಅದೆಲ್ಲ ಪ್ರವಾಹಗಳು ಬಂದಾಗ, ಭೂಕಂಪಗಳಾದಾಗ. ಹೌದೌದು, ಅದೆಲ್ಲ ಏನು ಅಂತ್ಯಕಾಲದ ಸೂಚನೆಗಳು ಅಷ್ಟೇ ಹೊರತು ಅದು ಹಾ ದೇವ್ರ ಕೋಪ ಏನಲ್ಲ. ಅಂತ್ಯಕಾಲದಲ್ಲಿ ಹೇಳ್ತಾರೆ, ಮತ್ತೆ 24 ಹೇಳ್ತಾರೆ, ಯುದ್ಧಗಳಾಗೋದು, ಭೂಕಂಪಗಳಾಗೋದು, ಜಲಪ್ರಳಯಗಳಾಗೋದು, ಅದರ ಭಯಪಡಿಸ್ತಾರೆ. ಬರಗಾಲಗಳು ಬರೋದು, ಘೋರ ವ್ಯಾಧಿಗಳು ಬರೋದು, ಇವೆಲ್ಲ ಯುಗದ ಸಮಾಪ್ತಿಗೆ ಸೂಚನೆ ಅಂತ ಹೇಳ್ತಾರಲ್ಲ ಯೇಸು ಕ್ರಿಸ್ತನ. ಹೌದೌದು. ಮತ್ತೆ ಅವೆಲ್ಲ ಅಂತ್ಯಕಾಲದ ನಡಿಬೇಕಾದದ್ದು, ಪ್ರಸಂಗ ಅದ್ರಲ್ಲಿ ದೇವ್ರ ಕೋಪ ಅಂತಲ್ಲ ಅಲ್ವರ. ಅದು ಮೊದಲನೇ ಏನು ಯುಗದ ಆರಂಭದಿಂದ ಬರ್ತೈತೆ. ಆದ್ರೆ ಇವಾಗ ಕ್ರಿಸ್ತನ 2ನೇ ಬರಿಕೆ ಸಂದರ್ಭದಲ್ಲಿ ಇವೆಲ್ಲ ತೀವ್ರವಾಗಿ ಏನಾಗ್ತದೆ, ನಡೀತದೆ. ಓಕೆನಾ? ಇದೆಲ್ಲ ನಮ್ಮ ಸೂಚನೆಗೆ, ನಮ್ಮ ಪಾಠಕ್ಕೆ ಅದೇನಂತ ನೋಡೋಣ ನಾವು. ಅದು ಒಂದು ಕ್ಲಾಸ್ ಇದೆ. ಓಕೆನಾ? ಸರಿ. ಸರಿ, ಓಕೆ. ಬೇರೆ ಯಾರಿಗಾರ ಡೌಟ್ಸ್ ಇದೆಯಾ? ಅನಿಲ್ ಬದರ್, ಏನು ಇಲ್ಲ ಆರೋಗ್ಯ, ಬ್ರದರ್. ಓಕೆ, ಆರೋಗ್ಯ ಸ್ವಾಮಿ ಬದರ್. ಸರಿ, ಗೋಪಾಲ್ ಬದರ್, ಸಕಲೇಶ್ಪುರ್. ಓಕೆ, ಜೋಸಫ್ ಬದರ್, ಏನೇನು ಡೌಟ್ಸ್ ಇದೆ ಜೋಸಫ್ ಬದರ್? ಇಲ್ಲ ಬ್ರದರ್, ಏನಿಲ್ಲ, ಥ್ಯಾಂಕ್ ಯು. ಪ್ರಜ್ವಲ್ ಬದರ್, ಇಲ್ಲ ಬ್ರದರ್, ಥ್ಯಾಂಕ್ ಯು. ಪ್ರಸನ್ನ ಬದರ್, ಬ್ರದರ್ ಇಲ್ಲ, ಡೌಟ್ ಏನಿಲ್ಲ ಬ್ರದರ್. ಶಿಲ್ಪಾ ಸಿಸ್ಟರ್, ಶಿಲ್ಪಾ ಸಿಸ್ಟರ್ ಏನಿದ್ದೀರಾ? ಓಕೆ, ಶ್ವೇತಾ ಸಿಸ್ಟರ್, ಇಲ್ಲ ಬ್ರದರ್. ಸೈಮನ್ ಸೊಸಾಲಿಕರ್, ಸೈಮನ್ ಬದರ್, ಏನೇನು ಡೌಟ್ಸ್ ಇದೆಯಾ? ಓಕೆ, ಸುಜಾತ ಸಿಸ್ಟರ್, ಏನೇನು ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್. ಓಕೆ, ಸರಿ, ಓಕೆ. ವರುಣ್ ಬ್ರದರ್, ಸ್ಯಾಟಿಸ್ಫೈಡಾ? ಹಾ ಬ್ರದರ್. ಓಕೆ, ನೋ ಇಶ್ಯೂಸ್. ದಯವಿಟ್ಟು ನೀವು ರೆಕಾರ್ಡಿಂಗ್ ಕೇಳಿರ್ಬಿಡಿ ಸತಿ ಅಂತ ನೀವು ಬರ್ಕೊಳ್ಳಿ ಬ್ರದರ್. ನಿಮಗೆ ಇನ್ನೂ ಸಂದೇಹಗಳಿತ್ತಂದ್ರೆ, ನಿಮಗೆ ಸಂದೇಹ ಪಟ್ಟಂತ ವಾಕ್ಯಗಳಿದ್ರೆ ದಯವಿಟ್ಟು ನಮ್ಮ ಹತ್ರ ಶೇರ್ ಮಾಡಿ. ಓಕೆನಾ? ಇವಾಗ ಕಾನ್ಸೆಪ್ಟ್ ಬೇರೆ. ಇವಾಗ ನನ್ನ ಮನಸ್ಸಲ್ಲಿ ಏನು ಕಾನ್ಸೆಪ್ಟ್ ಇರ್ತದೆ, ಆ ಕಾನ್ಸೆಪ್ಟ್ಗೆ ವಾಕ್ಯ ಏನಾಗಿರ್ಬೇಕು, ಆ ಥರ ಇರ್ಬೇಕಲ್ಲ ಬ್ರದರ್. ಆ ವಾಕ್ಯಗಳು ನಿಮಗೆ ಯಾವ ಥರ ವಾಕ್ಯಗಳು ತೋರಿದೆ ಅಂತ ಅನ್ಸಿದ್ರೆ ದಯವಿಟ್ಟು ವಾಕ್ಯಗಳನ್ನ ನೀವು ಹಂಚ್ಕೊಳ್ಳಿ ನಮ್ಮ ಹತ್ರ, ಡಿಸ್ಕಸ್ ಮಾಡೋಣ. ಓಕೆನಾ? ನೋ ಇಶ್ಯೂಸ್, ಏನು ಬೇಜಾರಿಲ್ಲ. ನೀವು ಎಂಥ ವಾಕ್ಯ ಬೇಕಾದ ತಗೊಂಬನಿ, ವಾಕ್ಯದ ಮುಖಾಂತರ ಇತ್ತು ನಾವು ನೋಡೋಣ. ಓಕೆನಾ? ಓಕೆ ಬ್ರದರ್. ದಯವಿಟ್ಟು ವಾಕ್ಯಗಳು ತನ್ನಿ ನೀವು. ಐ ವಿಲ್ ಬಿ ವೆರಿ ಮಚ್ ಹ್ಯಾಪಿ ಟು ಲಿಸನ್ ಟು ಯೋರ್ ವ್ಯೂಸ್ ವಿತ್ ವರ್ಸಸ್. ಓಕೆ, ಸರಿ, ಓಕೆ. ಕೊನೆಯದಾಗಿ ಹೇಳ್ರಿ, ಏನು ಹೇಳ್ಬೇಕಂತಿದ್ಯಾ? ಬ್ರದರ್, ಇನ್ನೂ ಒಂದು ಬ್ರದರ್, ಹಾ, ಈಗ 1000 ವರ್ಷದಲ್ಲಿ ಗೊತ್ತಿಲ್ದವರು ಎದ್ದೇಳ್ತಾರೆ ಬ್ರದರ್. ಅವರು ಎದ್ಬಿಟ್ಟು ಅವ್ರಿಗೆ ನ್ಯಾಯ ತೀರ್ಪಿದೆ. ಇವಾಗ ನಿಮ್ಮ ಹತ್ರ ಸತ್ಯ ಕೇಳಿರೋದು, ಪಾಪ ಮಾಡಿದ್ರೆ ಎರಡನೇ ಸಲ ಎದ್ದೇಳ್ತೀವಿ ಅಥವಾ ಸೆಕೆಂಡ್ ಡೆತ್ ಹೋಗೋದು ಚಾನ್ಸ್ ಇದೆ ಬ್ರದರ್? ಅದಕ್ಕೆ ಸೆಕೆಂಡ್ ಡೆತ್ ಅಂತ ಒಂದು ಪಾಠ ಇದೆ. ಆ ಸೆಕೆಂಡ್ ಡೆತ್ ಅಲ್ಲಿ ನೋಡೋಣ. ಸೆಕೆಂಡ್ ಡೆತ್ ಕಂಡೀಷನ್ಸ್ ಏನೋ, ಸೆಕೆಂಡ್ ಡೆತ್ ಯಾರು ಹೋಗ್ತಾರೆ, ಏನಾಗ್ತಾರೆ, ಕಂಡೀಷನ್ಸ್ ಅಲ್ಲಿ ಓದೋಣ. ಓಕೆನಾ? ಸರಿ ಬ್ರದರ್, ಫ್ರೆಂಡ್ ಡೌಟ್ ಇತ್ತು. ಇವಾಗ ಎಕ್ಸಾಂಪಲ್ ನಾನು ನಿಮ್ಗೆ ಕೇಳ್ತೀನಿ, ನೀವು ಪಾಪ ಮಾಡ್ತೀರಾ ಇಲ್ವಾ? ಈಗ ಇಲ್ಲ ಬ್ರದರ್, ಆಗಲ್ಲ. ಮಾಡ್ತೀವಿ ಬ್ರದರ್, ಅದೇ ಪಾಪ ಬರ್ತವೆ. ವೆರಿ ಗುಡ್. ಇವಾಗ ಇದೇ ಪ್ರಶ್ನೆ ನೀವು ನನ್ ಕೇಳಿದ್ರೆ, ನೀವು ನನ್ ಕೇಳಿ, ನಾನು ಏನು ಉತ್ತರ ಕೊಡ್ತೀನಿ? ಅದೇ ಇವಾಗ ನೀವು ನನ್ ಕೇಳಿದ್ರೆ ಏನು ಉತ್ತರ ಕೊಡ್ತೀನಿ ಗೊತ್ತಾ? ಹೌದು, ನಾನು ಪಾಪ ಮಾಡ್ತೀನಿ ಅಂತ ಹೇಳ್ತೀನಿ. ಪಾಪ ಮಾಡದೇ ಇರೋ ಕ್ಯಾಲ್ಕುಲೇಟ್ ಸಾಧ್ಯ ಇಲ್ಲ. ಹೌದು. ಆದ್ರೆ ಪಾಪನ ದೇವರು ಹೇಗೆ ಎಣಿಸ್ತಾರೆ ಅದೆಲ್ಲ ಇಂಪಾರ್ಟೆಂಟ್. ಇದೆಲ್ಲ ತುಂಬಾ ಡೀಟೇಲ್ಸ್ ಕ್ಲಾಸಸ್ ಇದೆ, ಆಯ್ತಾ? ಅದೆಲ್ಲ ನೋಡೋಣ. ನಮ್ಗೆ ನೀತಿ ವಸ್ತ್ರ ಅಂತ ಕೊಟ್ಟಾರೆ. ನೀತಿ ವಸ್ತ್ರ ಮುಖಾಂತರ ಕ್ರಿಸ್ತನ ಮುಖಾಂತರ ಹೋಗ್ಬೇಕಾದ್ರೆ ದೇವರನ್ನ ಕ್ರಿಸ್ತನ ಮುಖಾಂತರ ನೋಡಿದ್ರೆ ನಮ್ಮ ಪಾಪಗಳನ್ನ ಕ್ಷಮಿಸಲ್ಪಟ್ಟಿದೆ. ಓಕೆನಾ? ಇದು ಶಾರ್ಟ್ ಆಗಿ ಆನ್ಸರ್. ಓಕೆ. ಸರಿ, ಓಕೆ, ಗುಡ್. ಸರಿ, ಕೊನೆಯದಾಗಿ ನಮಗೆ ಪ್ರಾರ್ಥನೆ